ತುಂಬ ಲೈಫಲ್ಲಿ ಅಚೀವ್ ಮಾಡಿರೋರು 4 ಗಂಟೆ ನಿದ್ದೆ ಮಾಡ್ತಾರೆ. ಸೊ ಆ್ಯಸ್ ಅ ಮೆಮರಿ ಕೋಚ್ ಆ್ಯಂಡ್ ಸಂಬಡಿ ಹೂಸ್ ಅ ನಂಬರ್ 1 ಇನ್ ಇಂಡಿಯಾ, ನೀವು ಎಷ್ಟೊತ್ತು ನಿದ್ದೆ ಮಾಡ್ತೀರಾ? ಮಿನಿಮಮ್ 6 hours ಇಸ್ ನೆಸಸರಿ. ಸೊ ಮಲ್ಕೊಳಕ್ ಮುಂಚೆ ಅದು ಯಾವುದಾದ್ರೂ ಒಂದು ಟಾಪಿಕ್ಕು ರಿವ್ಯೂ ಮಾಡಿ ಮಲ್ಕೊಂಡಾಗ ದಟ್ ಗೆಟ್ಸ್ ಇನ್ ಟು ಯುವರ್ ಲಾಂಗರ್ ಟರ್ಮ್ ರಿಟೆನ್ಷನ್. ಸೊ ಬ್ರೇನ್ ಇಸ್ ಮೋರ್ ಆಕ್ಟಿವ್ ವೆನ್ ಯು ಸ್ಲೀಪ್ than when you are watching that reel or a television. So we should try to tame our brain. Brain should be your slave. You should not be the slave of the brain. ಡಿಡ್ ಯು ನೋ ಫ್ಯಾಕ್ಟ್ಸ್ ಆಫ್ ದ ಬ್ರೈನ್ ಅಂತ ಬಂದಾಗ ಒಂದಷ್ಟು ವಿಚಾರಗಳು ಓದಿದೆ. ಅವ್ರು ಹೇಳಿದ್ರು ಒಂದು ಕಡೆ ಮರೆಯೋದು ಆ್ಯಕ್ಚುಲಿ ಮೆದುಳಿಗೆ ಒಳ್ಳೇದಂತ. ಯಾಕೆ ಹಳೆ ಕಾಲದವ್ರಿಗೆ ಮೆಮ್ರಿ ಜಾಸ್ತಿ ಇತ್ತು? ಸೊ ದೇ ಡಿಂಟ್ ಹ್ಯಾವ್ ಎನಿ ವಾಟ್ ಟು ಸೇ ಡಿವೈಸ್ ಟು ಸ್ಟೋರ್ ಎನಿ ಇನ್ಫಾರ್ಮೇಷನ್. ಸೊ ಪ್ರತಿಯೊಂದು ಸ್ಟೋರ್ ಮಾಡ್ಕೋಬೇಕಿತ್ತು, ಇನ್ನೊಂದು ಬರೋ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಯಾವಾಗಲೂ ಮೆಮರಿ ಲಾಸ್ ಏನಿದೆ ಇದು ಏಜ್ ಜೊತೆಗೆ ರಿಲೇಟೆಡಾ? ನಾಟ್ ನೆಸೆಸರಿಲಿ. ದಟ್ ಈಸ್ ವಾಟ್ ಇಫ್ ಯು ಡೋಂಟ್ ಯೂಸ್ ಇಟ್ ಯು ವಿಲ್ ಬಿ ಲೂಸಿಂಗ್ ಇಟ್ ವೆರಿ ಅರ್ಲಿಯರ್ ಇಟ್ ಸೆಲ್ಫ್. ಏಜ್ ಆಗಲೇಬೇಕು ಅಂತಿಲ್ಲ. ನಾಲೆಜ್ ಇಸ್ ಅ ಟ್ರೆಷರ್, ಇನ್ವ್ಯಾಲ್ಯೂಬಲ್ ಟ್ರೆಷರ್. ಇದನ್ನು ನಾವು ಒಬ್ರಿಗೆ ಶೇರ್ ಮಾಡಿದಾಗ ಅದು ಇನ್ಕ್ರೀಸ್ ಆಗುತ್ತೆ. ಅದನ್ನು ನಮಗೆ ನಾವೇ ಇಟ್ಕೊಂಡ್ರೆ ಅದು ಡಿಮಿನಿಷ್ ಆಗ್ತಾ ಹೋಗುತ್ತೆ. ದೇ ಸೇ ಫೋಕಸ್ ಇಸ್ ದ ಗೇಟ್ ವೇ ಟು ಮೆಮರಿ. ಅಂದರೆ ವಿತೌಟ್ ಫೋಕಸ್ ನಥಿಂಗ್ ಸ್ಟಿಕ್ಸ್ ಅಂತ. ಅಂದರೆ ನಮ್ಮಲ್ಲೇ ವಿಚಾರಗಳು ಅಂಟ್ಕೋಬೇಕಂದ್ರೆ ಫೋಕಸ್ ಮಾಡೋದು ದಟ್ ಈಸ್ ದ ಗ್ಲೂ. ಮಾಹಿತಿ ಆಟೋಮೆಟಿಕಾಗಿ ಅಂಟ್ಕೊಳ್ಳುತ್ತೆ. ಇದು ಅರ್ಥ ಆಗಿದೆ. ಈಗ ಮೆದುಳು ಅಂದಮೇಲೆ, ಮೈಂಡ್ ಅಂದಮೇಲೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಬರುತ್ತಲ್ವಾ. ಈಗ ನಿದ್ದೆ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ತುಂಬ ಇದೆ. ಈಗ ತುಂಬ ಲೈಫಲ್ಲಿ ಅಚೀವ್ ಮಾಡಿರೋರು 4 ಗಂಟೆ ನಿದ್ದೆ ಮಾಡ್ತಾರೆ. ಇಲ್ಲ ಇನ್ನೊಂದು ಥಿಯರಿ 8 ಗಂಟೆ ನಿದ್ದೆ ಬೇಕೇ ಬೇಕು. ಸೊ ಆ್ಯಸ್ ಅ ಮೆಮರಿ ಕೋಚ್ ಆ್ಯಂಡ್ ಸಂಬಡಿ ಹೂಸ್ ಅ ನಂಬರ್ 1 ಇನ್ ಇಂಡಿಯಾ, ನೀವು ಎಷ್ಟೊತ್ತು ನಿದ್ದೆ ಮಾಡ್ತೀರಾ? So 7 to 8 hours is must. So at times 6 hours is also okay. Minimum 6 hours is necessary. Minimum 6 hours is necessary. I'll tell you why. From students' perspective ಏನಾಗುತ್ತೆ, ಸೊ ಜನರಲಿ ದೇ ಟ್ರೈ ಟು ಡೂ ಕ್ರಾಮಿಂಗ್. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ. ಕ್ರಾಮಿಂಗ್ ಅಂತಾರ? ಸೊ ಎಕ್ಸಾಮ್ ಬಂತು ಅಂದಾಗ ಒಂದು 10-20 ದಿನ ಹಗಲು ರಾತ್ರಿ 10 hours 14 hours 8 hours. ಸೊ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ದೇ ಕೀಪ್ ಸ್ಟಡಿಂಗ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಸಿ ಈಸ್ ದ್ಯಾಟ್ ದ ರೈಟ್ ವೇ? ಪ್ರೊಡಕ್ಟಿವಿಟಿ ಸಿಗಲ್ಲ ಹಾಗೆ ಮಾಡಿದಾಗ. ಯಾಕೆ? ಇಟ್ ಇಸ್ ಸಮಥಿಂಗ್ ಲೈಕ್ ನಾವು ಒಂದು ವಾರ ತಿನ್ನೋ ಊಟನ ಒಂದೇ ದಿನ ಕೊಟ್ಟರೆ ತಿನ್ನೋಕ್ಕಾಗತ್ತಾ? ನೋ. ಡೈಜೆಸ್ಟ್ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ಸೊ ಸಿಂಪ್ಲಿ ವಿ ಆರ್ ಸ್ಟಫಿಂಗ್ ಯುವರ್ ಬ್ರೈನ್. ವಿ ಹ್ಯಾವೆಂಟ್ ಪ್ರೋಗ್ರಾಮ್ಡ್ ಅವರ್ ಬ್ರೈನ್ ಫಾರ್ ದ್ಯಾಟ್. ಸೊ ಹಂಗೆ ಪ್ರೋಗ್ರಾಮೇ ಮಾಡ್ದಿದ್ದಾಗ ಅದು ಹೆಂಗೆ ಜ್ಞಾಪಕ ಇಟ್ಕೊಳ್ಳುತ್ತೆ? ಹೌ ವಿಲ್ ವಿ ಏಬಲ್ ಟು ರಿಟರ್ನ್ ದಟ್ ಇನ್ಫಾರ್ಮೇಷನ್? ದೆನ್ ಹೌ ಟು ಪ್ರೋಗ್ರಾಮ್ ದ ಬ್ರೈನ್? ಬಿಕಾಸ್ ಈಗ ನಾನು ಸೂಟ್ಸ್ ಅಂತ ಒಂದು TV ಸೀರೀಸಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವನು ಹೆಂಗಂದರೆ ಅವ್ನು ಫೋಟೋಗ್ರಾಫಿಕ್ ಮೆಮರಿ. ನೋಡಿದ ತಕ್ಷಣ ಫುಲ್ ಎಲ್ಲ ಬುಕ್ಕೆಲ್ಲ, ನೀವು ಆವಾಗಲೇ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಹೇಳಿದ್ರಲ್ಲ, ಅದೇ ಥರ ಏನಿಲ್ಲ, ನೀವು ಓದಿ ಯಾವ ಪೇಜಲ್ಲಿ ಏನಿದೆ ಅಂತ ಬೇಕಾದ್ರೆ ಕೇಳಿ, ಎಲ್ಲ ಪಟ ಹೇಳ್ತಾರಲ್ಲ, ಈ ಥರದವ್ರನ್ನೂ ನೋಡ್ತಾ ಇರೋ ಪ್ರಪಂಚ ಇದು. ಆ ಥರ ನಾನು ಆಗೋಕ್ಕಾಗಲ್ಲ, ಅಥವಾ ಎಲ್ಲರಿಗೂ ಆ ಥರ ಆಗಲ್ಲ. ಯಾಕೆ? ಓಕೆ, ಸಿ ಟ್ರೈನಿಂಗ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕೆಲವು ಕಡೆ ಗಿಫ್ಟೆಡ್ಡು ಇರಬಹುದು, ಹೇಳೋಕ್ಕಾಗಲ್ಲ. ವಾಟ್ ಇಸ್ ದ್ಯಾಟ್? ಇಸ್ ಇಟ್ ಅ ಕಾಂಬಿನೇಷನ್ ಆಫ್ ಸಂಬಡಿ ನ್ಯಾಚುರಲಿ ಬೀಂಗ್ ಗಿಫ್ಟೆಡಾ, ಅಥವಾ ನಾನು ಟ್ರೈನ್ ಮಾಡ್ಕೋಬೋದಾ? ಗಿಫ್ಟೆಡ್ಡು ಇರ್ಬೋದು, ಎರಡೂ ಸೇರಿರ್ಬೋದು. ಟ್ರೈನು ಮಾಡ್ಕೋಬೋದು, ಪ್ರೊವೈಡೆಡ್ ಯು ಸ್ಟಾರ್ಟ್ ಟ್ರೈನಿಂಗ್. ಆ ರೇಂಜ್ಗೆ ರೆಡಿ ಆಗಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಯು ಕ್ಯಾನ್ ಸಿ ಸಮ್ ಇಂಪ್ರೂವ್ಮೆಂಟ್ಸ್ ಇನ್ ಯೋರ್ ಸೆಲ್ಫ್. ದಟ್ ಇಸ್ ಟು ಟ್ರೈನ್. ಯಾ, ಸಿ ಬೇಸಿಕಲಿ ಮೆಮರಿ ಅಂತ ಬಂದಾಗ ಯೋರ್ ಮೆಮರಿ ಗೆಟ್ಸ್ ಕನ್ಸಾಲಿಡೇಟೆಡ್ ವೆನ್ ಯು ಸ್ಲೀಪ್. ಯಾವಾಗ ನೀವು ಮಲ್ಕೋತಿರೋ ಆವಾಗಲೇ ಶೇಖರಣೆ ಅಂತ ಆಗೋದು. ಓಹೋ. ಸೊ ನಾವು ಆ ನಿದ್ದೆ ನಾವು ಆಲ್ಮೋಸ್ಟ್ ನಾವು ಕೇಳಿರ್ತೀರ, ನನ್ನ ಎಕ್ಸಾಮ್ ಹಿಂದಿನ ದಿವಸ ಮಕ್ಕಳು ಹೇಳ್ತಾರೆ, ನಾನು 1 hour ಅಷ್ಟೇ ನಿದ್ದೆ ಮಾಡಿ ಬಂದೆ, ನಾನು 2 hours ಅಷ್ಟೇ ಮಲ್ಕೊಂಡು ಬಂದೆ. ಈಸ್ ದ್ಯಾಟ್ ಸಫಿಷಿಯಂಟ್? ಸೊ ನೀವು ಓದಿದ್ದೀರಾ ಎಲ್ಲನೂ ಓಕೆ, ಬಟ್ ಅದನ್ನು ಕನ್ಸಾಲಿಡೇಟ್ ಮಾಡೋಕ್ಕೆ ಟೈಮೇ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಡೇ ಹೆಂಗೆ ಜ್ಞಾಪಕ ಇರುತ್ತೆ? ಏನೂ ಜ್ಞಾಪಕ ಇರಲ್ಲ. ಸೊ ಅದಕ್ಕೆ ಕನ್ಸಾಲಿಡೇಟ್ ಮಾಡೋಕ್ಕೆ ಟೈಮ್ ಕೊಡಬೇಕು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟ್, ಸೊ ನಾವೇನು ಮಾಡ್ತೀವಿ, ಮಲ್ಕೊಳ್ಳೋಕೆ ಮುಂಚೆ ಏನು ಮಾಡ್ತೀವಿ ಜನರಲ್ ಆಗಿ? ವಿ ಸ್ಕ್ರಾಲ್ ಅವರ್ ಫೋನ್ ಆರ್ ವಾಚ್ ಟೆಲಿವಿಷನ್ ಆ್ಯಂಡ್ ದೆನ್ ಸ್ಲೀಪ್. ದಟ್ ಈಸ್ ವಾಟ್ ವಿ ಫಾಲೋ. ಸೊ ನೌ ಯು ಟೆಲ್ ಮೀ, ವಾಟ್ ಎವರ್ ಇನ್ಫಾರ್ಮೇಷನ್ ಯು ಆರ್ ಗೋಯಿಂಗ್ ಥ್ರೂ ಸ್ಕ್ರಾಲಿಂಗ್ ಆರ್ ಆನ್ TV, ಈಸ್ ದ್ಯಾಟ್ ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಷನ್ ಫಾರ್ ಯುವರ್ ಬ್ರೈನ್ ಟು ಪುಟ್ ಇಟ್ ಇನ್ ಟು ಲಾಂಗ್ ಟರ್ಮ್?
ನಾಟ್ ನೆಸೆಸರಿ ಅಲ್ವಾ? ಕಸ ಸೊ ಅದು. ಸೊ ಫಾರ್ ದಟ್ ರೀಸನ್ ಏನು ಮಾಡಬೇಕು, ಮಲ್ಕೊಳ್ಳೋಕ್ಕೆ ಅರ್ಧ ಗಂಟೆ ಮುಂಚೆ ಸೊ ಯು ಶುಡ್ ಟ್ರೈ ಟು ರಿವೈಸ್ ಎನಿ ಪೀಸ್ ಆಫ್ ಇನ್ಫಾರ್ಮೇಷನ್ ವಿಚ್ ಯು ವಾಂಟ್ ಟು ಸ್ಟೋರ್ ಫಾರ್ ಅ ಲಾಂಗರ್ ಟರ್ಮ್. ಸೊ ಮಲ್ಕೊಳ್ಳೋಕ್ಕೆ ಅದನ್ನು ಮುಂಚೆನೇ ಏನಕ್ಕೆ? ಬಿಕಾಸ್ ನಾನು ಕೇಳ್ದಂಗೆ ಬ್ರೈನಲ್ಲಿ ಏನೇನೋ ವೇವ್ಸ್ ಇರುತ್ತಲ್ಲ, ಥೀಟಾ ವೇವ್ಸು, ಆಲ್ಫಾ, ಹೌದು. ಗಾಮಾ. ಸೊ ದೇ ಸೇ ಥೀಟಾ ವೇವ್ಸ್ ಇಸ್ ವೇವ್ ಆ ಟೈಮಲ್ಲಿ ಇದ್ದಾಗ ಸಬ್ ಕಾನ್ಷಿಯಸ್ ಮೈಂಡು ಡೈರೆಕ್ಟಾಗಿ ಆಕ್ಸೆಸ್ ಸಿಗತ್ತೆ ಅಂತ. ಇವೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಬಂದಮೇಲೆ ನಮಗೆಲ್ಲ ಅರ್ಥ ಆಗ್ತಾ ಇರೋ ಕಾನ್ಸೆಪ್ಟ್ಸ್ ಇದು. ಹೌದು. ಸೊ ನೀವು ಇದನ್ನೆಲ್ಲ ಹೇಗೆ ನೋಡ್ತೀರಾ? I have no clue about that, but as a memory trainer, when you try to restrict all those distractions or whatever, see, ಅಲ್ಲಿ ಏನಾಗ್ತಿದೆ, ಇಮೇಜ್ ಚೇಂಜು, ಡೈರೆಕ್ಟ್ ಇಮೇಜ್ ಇದೆ ಸ್ಕ್ರಾಲಿಂಗಲ್ಲಿ, ಇಮೇಜ್ ಚೇಂಜು ರ್ಯಾಪಿಡ್ ಆಗ್ತಾ ಇದೆ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಇಸ್ ಒನ್ ರೀಸನ್ ವೈ ಅಟೆನ್ಷನ್ ಸ್ಪ್ಯಾನ್ ಇಸ್ ವೆರಿ ಲೋ ದೀಸ್ ಡೇಸ್. ನಾವೇ ಮಾಡ್ಕೊಂಡಿರೋದು. ಸಿ ಅರ್ಲಿಯರ್ ಮೂವೀಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸೀನ್ ಚೇಂಜು, ಹಳೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಮೂವೀಸ್ ನೋಡಿದರೆ ಸೀನ್ ಚೇಂಜು ಎಷ್ಟು ಲೇಟಾಗಿ ಆಗ್ತಿತ್ತು. ಅದೇ ಇವಾಗಿನ ರೀಲ್ಸು ಶಾರ್ಟ್ ನೋಡಿದ್ರೆ ಹಿಂಗೆ ಚಿಟ್ಕೇಲಿ ಒಂದು ಡ್ರೆಸ್ಸು, ಇನ್ನೊಂದು ಚಿಟ್ಕೇಲಿ ಇನ್ನೊಂದು ಡ್ರೆಸ್ಸು. ಸೊ ದ ಸೀನ್ ಚೇಂಜ್ ಇಸ್ ರ್ಯಾಪಿಡ್. ನಿಮ್ಮ ಬ್ರೈನನ್ನು ಅದಕ್ಕೆ ಒಗ್ಗಿಸ್ಬಿಟ್ಟು ಬುಕ್ಕಲ್ಲಿ ಆ ರೇಂಜಿಗೆ ನಮ್ಗೆ ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಓ, ಅಲ್ಲಿ ಹಂಗಿದ್ರೆ ಅಷ್ಟು ಬೇಗ ಚೇಂಜ್ ಮಾಡಿ ಅಟೆನ್ಷನ್ ಡೆಫಿಸಿಟ್ ಆಗಿದೆ. ಇಲ್ಲಿ ನೋಡೋರೆ ಮತ್ತೆ ಬುಕ್ ಮೇಲೆ ಅದಕ್ಕೆ 1 ಸೆಕೆಂಡ್ ಆದಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಮತ್ತು ಇವೆರಡೂ ಮತ್ತು ಈ ಕಾಲದಲ್ಲಿ ಹೆಂಗೆ ಬದುಕೋದು? ಈ ಕಡೆ ಬುಕ್ಕು ಇದೆ, ಈ ಕಡೆ 1 ನಿಮಿಷದ ರೀಲ್ ಇದೆ. 10 ಸೆಕೆಂಡ್ ರೀಲ್ಗೂ ಇವತ್ತು ವಾಚ್ ಟಿಲ್ ದಿ ಎಂಡ್ ಅಂತ ಯು ಹಾಕಬೇಕು. ಶುಡ್ ಡೂ ಕಾನ್ಷಿಯಸ್ ಸ್ಕ್ರಾಲಿಂಗ್. ವಾಟ್ ಇಸ್ ಕಾನ್ಷಿಯಸ್ ಸ್ಕ್ರಾಲಿಂಗ್? ಸೊ ಸ್ಕ್ರಾಲ್ ಮಾಡಿದ್ಮೇಲೆ ಏನು ಸ್ಕ್ರಾಲ್ ಮಾಡಿದ್ದೀರಾ ಅನ್ನೋ ಅವೇರ್ನೆಸ್ಸು ಇರಬೇಕು ನಿಮಗೆ. ಸೊ ನಾವೇನು ಮಾಡ್ತೀವಿ, ಅದು ಇಟ್ಕೊಂಡ್ರೆ ಅದು ಹೋಗ್ತಾನೆ ಇರುತ್ತೆ, ಎಷ್ಟು ಗಂಟೆ ಹೋಗುತ್ತೆ ಒಂದು ಅಂದ್ಕೊಂಡು ತಗೊಂಡಿರ್ತೀವಿ, ಬಟ್ ಬಾಲ ಅದು. ಇಟ್ ಕೀಪ್ಸ್ ಗೋಯಿಂಗ್. ಸೊ ಯು ಶುಡ್ ಡೂ ದಟ್ ಆ್ಯಂಡ್ ಯು ಶುಡ್ ಡೂ ಡಿಜಿಟಲ್ ಡಿಟಾಕ್ಸ್ ಆಲ್ಸೋ, ವೀಕ್ಲಿ 1 day ಅಟ್ ಲೀಸ್ಟ್ ಇಫ್ ಪಾಸಿಬಲ್. ಐ ನೋ ಫ್ಯೂ ಪೀಪಲ್ ಮಕ್ಕಳಿಗೆ ಮಾಡ್ಬೋದು, ಎಸ್ಪೆಷಲಿ ಸ್ಟಡಿ ಬೇಸ್ಡ್, ಯಾರಿಗೆ ಅವ್ರ ಗೋಲ್ ಅಚೀವ್ ಮಾಡಬೇಕು ಅಂತ ಇದೆ, ದೇ ಹ್ಯಾವ್ ಟು ಡೂ ದ್ಯಾಟ್ ಡಿಜಿಟಲ್ ಡಿಟಾಕ್ಸ್. ಸೊ 1 day ಆ್ಯಂಡ್ ದೇರ್ ಶುಡ್ ಬಿ, ಇನ್ನು ಫ್ಯಾಮಿಲೀಸ್ ಅಂತ ಬಂದಾಗ, ಸಿ ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ವಿತ್ even the parents as such. So there should be one place where there is no gadget zone in house, especially ಊಟ ಮಾಡ್ಬೇಕಾದ್ರೆ no gadget zone. ಯಾಕೆ? See, when you are eating, you should feel that texture, taste. Mindful eating. ಅದೇ ಗೊತ್ತಾಗ್ತಾ ಇಲ್ಲ. ಸೊ ಏನಾಗ್ತಾ ಇದೆ? ಸೊ ವೆನ್ ವಿ ಡೋಂಟ್ ನೋ ದ್ಯಾಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಟ್ರೈ ಟು ಫೀಲ್ ಎವ್ರಿಥಿಂಗ್. ಅದನ್ನು ಒಂಥರ ಮೆಮರಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ, ಎಂತ ಯಾವ ಫುಡ್ಡು ಯಾವ ಟೇಸ್ಟ್ ಇರುತ್ತೆ ಅಂತ. ಸೊ ದ್ಯಾಟ್ ಶುಡ್ ಹ್ಯಾಪನ್. ಸೊ ನೋ ಗ್ಯಾಡ್ಜೆಟ್ ಝೋನ್ ಮಾಡಬೇಕು, whoever it is. ಸೊ ಇಲ್ಲಿ ಡೈನಿಂಗ್ ಹತ್ರ ಬಂದರೆ ಇಟ್ ಇಸ್ 0 ಗ್ಯಾಡ್ಜೆಟ್, ಲೆಟ್ ದಮ್ ಸ್ಪೀಕ್. ಸಿ ಈಗ ಟೈಮ್ ಶಾರ್ಟೇಜ್ ಆಗಿಬಿಟ್ಟು nobody is ready to spend time. So that's the reason, there are several challenges coming up for parents. So they have to try to communicate with their kids ಅನ್ನೋದು ನಂದು ಒಂದು ಸಜೆಷನ್. ಸೊ ಕಮಿಂಗ್ ಟು ದಿಸ್ ಮೆಮರಿ ಆ್ಯಂಡ್ ಸ್ಲೀಪ್, ಐ ಟೋಲ್ಡ್ ಯು ಇಟ್ ಗೆಟ್ಸ್ ಕನ್ಸಾಲಿಡೇಟೆಡ್. ಸೊ ಮಲ್ಕೊಳಕ್ಕೆ ಮುಂಚೆ ಅದು ಯಾವುದಾದ್ರೂ ಒಂದು ಟಾಪಿಕ್ಕು ರಿವ್ಯೂ ಮಾಡಿ ಮಲ್ಕೊಂಡಾಗ ದಟ್ ಗೆಟ್ಸ್ ಇನ್ ಟು ಯುವರ್ ಲಾಂಗರ್ ಟರ್ಮ್ ರಿಟೆನ್ಷನ್. ಇವತ್ತಿನ ಡೂಮ್ ಸ್ಕ್ರೋಲಿಂಗ್ ಜಮಾನದಲ್ಲಿ, ಡೂಮ್ ಸ್ಕ್ರೋಲಿಂಗ್ ಅಂದರೆ ಕಳೆದೋಗ್ತೀವಿ. ದ ಸ್ಕೇರಿ ಎಫೆಕ್ಟ್ ಆಫ್ ಡೂಮ್ ಸ್ಕ್ರೋಲಿಂಗ್, what it happens to our memory, can you throw some light on the same? Yes, I told you right already, attention span ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಲಿಟ್ರಲಿ ಬ್ರೈನಿಗೆ ಆ್ಯಕ್ಟಿವಿಟಿನೇ ಇರಲ್ಲ ಅದನ್ನು ನೋಡಬೇಕಾದ್ರೆ. ಸೊ ಬ್ರೈನ್ ಇಸ್ ಮೋರ್ ಆ್ಯಕ್ಟಿವ್ ವೆನ್ ಯು ಸ್ಲೀಪ್ than when you are watching that reel or a television. Then how to give activity to the brain? You have to do several activities. ಇವಾಗೆಲ್ಲ ಹೇಳಿದ್ರು ಅಷ್ಟೆಲ್ಲ ಮಾಡ್ಕೊಂಡು ಬರೀ ಜಾಸ್ತಿ ವಾಚ್ ಮಾಡೋದು, ಸಿನಿಮಾ ನೋಡೋದು, ಬರೀ ನೋಡ್ತಾ ಇರೋದ್ರಲ್ಲಿ ಬ್ರೈನ್ ಆಕ್ಟಿವಿಟಿ ಸೊ ಇರಲ್ಲ. ಅದೇ ಆವಾಗಲೇ ಒಂದು ಕ್ವೆಶನ್ ಬಂತು ನಿಮಗೆ, 40s ಏಜಲ್ಲಿ ಚಾಲೆಂಜ್ ಬಂದಾಗೇನು. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಲರ್ನ್ ಅ ನ್ಯೂ ಸ್ಕಿಲ್. ಏನಾದರೂ ಕಲಿಬೇಕು, ಯು ಶುಡ್ ಹ್ಯಾವ್ ದಟ್ ಲೈಫ್ ಇನ್ ಯು. ಇಟ್ಸ್ ನಾಟ್ ಮಕ್ಕಳಾಗೋದ ತಕ್ಷಣ ಇಟ್ ಇಸ್ ನಾಟ್. ಸೊ ವಿ ಶುಡ್ ಟ್ರೈ ಟು ಟೇಮ್ ಅವರ್ ಬ್ರೈನ್. ಬ್ರೈನ್ ಶುಡ್ ಬಿ ಯೋರ್ ಸ್ಲೇವ್, ಯು ಶುಡ್ ನಾಟ್ ಬಿ ದ ಸ್ಲೇವ್ ಆಫ್ ದ ಬ್ರೈನ್. ಈ 2 ಡಾನ್ ಥಿಯರಿ ಅಂದ್ರೇನು? ಎಸ್, ಕಮಿಂಗ್ ಟು 2 ಡಾನ್ ಥಿಯರಿ, ಎಕ್ಸಾಮ್ ಟೈಮಲ್ಲಿ ಸ್ಲೀಪ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಇರುತ್ತಲ್ವಾ, ಸೊ ಅವಾಗ ಏನು ಮಾಡ್ತೀವಿ, ಒನ್ಸ್ ವಿ ಆರ್ ಬ್ಯಾಕ್ ಫ್ರಮ್ ದ ಎಕ್ಸಾಮ್ ವಿ ಸ್ಟಾರ್ಟ್ ಸ್ಟಡಿಂಗ್ ಫಾರ್ ದ ನೆಕ್ಸ್ಟ್ ಎಕ್ಸಾಮ್.
ಸೊ ಏನಾಗುತ್ತೆ, ಮೆನಿ ಅ ಟೈಮ್ಸ್ ದೋಸ್ ಹೂ ಹ್ಯಾವ್ ಪುಟ್ ದರ್ ಹೋಲ್ ಆ್ಯಂಡ್ ಸೋಲ್ ಫಾರ್ ದರ್ ಪ್ರಿಪ್ರೇಷನ್ ಅವ್ರಿಗೇನಾಗುತ್ತೆ, ಈ ಆನ್ಸರ್ ಇನ್ನೂ ಬೆಟರ್ ಪ್ರೆಸೆಂಟ್ ಮಾಡಿರ್ಬೋದು, ಈ ಆನ್ಸರಲ್ಲಿ ಮಾರ್ಕ್ಸ್ ಕಳ್ಕೊಂಬಿಟ್ಟೆ, ಸೊ ಈ ಆನ್ಸರು ಇವಾಗ ಜ್ಞಾಪಕ ಬರ್ತದೆ, ಈ ಥರ ಥಾಟ್ಸ್ ಬರ್ತಾ ಇರುತ್ತೆ. ಸೊ ವೆನ್ ಯು ಆರ್ ಗೆಟಿಂಗ್ ಸಚ್ ಥಾಟ್ಸ್ ಇಟ್ ಗೆಟ್ಸ್ ಹಾರ್ಡ್ ಟು ಪೇ 100% ಅಟೆನ್ಷನ್. ಫಾರ್ ದ್ಯಾಟ್ ರೀಸನ್ ಯು ಶುಡ್ ಹ್ಯಾವ್ ಅ ಸ್ಮಾಲ್ ಲಿಟಲ್ ನ್ಯಾಪ್ ಆಫ್ 20 minutes. ಟು ಡಾನ್ ಅಂದರೆ ಏನು, ಸನ್ರೈಸ್ ಅಂತ. ಸೊ 2 ಸನ್ರೈಸ್ ಆಗಬೇಕು. ಸೊ ಸನ್ರೈಸ್ ಅಂತ ಮಲ್ಕೊಂಡೆದ್ದಾಗ ದ ಬ್ರೈನ್ ಥಿಂಗ್ಸ್ ಇಟ್ಸ್ ಅ ಫ್ರೆಶ್ ಡೇ ಫಾರ್ ಇಟ್. ಸೊ ಆವಾಗ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ, ಆಪ್ಟಿಮಮ್ ಲೆವೆಲ್ ಆಗಿರುತ್ತೆ. ಸೊ ವಾಟ್ ಎವರ್ ವಿ ರೀಡ್ ಪ್ರೊಡಕ್ಟಿವ್ ಆಗಿ ರಿಪ್ರೊಡ್ಯೂಸ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ಡೌಟಲ್ಲಿ, ಈಗ ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇದೆ, ಸೋಷಲ್ ಸ್ಟಡೀಸ್ ಬೇರೆ, ಕೆಮಿಸ್ಟ್ರಿ ಬೇರೆ, ಮ್ಯಾಥ್ಸ್ ಅಂದರೆ ಅದರಲ್ಲೇ ಮೆಷರ್ಮೆಂಟ್ಸು ಏನೇನೋ ಬರುತ್ತಲ್ಲ, ಒಂದೊಂದಕ್ಕೂ ಮೆಮರೈಸ್ ಮಾಡೋದಕ್ಕೆ ಬೇರೆ ಟೆಕ್ನಿಕ್ಸ್ ಇದೆಯಾ? ಫಾರ್ ಎಕ್ಸಾಂಪಲ್ ಮೆಷರ್ಮೆಂಟ್ಸ್ ಎಲ್ಲ ಮೆಮರೈಸ್ ಮಾಡಬೇಕು, ಓಕೆ, ನಂಬರ್ಸ್ ವರ್ಸಸ್ ಪ್ಯಾರಾಗ್ರಾಫ್ಸ್. ಆಯಿತು. ಸೊ ನಂಬರ್ಸ್ಗೆ ನಾವು ಆ ಬೇಸಿಕ್ ಟೆಕ್ನಿಕ್ ಹೇಳ್ಕೊಟ್ಟೆ ನಾನು, ರೈಮಿಂಗ್ ಮೆಥಡು. ಇದಕ್ಕೆ ಸಮಥಿಂಗ್ ಲೈಕ್ ಲಾಂಗ್ ಆನ್ಸರ್ ಆರ್ ರಿಚ್ ಪೀಸ್ ಆಫ್ ಇನ್ಫಾರ್ಮೇಷನ್ಗೆ ಬಾಡಿ ಪಾರ್ಟ್ ಯೂಸ್ ಮಾಡಿದ್ವಿ ನಾವು. ಸೊ ಫಾರ್ ದಿಸ್ ಸಿ ದೇರ್ ಆರ್ ಮಲ್ಟಿಪಲ್ ಟರ್ಮ್ಸ್. ಇವಾಗ ಕಿಲೋ ಇದೆ, ಹೆಕ್ಟೋ ಇದೆ, ಡೆಕಾ ಇದೆ, ಬೇಸಿಕ್ ಯೂನಿಟ್ ಮೀಟರ್ ಇದೆ, ಡೆಸಿ, ಸೆಂಟಿ ಆ್ಯಂಡ್ ಮಿಲಿ, ಈ ರೀತಿ ಇದೆ. ಸೊ ಮೇಜರಾಗಿ ಇಲ್ಲಿ ಚಾಲೆಂಜ್ ಅಂತ ಬರೋದು ಕನ್ವರ್ಷನ್ ಅಂತ ಕೊಡ್ತಾರೆ ಮಕ್ಕಳಿಗೆ, ಯೂನಿಟ್ ಕನ್ವರ್ಷನ್. ಸೊ ಅಲ್ಲಿ 1000 ಬರುತ್ತಾ, 100 ಬರುತ್ತಾ, ದಟ್ ಈಸ್ ಅ ಬಿಗ್ ಕನ್ಫ್ಯೂಷನ್. ಸೊ ಇಫ್ ಯು ಜಸ್ಟ್ ಚಕ್ ದ ಫ್ಲೋ, 1ರಿಂದ 1ಕ್ಕೆ 110 ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟೇ. ಅದು ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಝೀರೋಸ್. ಸೊ ಫಸ್ಟ್ ಆ ಸೀಕ್ವೆನ್ಸ್ನ ಕ್ಯಾಪ್ಕ ಇಟ್ಕೋಬೇಕು ನಾವು. ಆ ಸೀಕ್ವೆನ್ಸ್ಗೆ ನಾನೇನು ಮಾಡ್ತೀನಿ, ಒಂದು ಸ್ಮಾಲ್ ಲಿಟಲ್ ಫ್ರೇಸ್ ಕ್ರಿಯೇಟ್ ಮಾಡ್ಕೋತೀನಿ. ಹೌ ಟೇಕಿಂಗ್ ದ ಫಸ್ಟ್ ಲೆಟರ್ಸ್ ಆಫ್ ದೋಸ್ what to say units. Okay, for example, okay, I'll try to create a phrase. So king of Hastinapura doesn't usually drink chocolate milk or cold milk. Okay, king of Hastinapura doesn't usually drink chocolate or cold milk, anything for that matter. King of Hastinapura doesn't usually drink cold milk or chocolate milk, anything. So now king kilo, Hastinapura hecto, doesn't deca, usually basic unit of meter. Then again drink deci. ಇವಾಗ ನೀವು ಕೇಳ್ಬೋದು ಡೆಕಾಗೂ ಡೆಸಿಗೂ ಹೆಂಗೆ ಅಂತ. ಸಿ ಡೆಕಾ ಎ ಕಮ್ಸ್ ಫಸ್ಟ್, ಡೆಸಿ ಐ ಕಮ್ಸ್ ಲೇಟರ್. ಅಬ್ಸರ್ವೇಷನ್, ಜಸ್ಟ್ ದ ಅಬ್ಸರ್ವೇಷನ್. ದೆನ್ ಡ್ರಿಂಕ್ ಆದಮೇಲೆ ಕೋಲ್ಡ್ ಮಿಲ್ಕ್ ಕ ಸೆಂಟಿಮೀಟರ್, ದೆನ್ ಮಿಲ್ಕ್ ಮಿಲಿಮೀಟರ್. ಸೊ ಈ ರೀತಿ ಸಾಕಷ್ಟು ಮಾಡ್ಬೋದು, ಮೆನಿ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಇಫ್ ಯು ಆಸ್ಕ್ ಮೀ, ನಮ್ಮ SLC ಆರ್ 10th grade ಎಕ್ಸಾಮ್ನೋ ಈ ಥರ ಟೆಕ್ನಿಕ್ಸಿಂದ ಸಖತ್ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನೀಟ್ ಎಕ್ಸಾಮಲ್ಲಿ ಫಾರ್ ಎಕ್ಸಾಂಪಲ್ ಇದು ನೀಟ್ ಎಕ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ ಅಮೈನೋ ಆಸಿಡ್ಸ್ ಬಗ್ಗೆ. ಅದನ್ನು ಕೋಡಾನ್ಸ್ ಅಂತ ಕರೀತಾರೆ. ಅದರಲ್ಲಿ 64 ಕಾಂಬಿನೇಷನ್ಸ್ ಇದೆ. ಅದು UCAG ಅದ್ರದ್ದು ಕಾಂಬಿನೇಷನ್ಸ್ ಮಾಡ್ತಾರೆ. UUG UCA GAUG UC ಆ ಥರ ಗ್ಯಾಪ್ ಕಟ್ಕೋಬೇಕು, ಯಾವುದಕ್ಕೆ ಏನು ನೇಮು ಅಂತ. ಅದು ಒಂದು ಕ್ವೆಶನ್ ಪ್ರಾಬಬಿಲಿಟಿ ಇದೆ ಬರೋದು. ಸೊ ಅಂಥದ್ದನ್ನು ಕೂಡ, ಸೊ ಅದು ಬರೋದು ಯಾವಾಗ 12th grade. ಅಂಥದ್ದನ್ನು ಕೂಡ ನಮ್ಮ ಸಣ್ಣ ಮಕ್ಕಳು ಟೆಕ್ನಿಕ್ ಮುಖಾಂತರ ಮೆಮರೈಸ್ ಮಾಡಿದ್ದಾರೆ. ಇದಕ್ಕೆ ಯಾವ ಟೆಕ್ನಿಕು? ಸೊ ಅದು ಇಮೇಜ್ ಟೆಕ್ನಿಕ್ಕು, ಬಾಡಿ ಪಾರ್ಟ ಇಮೇಜ್ ಟೆಕ್ನಿಕ್. ಡೈರೆಕ್ಟ್ ಅದರಲ್ಲಿ ಏನು ಕಾಣಿಸ್ತದೆ ಅದನ್ನ ನೋಡಿ ಇಮೇಜ್ ಮಾಡ್ಕೊತೀರಾ ಅಷ್ಟೇ ನೀವು. ಕೆಲವು ಸತಿ ಮಕ್ಕಳು ಓದಬೇಕಾದಾಗ ಫಾರ್ಮುಲಾ, ಈಕ್ವೇಷನ್ನು, ಡಯಾಗ್ರಾಮ್ಸು ತುಂಬ ಸತಿ ಓದಿದ್ರೂ ಸಡನ್ನಾಗಿ ಮಾಸ್ಟರ್ ಮಾಡ್ಕೊಳಕ್ಕಾಗಲ್ಲ, ಅಂಥವ್ರಿಗೆ ಟಿಪ್ಸ್. So you have to use your non-dominant hand. So if you're right-handed person, right hand is your dominant hand. So your left hand becomes non-dominant hand. So ಯಾವುದೇ ಫಾರ್ಮುಲಾ ಕಾನ್ಸೆಪ್ಟು ನೀವು ಹೇಳ್ಬೋದು, ರೈಟ್ ಹ್ಯಾಂಡಲ್ಲೇ 10 ಸತಿ ಬರಲಿಲ್ಲ ಲೆಫ್ಟ್ ಹ್ಯಾಂಡ್ ಏನು ಮ್ಯಾಜಿಕ್ ಮಾಡುತ್ತೆ. ಸೊ ಯು ಶುಡ್ ಟ್ರೈ ಯೂಸಿಂಗ್ ಯರ್ ಬಾಡಿ ಇನ್ ಡಿಫ್ರೆಂಟ್ ವೇಸ್. ಸೊ ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಇಸ್ ಇಟ್ ಈಸಿ? ಇಟ್ ಗೆಟ್ಸ್ ಡಿಫಿಕಲ್ಟ್. ಅವಾಗ ಏನು ಮಾಡ್ತೀವಿ, ವಿ ಟ್ರೈ ಟು ಪುಟ್ 100% ಫೋಕಸ್ ಆನ್ ಇಟ್, 100% ಕಾನ್ಸಂಟ್ರೇಷನ್ ಆನ್ ಇಟ್. ಸೊ ವೆನ್ ವಿ ಟ್ರೈ ಟು ಡೂ ಇಟ್, ಸೊ ಮೆನಿ ಟೈಮ್ಸ್ ಒಂದು ಸತಿನೇ ಮಾಡಿದ್ರೆ ಬಂದ್ಬಿಡುತ್ತೆ, ಕೆಲವ್ರಿಗೆ 2 ಸತಿ ಮಾಡಬೇಕಾಗತ್ತೆ. ಸೊ ಯೂಸಿಂಗ್ ಯುವರ್ ನಾನ್-ಡಾಮಿನೆಂಟ್ ಹ್ಯಾಂಡ್ ಯು ವಿಲ್ ಬಿ ಏಬಲ್ ಟು ಮಾಸ್ಟರ್ ದ್ಯಾಟ್ ಡಿಫಿಕಲ್ಟ್ ಕಾನ್ಸೆಪ್ಟ್. ಸೂಪರ್, ಇವಾಗ ಅರ್ಥ ಆಯಿತು. ಯಾಕೆ ಇವಾಗ ಎಡಗೈ ಅಂತ ಬಂದ ತಕ್ಷಣ ಆಟೋಮೆಟಿಕಾಗಿ ಫೋಕಸ್ ಎಷ್ಟಿರುತ್ತೆ, ಫೋಕಸ್ ಇದ್ದಲ್ಲಿ ಫೋಕಸ್ ಇಸ್ ಎನಿವೇಸ್ ದ ಗ್ಲೂ ಟು ಹೋಲ್ಡ್ ದ ಇನ್ಫಾರ್ಮೇಷನ್, ಆಟೋಮೆಟಿಕಾಗಿ ಇದು. ನಂಗೆ ಇನ್ನೊಂದು ಹೇಳಿ,
ಥಿಂಕಿಂಗ್ ಲ್ಯಾಂಗ್ವೇಜ್, ಈಗ ನಾನು ಕನ್ನಡದವಳು, ಹ್ಞೂ ನಾನು ಐ ಥಿಂಕ್ ಮೈ ಥಿಂಕಿಂಗ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಹ್ಞೂ ದೋ ಈಗ ಐ ಆಮ್ ಡೂಯಿಂಗ್ ಜಸ್ಟ್ ಕ್ಯೂರಿಯಸ್ ಇಂಡಿಯಾ, ಹ್ಞೂ ಸ್ಲೋಲಿ ಐ ಸಿ ದ ಚೇಂಜ್. ಡೇ ಒನ್ನಲ್ಲಿ ಇಂಗ್ಲೀಷಲ್ಲಿ ತುಂಬ ಸರಾಗವಾಗಿರಲಿಲ್ಲ, ಹ್ಞೂ ಹೋಗ್ತಾ ಹೋಗ್ತಾ ಆಗ್ತಾ ಇದೆ, ಫ್ಲೂಯೆಂಟ್ ಆದ್ರಿ. ಫ್ಲೂಯೆಂಟ್ ಆಗ್ತಾ ಇದ್ದೀನಿ. ಸೊ ವಾಟ್ ಡಿಸೈಡ್ಸ್ ಮೈ ಥಿಂಕಿಂಗ್ ಲ್ಯಾಂಗ್ವೇಜ್? ಫಾರ್ ಎಕ್ಸಾಂಪಲ್, ನಾನು ಚಿಕ್ಕವಳಿದಾಗಿಂದ ಕನ್ನಡ ಅಂತ ಇದು ಮಾಡಿದ್ರೆ ಲೇಟರ್ ಪಾರ್ಟ್ ಆಫ್ ದ ಇದು ಚೇಂಜ್ ಆಗ್ಬೋದಾ? ಸಿ ಐ ಟೋಲ್ಡ್ ಯು, ಯೂಸ್ ಇಟ್ ಆರ್ ಲೂಸ್ ಇಟ್. ಇಫ್ ಯು ಕೀಪ್ ಯೂಸಿಂಗ್ ಇಟ್ ಯು ವಿಲ್ ಮಾಸ್ಟರ್ ಹಾಗೆ ಇಟ್. ಅದು. ಅಷ್ಟೇ. ಸೊ ಯಾವಾಗ ಬೇಕಾದ್ರೂ ಯು ಕ್ಯಾನ್ ಸ್ವಿಚ್ ದ ಗೇರ್ಸ್. ಎಸ್. ಸೊ ಫಾರ್ ದ್ಯಾಟ್ ಈಗ- ಮ್ಯಾಟರ್ ನಾನು ಜಾಬ್ ಬಿಟ್ಟು ಆಲ್ಮೋಸ್ಟ್ 10 ಇಯರ್ಸ್ ಮೇಲೆ ಆಗಿಬಿಟ್ಟಿದೆ, ಆಲ್ಮೋಸ್ಟ್ 15 ಇಯರ್ಸ್ ಐ ಬಿಲೀವ್. ಸೊ ದೆನ್ ಆವಾಗ ಒಂದಿಷ್ಟು ಇಂಗ್ಲೀಷ್ ಕಮ್ಯುನಿಕೇಷನ್ ಇತ್ತು. ಬಟ್ ನಾವು ಲೇಟರ್ ಪಾರ್ಟ್ ಆಫ್ ದ ನನ್ನ ಪ್ರೆಗ್ನೆನ್ಸಿ, ಆಲ್ ದೋಸ್ ಥಿಂಗ್ಸ್ ಐ ವಾಸ್ ನಾಟ್ ಅಟ್ ಆಲ್ ಯೂಸಿಂಗ್ ಇಟ್. ಸೊ ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಆಸ್ ಅ ಟ್ರೈನರ್, ಇಟ್ ವಾಸ್ ಕ್ವೈಟ್ ಡಿಫಿಕಲ್ಟ್ ಫಾರ್ ಮಿ ಟು ಗೆಟ್ ಬ್ಯಾಕ್ ಟು ಇಟ್. ಒನ್ಸ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್ ಯು ವಿಲ್ ಮಾಸ್ಟರ್ ಇಟ್. ಅಷ್ಟೇ. ನೋ, ಐ ಹ್ಯಾವ್ ಒನ್ ಕ್ವೆಶನ್ ಅಬೌಟ್ ಲರ್ನಿಂಗ್. ಎಷ್ಟು ಟೈಮ್ ಬ್ರೈನಿಗೆ ತಡ್ಕೊಳ್ಳೋ ಶಕ್ತಿ ಇದೆ ಲರ್ನಿಂಗ್ ಅಂತ ಬಂದಾಗ? ಹೌ ಲಾಂಗ್ ಶುಡ್ ಐ ಸಿಟ್ ಆ್ಯಂಡ್ ಲರ್ನ್? ಅಲ್ಲಿ ಬ್ಲಾಕ್ಸ್ ಇದೆಯಾ? Yes, many students, you are asking learning episode ಎಷ್ಟು ಡ್ಯೂರೇಷನ್. ಹೌ ಲಾಂಗ್ ಶುಡ್ ಐ ಸಿಟ್ ಫಾರ್ ಲರ್ನಿಂಗ್? ಕೆಲವರು ದಿನ ಫುಲ್ಲು ಓದ್ಕೊಂಡೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಓದ್ದೆ, ಬ್ರೈನಿಗೆ ಹೆಂಗೆ ಓದಬೇಕು ಕಲಿಬೇಕಾದಾಗ? ವಿ ಹ್ಯಾವ್ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸ್ಪೀಚ್ ಕೇಳಿಸ್ಕೊತಾ ಇದ್ದೀವಿ ಅಂದ್ಕೊಳ್ಳಿ. ಸೊ ಇನಿಷಿಯಲ್ 20 minutes ಯುವರ್ ಬ್ರೈನ್ ವಿಲ್ ಬಿ ಏಬಲ್ ಟು ರಿಮೆಂಬರ್ ಇಟ್ ವೆರಿ ವೆಲ್, ಹೈಯೆಸ್ಟ್ ರಿಟೆನ್ಷನ್ ಇರುತ್ತೆ. ಆ್ಯಂಡ್ ಲಾಸ್ಟ್ 10 minutes ಹೈಯೆಸ್ಟ್ ರಿಟೆನ್ಷನ್ ಇರುತ್ತೆ. ಬಿಕಾಸ್ ಯು ಆರ್ ಪುಟ್ಟಿಂಗ್ ಆಲ್ ಯುವರ್ ಫೋಕಸ್, ಅಟೆನ್ಷನ್, ಬ್ರೈನ್ ಇಸ್ ಆಲ್ ಫ್ರೆಶ್, ಸೊ ಯು ಆರ್ ಗ್ರಾಸ್ಪಿಂಗ್ ಇಟ್. ಲಾಸ್ಟ್ 10 minutes ಯಾಕೆ? ಬಿಕಾಸ್ ಯುವರ್ ಬ್ರೈನು ಇಟ್ ಇಸ್ ಅಬೌಟ್ ಟು ಎಂಡ್. ಸೊ ಆವಾಗ ಹೈಲಿ ಕಾನ್ಸಂಟ್ರೇಟಿವ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಪ್ರೈಮಸ್ ಎಫೆಕ್ಟ್ ಆ್ಯಂಡ್ ರೀಸೆನ್ಸಿ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ 20 minutes ಇಸ್ ಕಾಲ್ಡ್ ಪ್ರೈಮಸಿ, and the last 10 minutes is called recency. So for example, if you are studying for 2 hours at a stretch, okay, so what is happening? It is similar to the speech. So initial 20 minutes absorption capacity ಚೆನ್ನಾಗಿದೆ, ರಿಟೆನ್ಷನ್ ಚೆನ್ನಾಗಿದೆ, ದೆನ್ ಲಾಸ್ಟ್ 10 minutes ಚೆನ್ನಾಗಿದೆ. ಸೊ ನೀವು 2 hour ಕುತ್ಕೊಂಡು ಓದಿದ್ರೂ ನಿಮ್ಗೆ ರಿಟೆಂಟಿವಿಟಿ ಎಷ್ಟು ಬಂತು? 30 minutes ಬಂತು. ಸೊ ಏನು ಮಾಡಬೇಕು? ರೆಸ್ಟ್ 90 minutes ಏನಾಯಿತು? ಓದಿದ್ದೀರಾ ಕೂತ್ಕೊಂಡು, ಬಟ್ ಯು ಆರ್ ಅನೇಬಲ್ ಟು ಸ್ಟೋರ್ ಇಟ್. ಫಾರ್ ದ್ಯಾಟ್ ರೀಸನ್ ಯು ಶುಡ್ ಟ್ರೈ ಟು ಚಂಕ್ ದ ಟೈಮ್. ಸೊ ಒಂದು ಸ್ಟಡಿ ಸೆಷನ್ನು ಯು ಶುಡ್ ಅಟ್ಲೀಸ್ಟ್ ಹ್ಯಾವ್ 40 minutes ಆಫ್ ಒನ್ ಸೆಷನ್. 40 minutes. ಸೊ ಕಟ್ ಡೌನ್ ಮಾಡಬೇಕು. 2 hours ಓದೋದನ್ನು 40 ಕಟ್ ಡೌನ್ ಮಾಡಿದಾಗ ಏನಾಗುತ್ತೆ? 40 minutesಲ್ಲಿ ಏನಾಗುತ್ತೆ? 20 ಸ್ಟಾರ್ಟಿಂಗು, ಲಾಸ್ಟ್ 10. ಸೊ 30 minutes ರಿಟೆಂಟಿವಿಟಿ ಸಿಕ್ತು. ಇನ್ 10 minutes ನಾವು ಡೌನ್ ಟೈಮ್ ಅಂತ ಹೇಳ್ತೀವಿ. ಸೊ ಜನರಲಿ ವಿ ಶುಡ್ ಕೀಪ್ ದಿಸ್ ಟೈಮ್ ಫಾರ್ ರಿವ್ಯೂಯಿಂಗ್ ವಾಟ್ ವಿ ಹ್ಯಾವ್ ರೆಡ್ ಇನ್ ದ ಲಾಸ್ಟ್ 10 minutes. ನಾವು ಫಾರ್ ಎಕ್ಸಾಂಪಲ್ ರಿವ್ಯೂ ಮಾಡಿಲ್ಲ, ಓಕೆ, ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ. ಬಟ್ ಈ ರೀತಿ ಚಂಕ್ ಮಾಡಿ ಓದಿದಾಗ ನಮಗೇನಾಗುತ್ತೆ? 40 minutesಲ್ಲಿ 30 minutes ಪ್ರೊಡಕ್ಟಿವ್ ಆಯಿತು. ಅದೇ ಥರ ಅಲ್ಲಿ 120 minutes ಓದಬೇಕಾದ್ರೆ ಬರೀ 30 minutes ಪ್ರೊಡಕ್ಟಿವಿಟಿ ಇತ್ತು. ಇಲ್ಲಿ 40. ಸೊ 30 + 30 ಸೊ ಎಷ್ಟಾಯಿತು? 90 minutes ಪ್ರೊಡಕ್ಟಿವಿಟಿ ಟೈಮ್ ಬಂದ್ಬಿಡ್ತು. ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ಇಫ್ ಯು ಟ್ರೈ ಟು ಡೈಲ್ಯೂಟ್ ಯುವರ್ ಲರ್ನಿಂಗ್, ಯು ವಿಲ್ ಡೈಲ್ಯೂಟ್ ಯುವರ್ ರಿಸಲ್ಟ್ಸ್. ಸೊ ಯಾವಾಗ ಬ್ರೈನು ಆಪ್ಟಿಮಮ್ ಫೇಸಲ್ಲಿ ಫಂಕ್ಷನ್ ಮಾಡ್ತಾ ಇರುತ್ತೋ ಆವಾಗ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಥ್ಯಾಂಕ್ ಯು. ಸೊ ಬ್ರೇಕ್ ಟೈಮ್ ಎಷ್ಟು ತೊಗೋಬೇಕು ಮಧ್ಯದಲ್ಲಿ? 5 to 10 minutes ಪುಟ್ ಇಟ್ ಆನ್ ದ ಕೋರ್ಸ್. ಆ ಬ್ರೇಕಲ್ಲಿ ಏನು ಮಾಡಬೇಕು? ನೋ ಟೆಲಿವಿಷನ್ ಬ್ರೇಕ್. It is just some eating, chatting, listening to music, playing, all those things are done. Why not TV? See what happens, I told you, direct image ಕೊಡುತ್ತೆ. ಸೊ ನಾವು ಅರ್ಧ ಗಂಟೆ ಇಲ್ಲ 40 minutes ಓದಿ ನಮ್ಮ ಬ್ರೈನನ್ನು ಒಂದು ರೇಂಜಿಗೆ ಸ್ಟಿಮ್ಯುಲೇಟ್ ಮಾಡಿರ್ತೀವಿ. ಸೊ ಟಿ ವಿ ಕೊಟ್ಟಾಗ ಯು ಆರ್ ಸ್ಟಿಮ್ಯುಲೇಟಿಂಗ್ ಇಟ್ ಟು ಅ ವೆರಿ ಹೈಯರ್ ಲೆವೆಲ್. ವಾಪಸ್ಸು ನೀವು ಮತ್ತೆ ಓದಕ್ಕೆ ಕೂತ್ಕೊಂಡಾಗ ಅರ್ಥನೇ ಇಟ್ ಇಸ್ ಸಮಥಿಂಗ್ ಲೈಕ್ ಅಪ್ಪಲ್ಲಿ ಹೋಗಿ ಸೈಕಲ್ ನಿಲ್ಲಿಸ್ಬಿಟ್ಟು ಮತ್ತೆ ಹೊಡಿಬೇಕು ಅಂದರೆ ಯು ಹ್ಯಾವ್ ಟು ಪುಟ್ ಮೋರ್ ಎನರ್ಜಿ, ರೈಟ್? ಸೊ ಮತ್ತೆ ಸೈಕಲ್ ಹೊಡ್ಕೊಂಡು ಮುಂದಕ್ಕೆ ಹೋಗಬೇಕು, ವೇರ್ ಇನ್ ಯು ಲೂಸ್ ಲಾಟ್ಸ್ ಆಫ್ ಟೈಮ್ ಆ್ಯಂಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ದ್ಯಾಟ್ ರಿಟೆಂಟಿವಿಟಿ. ಫಾರ್ ದ್ಯಾಟ್ ರೀಸನ್ ಟ್ರೈ ಟು ಅವಾಯ್ಡ್ ಇಟ್ ಬಿಟ್ವೀನ್ ದೋಸ್ ಬ್ರೇಕ್ಸ್. ಮತ್ತು ಮುಂದೆ ನನಗೆಲ್ಲ ಜ್ಞಾಪಕ ಇದೆ,
ನಾನು BCom ಓದಿದ್ದು, ಆಮೇಲೆ ಕಾಮ್ ಆಗಿಬಿಟ್ಟೆ, ಇಲ್ಲಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆದರೂ ಈ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಓದಬೇಕು, ಮತ್ತು ಏನೇನೋ ಹಿಂಗೆಲ್ಲ ಅಮ್ಮ ಎಲ್ಲ ಹೇಳೋರು. ಸೊ ಈಗ ನನ್ನ ಪ್ರಶ್ನೆ, ಈ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಯಾಕೆ ಓದಬೇಕು? ನಿಮ್ಮ ಲಾಜಿಕಲ್ ರೀಸನಿಂಗ್ ಏನು ಅದಕ್ಕೆ? ಸಿ ಅವ್ರು ಹೇಳಿದ್ದು ಒಳ್ಳೇದೇನೆ. ಸಿ ಬ್ರೇನು, ನಾ ಹೇಳಿದೆ ರೀಚಾರ್ಜ್ 2 ಡಾನ್ ಥಿಯರಿ ಮಾತಾಡಿದ್ವಿ ನಾವು ಅಲ್ವಾ. ಸೊ ಬ್ರೇನಿಗೆ ಏನಾಗುತ್ತೆ, ವೆನ್ ಅ ನ್ಯೂ ಡೇ ಸ್ಟಾರ್ಟ್ಸ್, ಯು ಹ್ಯಾವ್ ಆಲ್ರೆಡಿ ಹ್ಯಾಡ್ ಅ ಗುಡ್ ಸ್ಲೀಪ್, ಬ್ರೇನು ಫ್ರೆಶ್ ಆಗಿರುತ್ತೆ, ಅಬ್ಸಾರ್ಪ್ಷನ್ನು ತುಂಬ ಆಪ್ಟಿಮಮ್ ಲೆವೆಲಲ್ಲಿರುತ್ತೆ. ಆ್ಯಂಡ್ ಸಿ ಕೆಲವ್ರಿಗೆ ರಾತ್ರಿ ಹೊತ್ತು ಎದ್ದಿರೋದಕ್ಕಾಗತ್ತೆ, ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಕೆಲವ್ರಿಗೆ ಬೆಳಗ್ಗೆ ಎದ್ದೇಳೋಕ್ಕಾಗತ್ತೆ, ರಾತ್ರಿ ಎದ್ದಿರೋದಕ್ಕಾಗಲ್ಲ. ಯಾವ್ದು ರೈಟು? ಫಾರ್ಮುಲಾ ಏನಾರು ಇದೆಯಾ? ಏನು ಆ ಥರ ಫಾರ್ಮುಲಾ size ಏನಿಲ್ಲ, doesn't fit all. ನಥಿಂಗ್. ಸೊ ಇಟ್ ಈಸ್ ಅಪ್ ಟು ದ ಇಂಡಿವಿಜುವಲ್. ಹಿ ಹ್ಯಾಸ್ ಟು ಫಿಗರ್ ಇಟ್ ಔಟ್ ವೆದರ್ ಹಿ ಈಸ್ ಅ ಅರ್ಲಿ ಬರ್ಡ್ ಆರ್ ಅ ನೈಟ್ ಈಗಲ್. ಸೊ ಅದನ್ನು ಫಿಗರ್ ಔಟ್ ಮಾಡಿದಾಗ, ಇವಾಗ ನೈಟ್ ಔಲ್ ಆದವ್ರಿಗೆ ಏನಾಗುತ್ತೆ, ಸಮ್ವೇರ್ ಅರೌಂಡ್ 11 to 12 o'clock, 11 to 12:30, they will have a maximum retention. Like unlike early birdsಗೆ ಎದ್ದ ತಕ್ಷಣ ಮಾರ್ನಿಂಗ್ 5ಗೆ ಎದ್ದರೆ 5 to 6:30 they will have a good retention level. So it depends on your individual. You have to figure out what you are. 2 ದಿನ ಟ್ರೈ ಮಾಡಿ, ನಿಮ್ಗೆ ಇದು ವರ್ಕ್ ಆಗ್ತಿದ್ಯಾ ಇಲ್ವಾ, ಸ್ವಿಚ್ ಬ್ಯಾಕ್ ಟು ದ್ಯಾಟ್. ದಟ್ಸ್ ಇಟ್. ಸೊ ಟೆಕ್ನಿಕಲಿ ಯು ಸೇಯಿಂಗ್ ಎದ್ದ ತಕ್ಷಣ 1.5 hours retention is usually more for all individuals Yes. across age groups. Yes. But ಎದ್ದ ತಕ್ಷಣ again, what we are trying to do, we are trying to pick the gadget, which is not the right thing. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್. ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಕೆಲವು ಸ್ಟೂಡೆಂಟ್ಸ್ಗಳಿರ್ತಾರೆ, ಸಿಕ್ಕಾಪಟ್ಟೆ ಓದಿರ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಆದರೂ ಒಳ್ಳೆ ಮಾರ್ಕ್ಸ್ ಬರ್ತಿರಲ್ಲ ಅನ್ನೋರಿಗೆ ಎಲ್ಲಿ ಗ್ಯಾಪ್ಸ್ಗಳಿರೋದು? See, there is a Italian economist by name Pareto, okay, Vilfredo Pareto, okay. So 1906 when he was strolling in his garden, so ಒಂದು ಬಟಾಣಿ ಗಿಡ ನೋಡಿದ್ರಂತೆ. ಸೊ ದೇರ್ ಆರ್ ಪೀ ಪಾಟ್ಸ್ ಅಂತ ಹೇಳ್ತೀವಿ, ಬಟಾಣಿ ಕಾಯಿ ಮತ್ತು ಬಟಾಣಿ ಕ್ರಾಪ್, ಓಕೆ, ಪೀ ಕ್ರಾಪ್ಸ್ ಆ್ಯಂಡ್ ದ ಪೀ ಪಾಟ್ಸ್. ಸೊ ಅದನ್ನು ನೋಡಿ, ಇಫ್ ಅಟ್ ಆಲ್ ಹೀ ಟ್ರೈ ಟು ಕ್ವೆಶನ್ ಹಿಮ್ಸೆಲ್ಫ್. ಸೊ ಇದು ಎಷ್ಟು ಪೀ ಕ್ರಾಪ್ ನಮಗೆ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಡೂ ಐ ಹ್ಯಾವ್ ಟು ಲಿಟ್ರಲಿ ಕೌಂಟ್ ಎವ್ರಿ ಪೀ ಕ್ರಾಪ್, ಆರ್ ಒಂದು ಪಾಡಲ್ಲಿ 5 ಇದೆ ಅಂತ ಆವ್ರೇಜ್ ತೊಗೊಂಡು ಅದರಿಂದ ಕ್ಯಾಲ್ಕುಲೇಟ್ ಮಾಡಬೇಕಾ, ಪಾಡ್ಸಿಂದ? ಸೊ ಹೀ ಅಂಡರ್ಸ್ಟುಡ್ ದ್ಯಾಟ್ 80% ಆಫ್ ದ ಕ್ರಾಪ್ ಈಸ್ ಹಿಡನ್ ಇನ್ಸೈಡ್ 20% ಆಫ್ ದ ಪಾಡ್. ಸಿಮಿಲರ್ಲಿ ಅವ್ರು ಏನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಅಂದರೆ, 80% ಆಫ್ ದ ಇಟಾಲಿಯನ್ ಲ್ಯಾಂಡ್ ಈಸ್ ಆಕ್ಯುಪೈಡ್ ಬೈ 20% ಆಫ್ ದ ಪಾಪ್ಯುಲೇಷನ್. ಇನ್ನೂ ಎಕ್ಸಾಂಪಲ್ ಕೊಡಬೇಕಾದ್ರೆ, ಇಟ್ ಈಸ್ ನಥಿಂಗ್ ಬಟ್ ಡೂ ಮೋರ್ ಬೈ ಡೂಯಿಂಗ್ ಲೆಸ್. ಅಂದರೆ 80% ಆಫ್ ಯುವರ್ ಬಿಸ್ನೆಸ್ ಕಮ್ಸ್ ಫ್ರಮ್ 20% ಆಫ್ ಯುವರ್ ಕ್ಲೈಂಟ್ಸ್ ಥರ. 20% ಎಫರ್ಟ್ ಎಲ್ಲ ಕರೆಕ್ಟಾಗಿ ಹಾಕ್ತಿರೋ ಅಲ್ಲಿ 80% ರಿಸಲ್ಟ್ ಬರುತ್ತೆ. ಸೊ ಯೋರ್ ಬುಕ್ಸ್, ಇಟ್ ಈಸ್ ಆಲ್ ಫಿಲ್ಡ್ ವಿತ್ ವರ್ಡ್ಸ್. ಸೊ ಅದರಲ್ಲಿ ಅಕಾರ್ಡಿಂಗ್ ಟು ಹಿಸ್ ಪ್ರಿನ್ಸಿಪಲ್, ಇಟ್ ಈಸ್ ಮೇಡ್ ಔಟ್ ಆಫ್ 80% ಆಫ್ ನಾನ್ ಕೀವರ್ಡ್ಸ್ ಆ್ಯಂಡ್ ಓನ್ಲಿ 20% ಆಫ್ ಕೀವರ್ಡ್ಸ್. ಕೀವರ್ಡ್ಸ್ ಅಂದರೆ ಇಂಪಾರ್ಟೆಂಟ್ ಕೀವರ್ಡ್ಸ್. ಸೊ ಮೆನಿ ಅ ಟೈಮ್ಸ್ ಟೀಚರ್ಸ್ ಹೇಳಿರ್ತಾರೆ, ಯು ಹ್ಯಾವೆಂಟ್ ರಿಟರ್ನ್ ದಿಸ್ ವರ್ಡ್, ಸೊ ಹ್ಯಾವ್ ಕಟ್ ದ ಮಾರ್ಕ್ಸ್ ಅಂತ. ಸೊ ನಾವು ವಿತ್ ದ ಹರಿ ಆಫ್ ಒಮಿಟಿಂಗ್ ಎವ್ರಿಥಿಂಗ್, ಏನು ಬೇಕೋ ಅದನ್ನು ಬಿಟ್ಟು ಬೇರೆದೆಲ್ಲ ಬರಿತಾ ಇದ್ದೀವಿ. ಸೊ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್? We need to understand that. When somebody understand what is very important, that in a piece of information, you will be able to render it very well. See, ಒಂದು ಕ್ವೆಶನೋ ಇಲ್ಲ ಒಂದು ಇನ್ಫಾರ್ಮೇಷನ್ ನೋಡಿದ ತಕ್ಷಣ ನೀವು ಹೇಗೆ ಯೋಚನೆ ಮಾಡಬೇಕು ಅಂದರೆ, ಇದರಿಂದ ಎಂಥ ಕ್ವೆಶನ್ ಬರ್ಬೋದು, ಪ್ರಾಬಬಲ್ ಕ್ವೆಶನ್ಸ್ ಏನಿರ್ಬೋದು, ಅದನ್ನು ಕ್ವೆಶನ್ ಮಾಡ್ಕೊಂಬಿಟ್ರೆ ನಿಮಗೆ ಜನರಲಿ ಹೇಳ್ತಾರೆ, ಟ್ವಿಸ್ಟ್ ಮಾಡಿ ಕೊಟ್ಟರು ನಾನು ಅದಕ್ಕೆ ಬರೆಯೋಕ್ಕಾಗಿಲ್ಲ. ಆ್ಯಂಡ್ ವಿ ಆರ್ ಆಲ್ ಸ್ಪೂನ್ ಫೆಡ್, ನೋಟ್ಸ್ ನೋಡ್ಕೊಂಡು ಓದ್ತೀವಿ. ವಿ ಡೋಂಟ್ ನೋ ಹೌ ಟು ರೀಡ್ ಆರ್ ಟೆಕ್ಸ್ಟ್ ಬುಕ್ಸ್. ಇಫ್ ವಿ ಫಾಲೋ ದಿಸ್ 80-20 ಪ್ರಿನ್ಸಿಪಲ್ ಇನ್ ರೀಡಿಂಗ್ ಆರ್ ಬುಕ್ಸ್, ವಿಲ್ ಫೈಂಡ್ ಅ ವೆರಿ ಗುಡ್ ರಿಟೆಂಟಿವಿಟಿ. ಹೌ ಟು ಫಾಲೋ 80-20 ಪ್ರಿನ್ಸಿಪಲ್ ಇನ್ ರೀಡಿಂಗ್? So that is what you need to figure out, what are the keywords in that piece of information. How to crack a keyword? See, for example,
So when it comes to part of a flower, there's a male reproductive part and a female reproductive part. So male reproductive part ಅಲ್ಲಿ ಸ್ಟೇಮನ್ ಬರುತ್ತೆ, ಫಿಲಮೆಂಟ್ ಬರುತ್ತೆ. ಸೊ ರಾದರ್ ದನ್ ರಿಮೆಂಬರಿಂಗ್ ಎವ್ರಿಥಿಂಗ್, ಸ್ಟೇಮನ್ ಇಸ್ ಅ ಇಂಪಾರ್ಟೆಂಟ್ ಕೀವರ್ಡ್, ಫಿಲಮೆಂಟ್ ಇಸ್ ಅ ಇಂಪಾರ್ಟೆಂಟ್ ಕೀವರ್ಡ್. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಲ್ಲಿ ಸ್ಟೈಲ್ ಅಂತ ಬರುತ್ತೆ. ಸೊ ಯು ಶುಡ್ ಟ್ರೈ ಟು ಫಿಗರ್ ಔಟ್ ಯಾವುದನ್ನು ಬರೆದ್ರೆ ವೇಟೇಜ್ ಬರುತ್ತೆ. ಸಿ ಮೆನಿ ಅ ಟೈಮ್ಸ್ ಫಾರ್ ಎಕ್ಸಾಂಪಲ್ ಇದನ್ನು ತಗೊಳ್ಳೋಣ, ಯಾವುದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂತ ಬಂದಾಗ ದರ್ ಇಸ್ ಒನ್ ಟಾಪಿಕ್ ಸೊ ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದೆ, ಆಲ್ಮೋಸ್ಟ್ 8 to 10 ಪಾಯಿಂಟ್ಸ್ ಇದೆ ಆಯಿತಾ. ಸೊ ಇವಾಗ ಜನರಲಿ ಮಕ್ಕಳು ಬರೀರಿ ಅಂದರೆ ಇನಿಷಿಯಲ್ 2 ಪಾಯಿಂಟ್ಸ್ ಆರ್ ಈಸಿ. ದೇರ್ ಆರ್ ವೇರಿಯಸ್ ಅನಿಮಲ್ಸ್ ಇನ್ ಇಂಡಿಯಾ, ಟೈಗರ್ ಇಸ್ ಆರ್ ನ್ಯಾಷನಲ್ ಅನಿಮಲ್, ಪೀಕಾಕ್ is a bird, ಆ ಥರ ಸಿಂಪಲ್ ಪಾಯಿಂಟ್ಸ್ ಇದೆ. ಸೊ ಯು ಶುಡ್ ಟ್ರೈ ಟು ಥಿಂಕ್, ಫಿಗರ್ ಔಟ್, ಈಸ್ ದ್ಯಾಟ್ ಇಂಪಾರ್ಟೆಂಟ್? ದರ್ ಇಸ್ ಮಚ್ ಮೋರ್ ಪಾಯಿಂಟ್ಸ್ ಲೈಕ್ ಮೈಗ್ರೇಷನ್ ಆಫ್ ದ ಬರ್ಡ್ಸ್ ಬರುತ್ತೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬರುತ್ತೆ, ಆಮೇಲೆ ನ್ಯಾಷನಲ್ ಬಯೋಸ್ಫಿಯರ್ ರಿಸರ್ವ್ಸ್ ಬರುತ್ತೆ, ಸೊ ಆಮೇಲೆ ನ್ಯಾಷನಲ್ ಪಾರ್ಕ್ಸ್ ಬರುತ್ತೆ. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್? ಸೊ ನೀನು ಟೈಗರ್ ಇಸ್ ಅ ನ್ಯಾಷನಲ್ ಅನಿಮಲ್, ಎವ್ರಿಬಡಿ ನೋಸ್ ಇಟ್. ಸಣ್ಣ ಮಗುಗೂ ಗೊತ್ತು. ನೀನು ಆ ಪಾಯಿಂಟ್ ಬರೆದ್ಬಿಟ್ಟು ಮಾರ್ಕ್ಸ್ ಕೊಡು ಅಂದರೆ ಹೂ ಇಸ್ ಗೋಯಿಂಗ್ ಟು ಗಿವ್ ಯು? ಆಲ್ದೋ ಇಟ್ ಇಸ್ ದೇರ್ ಇನ್ ದ ಬುಕ್ ಟು ಗೆಟ್ ಎಜುಕೇಟೆಡ್. ಸೊ ನೀನು ಒಮಿಟ್ ಮಾಡಬೇಕಾದ್ರೆ, ಸೊ ಯು ಶುಡ್ ಅನಲೈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ನಾಟ್. ಸೊ ಆ ಅನಾಲಿಸಿಸ್ ಮಿಸ್ ಆಗ್ತಾ ಇದೆ. ಯಾಕೆ? ನಾವು ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡ್ತಾ ಇಲ್ಲ. ಸೊ ಜನರಲಿ ಈ ನೋಟ್ಸ್ ಅನ್ನೋದು ಯಾಕೆ ಯೂಸ್ ಮಾಡಬೇಕು ಗೊತ್ತಾ? ವಾಟ್ ಟೈಪ್ ಆಫ್ ಕ್ವೆಶನ್ಸ್ ವುಡ್ ಅಪಿಯರ್ ಇನ್ ದ ಎಕ್ಸಾಮ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನೋಟ್ಸ್ ಬೇಕಾಗಿರೋದು. ನಾವೇನು ಮಾಡ್ತೀವಿ? ಈ ಕ್ವೆಶನ್ಗೆ ಈ ಆನ್ಸರು, ಈ ಕ್ವೆಶನ್ಗೆ ಈ ಆನ್ಸರು. ಹೋಲಿಸ್ಟಿಕ್ ಆಗಿ ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ತಟ್ಟೆಗೆ ಹಾಕಿದ್ದನ್ನು ತಿನ್ನೋ ಬದಲು ಅಡುಗೆ ಮಾಡ್ಕೊಂಡು ಏನೇ ಕೊಟ್ಟರು ನನಗೆ ಮಾಡೋಕ್ಕೆ ಬರಬೇಕು ಥರ ಆ ಲೆವೆಲಲ್ಲಿ ಅರ್ಥ ಮಾಡ್ಕೋಬೇಕು. ಹಾಕಿದ್ದಷ್ಟೇ ತಿನ್ನೋದು, ಗಟ್ಟು ಹೊಡೆಯೋದು ಬಿಟ್ಟು ಬೆಳೆಯೋದನ್ನು ಕಲ್ತ್ಕೋಬೇಕು. ಎಕ್ಸಾಕ್ಟ್ಲಿ. ಸೊ ಈಗ ಇನ್ನೊಂದಿದೆ ಲಾಸ್ಟು, ಈ ಎಷ್ಟೊಂದು ಜನಕ್ಕೆ ಮಕ್ಕಳಿಗೆ ಓದೋಕ್ಕೆ ಅಂತ ಕೂತ್ಕೊತಾರೆ, ನಿದ್ದೆ ಬರುತ್ತೆ. ಹೆಂಗೆ ಇದನ್ನು ಓವರ್ಕಮ್ ಮಾಡೋದು? So there are many factors. One is daily routine. Okay, so sleep routine especially. ಅಂದರೆ ಸೊ ಒಂದೊಂದು ದಿನ ಒಂದೊಂದು ಟೈಮಲ್ಲಿ ಮಲಗ್ತಾರೆ. ಸೊ ಇಂಡೈರೆಕ್ಟ್ಲಿ ಆರ್ ಡಿಸ್ಟರ್ಬಿಂಗ್ ಯೋರ್ ಸರ್ಕ್ಯಾಡಿಯನ್ ರಿದಮ್, ಬಾಡಿ ಕ್ಲಾಕ್. ಸೊ ಒಂದು ಫಿಕ್ಸೆಡ್ ಟೈಮ್ ಇರಬೇಕು. ಸೊ ಫಿಕ್ಸೆಡ್ ಟೈಮಲ್ಲಿ ಮಲಗಬೇಕು, ಫಿಕ್ಸೆಡ್ ಟೈಮಲ್ಲಿ ಎದ್ದೇಳಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಸ್ವಿಚಿಂಗ್ ಬಿಟ್ವೀನ್ ದ ಟಾಪಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದೇ ಟಾಪಿಕ್ ಓದ್ತಾ ಇದ್ರೆ ನಿದ್ದೆ ಬಂದ್ಬಿಡುತ್ತೆ. ಎವ್ರಿ 40 minutes you should try to change it. And then you can try to if at all you get bored, you get sleepy, you can listen to your favorite music. So ಅದು ಇಂಡ್ಯೂಸ್ ಮಾಡುತ್ತೆ, ನಿಮ್ಗೆ ಎನರ್ಜಿನ ಇಂಡ್ಯೂಸ್ ಮಾಡುತ್ತೆ. ಆ್ಯಂಡ್ ದೆನ್ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಕ್ ಅಂತ ಹೇಳ್ತೀವಿ. ಸೊ ವೇರಿನ್ ಅದು ಯಾಕೆ ನಿದ್ದೆ ಬರ್ತಾ ಇದೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟಾಗಿ ಆಪ್ಟಿಮಮ್ ಲೆವೆಲಲ್ಲಿ ಆಗ್ತಾ ಇರಲ್ಲ. ಫಾರ್ ದ್ಯಾಟ್ ರೀಸನ್ ಇವಾಗ ನೀವು ಮಾಡ್ತಾ ಇದ್ದೀರಾ ನೋಡಿ, ಕೇಳಿಸ್ಕೊಂಡು ಓದ್ಕೊಂಡು ಬರಿಬೇಕು. ಸೊ ಯು ಶುಡ್ ಟ್ರೈ ಮೇಕಿಂಗ್ ಸಮ್ ನೋಟ್ಸ್. ಅದು ಒಂದು ನಿದ್ದೆ ಬರ್ತಿದೆ. ಇಲ್ಲ ಗೋ ಫಾರ್ ಅ ವಾಕ್, ಡೂ ಸಮ್ ಲಿಟಲ್ ಫಿಸಿಕಲ್, ಬಾಡಿಗೆ ಫಿಸಿಕಲ್, ದೆನ್ ಇಟ್ ಗೆಟ್ಸ್ ರೀಚಾರ್ಜ್. ಆ್ಯಂಡ್ ಈಟಿಂಗ್ ಹ್ಯಾಬಿಟ್. ಸೊ ಏನಾಗುತ್ತೆ, ಜಂಕ್ ಫುಡ್ ಇಷ್ಟಕ್ಕೆ ತಿನ್ಬಿಟ್ಟು ಓದಕ್ಕೆ ಕೂತ್ಕೊಂಡ್ಬಿಟ್ರೆ ಆಬ್ವಿಯಸ್ಲಿ ನಿದ್ದೆ ಬರುತ್ತೆ. ಸೊ ಒನ್ಸ್ ಇವಾಗ ಆಫ್ಟರ್ನೂನ್ ರಾತ್ರಿದು ಓಕೆ, ಇವಾಗ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ನಿದ್ದೆ ಬಂದ್ಬಿಡುತ್ತೆ ಸುಮಾರು ಜನಕ್ಕೆ. ಸೊ ಸ್ಕೂಲಲ್ಲೂ ಅಷ್ಟೇ, ಊಟ ಮಾಡಿದ ತಕ್ಷಣ ಪೀರಿಯಡ್ ಇದ್ದರೆ ನಿದ್ದೆ ಬರ್ತಾ ಇರುತ್ತೆ. ಸೊ ಏನು ಮಾಡಬೇಕು ಜನರಲಿ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಎಕ್ಸಾಮ್ಸ್ ಆರ್ ಸಚ್, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಬಿಟ್ಟು ಓದಕ್ಕೆ ಕೂತ್ಕೋಬೇಕು. ಸೊ ದ್ಯಾಟ್ ಸೊ ತಿಂದಿರೋದು ಒಂದಷ್ಟು ಇಟ್ ಗೆಟ್ಸ್ ಸೆಟಲ್ ಡೌನ್ ಇನ್ ಯೋರ್ ಬಾಡಿ. ದೆನ್ ಇಫ್ ಯು ಟ್ರೈ ಟು ಡೂ ದ್ಯಾಟ್, ದೆನ್ ಇಟ್ ಇಸ್ ಗುಡ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, dim and bright light. So if you use dim lights, so light ಅಂತ ನೋಡಿದ ತಕ್ಷಣ ಬ್ರೈನ್ ಕ್ಯಾನ್ ಸೆನ್ಸ್ ಇಟ್ಸ್ ಅ ಡೇ ಆರ್ ನೈಟ್, ಬೆಳಕು ನೋಡಿದ್ಮೇಲೆ. ಸೊ ನೀವು ವೆಲ್ ಲಿಟೆಡ್ ಪ್ಲೇಸಲ್ಲಿ ಕುತ್ಕೊಂಡು ಓದಬೇಕು. ಕೆಲವು ಸ್ಟೂಡೆಂಟ್ಸ್ಗೆ ಡಿಮ್ ಲೈಟ್ ಹಾಕೊಂಡು ಓದೋ ಅಭ್ಯಾಸ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ರೈನ್ ಆಟೋಮೆಟಿಕಲಿ ಸೆನ್ಸಸ್ ಇಟ್ ಟು ಬಿ ವಾಟ್, ಅದು ನೈಟ್ ಅಂತ ಸೆನ್ಸ್ ಮಾಡಿ ನಿದ್ದೆ ಬರೋಕ್ಕೆ ಪ್ರಚೋದಿಸುತ್ತೆ. ಡಿಡ್ ಯು ನೋ ಫ್ಯಾಕ್ಟ್ಸ್ ಆಫ್ ದ ಬ್ರೈನ್ ಅಂತ ಬಂದಾಗ ಒಂದಷ್ಟು ವಿಚಾರಗಳು ಓದಿದೆ. ಅವ್ರು ಹೇಳಿದ್ರು ಒಂದು ಕಡೆ ಮರೆಯೋದು ಆ್ಯಕ್ಚುಲಿ ಮೆದುಳಿಗೆ ಒಳ್ಳೇದಂತ. ಯಾಕಂದರೆ ಅದು ಆ ಥರನೇ ಅದು ಯಾವುದು ಬೇಕೋ ಬೇಡವೋ ಫಿಲ್ಟರ್ ಮಾಡ್ಕೊಳತ್ತೆ ಅಂತ. ಮತ್ತು ಇನ್ನೊಂದು ಈ ವಿಜುವಲ್ಸನ್ನು 60,000 ಟೈಮ್ಸ್ ಜಾಸ್ತಿ ಜ್ಞಾಪಕ ಇಟ್ಕೋತಾರೆ ಕಂಪೇರ್ ಟು ಟೆಕ್ಸ್ಟ್ ಅಂತಲೂ ಎಲ್ಲ ಇದೆ. ಸೊ ಒಂದು ಕಡೆ ಮೆದುಳಿನ ಆರೋಗ್ಯಕ್ಕೆ ಮರೆಯೋದು ಒಳ್ಳೇದಂತ ಇದೆ,
ಈಗ ಅದರದೇ ಉಲ್ಟಾ ಯಾವುದೇ ವಿಚಾರನ ಸಖತ್ತಾಗಿ ನೆನ್ಪಿಟ್ಕೋಬೇಕಂದ್ರೆ ನಾನು ಏನು ಮಾಡಬೇಕು? ಓಕೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಿಚಾರ ಇರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇಬ್ಬರು ಹುಡುಗಿರು ರಿಯಾ ಸಿಯಾ ಅಂತ ಇದ್ದಾರೆ ಅಂದ್ಕೊಳ್ಳಿ. ಸೊ ರಿಯಾ ಈಸ್ ನಾಟ್ ಗುಡ್ ಅಟ್ ಬಯಾಲಜಿ, ಸಿಯಾ ಈಸ್ ಗುಡ್ ಅಟ್ ಬಯಾಲಜಿ. ಸೊ ದೆರ್ ಇಸ್ ಒನ್ ಟಾಪಿಕ್ ಅಬೌಟ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಫಾರ್ ಎಕ್ಸಾಂಪಲ್. ಅದರಲ್ಲಿ ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್, ಹೆಟಿರೋಟೈಪ್, ಆಟೋಟೈಪ್ಸ್ ಏನೇನೋ ಬರುತ್ತೆ ಆಯಿತಾ. ಸೊ ಅಷ್ಟು ಇನ್ಫಾರ್ಮೇಷನ್ನು ಈ ರಿಯಾ ಹುಡುಗಿಗೆ ಗ್ಯಾಪ್ ಕಟ್ಕೊಳಕ್ಕೆ ಬರ್ತಾಯಿಲ್ಲ. ಸೊ ಶಿ ಈಸ್ ಗೋಯಿಂಗ್ ಟು ಸಿಯಾ to learn that. Now Sia is teaching her. ಸೊ ಇವಾಗ ಇಬ್ಬರ ಹತ್ರನೂ ಇನ್ಫಾರ್ಮೇಷನ್ ಇದೆ. ಯಾರು ಇನ್ಫಾರ್ಮೇಷನ್ನು ಯಾರು ಚೆನ್ನಾಗಿ ಸ್ಟೋರ್ ಮಾಡಿದ್ದಾರೆ ನಿಮ್ಮ ಪ್ರಕಾರ? ಸಿಯಾ. ವೈ? ಬಿಕಾಸ್ ಶಿ ಹ್ಯಾಸ್ ಥಾಟ್ ಇಟ್ ಟು ರಿಯಾ. ಸೊ ಸ್ಟ್ರೆಂಥನ್ ಮಾಡ್ಕೊಂಡಿದ್ದಾಳೆ ಅವಳು ನ್ಯೂರಲ್ ಪಾತ್ವೇನ ಅವಳು. ಸೊ ದೇರ್ ಇಸ್ ಅ ಸೇಯಿಂಗ್ ಇನ್ ಶ್ಲೋಕ, ಅಪೂರ್ವಕ್ಕೋಪಿಕೋ ಶೋಯಂ ವಿದ್ಯಥೇ ತವ ಭಾರತಿ ವ್ಯಾಯತೋ ವೃದ್ಧಿ ಮಾಯಾತಿ ಕ್ಷಯಂ ಮಾಯಾತಿ ಸಂಚಯಾತ್. ಇದು ಸಾಂಸ್ಕ್ರಿಟ್ ಸೇಯಿಂಗು. ಏನು ಹೇಳುತ್ತೆ ಅಂದರೆ ಇಟ್ ಈಸ್ ನಾಲೆಡ್ಜ್ ಇಸ್ ಅ ಟ್ರೆಷರ್, ಇನ್ವ್ಯಾಲ್ಯೂಬಲ್ ಟ್ರೆಷರ್. ಇದನ್ನು ನಾವು ಒಬ್ರಿಗೆ ಶೇರ್ ಮಾಡಿದಾಗ ಅದು ಇನ್ಕ್ರೀಸ್ ಆಗುತ್ತೆ. ಅದನ್ನು ನಮಗೆ ನಾವೇ ಇಟ್ಕೊಂಡ್ರೆ ಅದು ಡಿಮಿನಿಷ್ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ವೆಸ್ಟ್ರನ್ ಪೀಪಲ್ಲು ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಇಟ್ ಇಸ್ ಕಾಲ್ಡ್ ಪ್ರಾಟೆಜಿ ಎಫೆಕ್ಟ್. ಓಕೆ. ಸೊ ವೆರಿನ್ ಇಟ್ ಇಸ್ ಅ ಫಿನಾಮಿನಾ ವೇರ್ ಯು ಆರ್ ಟ್ರೈಯಿಂಗ್ ಟು ಲರ್ನ್ ಥಿಂಗ್ಸ್ ಟು ಟೀಚ್ ಅದರ್ಸ್. So that way significantly you are trying to improve your understanding as well as your retention level. ಓಹೋ. ಸೊ ಒಬ್ಬರಿಗೆ ಹೇಳ್ಕೊಟ್ಟಾಗ ನಾವು ರೀಟ್ರೇಸ್ ಮಾಡ್ತೀವಿ ಏನೇನು ಕಲ್ತ್ಕೊಂಡಿದ್ದೀವೋ. ಸೊ ಬೆಸ್ಟ್ ವೇ. ಇನ್ನು ಯಾರೂ ಇಲ್ಲ ಹೇಳ್ಕೊಡಕ್ಕೆ ಏನು ಮಾಡ್ಬೋದು? ಮಿರರ್ ಮುಂದೆ ನಿಂತ್ಕೊಂಡು ನೀವೇನೇ ಕಲ್ತ್ಕೊಂಡಿದ್ದೀರೋ ಅದನ್ನು ಹೇಳ್ಕೊಡಿ. ಸೊ ದ್ಯಾಟ್ ವೇ ಯು ವಿಲ್ ಬಿ ಟ್ರೈಯಿಂಗ್ ಟು ರೀಸ್ಟ್ರೆಂಥನ್ ಯೋರ್ ಇನ್ಫಾರ್ಮೇಷನ್. Wake up to fresh ideas. Repose. ಸೊ ಈಗ ರ್ಯಾಪಿಡ್ ಫೈರ್ ನಿಮ್ಮ ಜೊತೆಗೆ ವಿಲ್ ಟ್ರೈ. ವೈಷ್ಣವಿ, ನಂಬರ್ಸಾ ನೇಮ್ಸಾ, ವಾಟ್ ಈಸ್ ಈಸಿಯರ್ ಟು ರಿಮೆಂಬರ್ ಬೆಟರ್? ನೇಮ್ಸ್. ವೈ? ಇಟ್ಸ್ ಜಸ್ಟ್ ಅಸೋಸಿಯೇಟಿಂಗ್. ನಂಬರ್ಗೆ ನಿಮಗೆ ಒಂದು ಸಿಸ್ಟಮ್ ಬೇಕು. ಸೊ ನೇಮ್ಸ್ಗೆ ಇವಾಗ ಹೇಳ್ಕೊಟ್ನಲ್ಲ, ನೋನ್ ಟು ಅನ್ನೋನ್, ಈಸಿ ಟು ಕನೆಕ್ಟ್. ವಿಜುವಲ್ ಮೆಮರಿ, ವರ್ಬಲ್ ಮೆಮರಿ, ಯಾವ್ದು ಬೆಟರ್? ವಿಜುವಲ್. ವಿ ಡೂ ಹ್ಯಾವ್ ಒನ್ ಮೋರ್, ಆಡಿಟರಿ ಮೆಮರಿ. ನಾನು ಆವಾಗಲೇ ತೋರಿಸ್ದೆ, ನಂಬರ್ಸ್ ಹೇಳಿದ್ರು ನಾನು ಆಡಿಟರಿ ಕೇಳಿರಿ. ಸೊ ವಿಜುವಲ್ ಇಸ್ ಬೆಟರ್. ಮೆಡಿಟೇಷನ್ನ, ಮೋಟಿವೇಶನ್ನ? ಬೋತ್ ಈಸ್ ರಿಕ್ವೈರ್ಡ್. ಒನ್ ಮೆಡಿಟೇಷನ್. ವೈ? ಸೊ ಇಟ್ ಕೀಪ್ಸ್ ಯುವರ್ ಏನೇ ಒಂದು ಸಾಧನೆ ಮಾಡಬೇಕು ಅಂದಾಗ್ಲೂ ಚಾನಲೈಸಿಂಗ್ ಥಾಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಸಮಥಿಂಗ್ ಈಸ್ ಹ್ಯಾಂಪರಿಂಗ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ದ್ಯಾಟ್. ಸೊ ಫಾರ್ ದ್ಯಾಟ್ ರೀಸನ್ ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಯಾಂಡ್ ರೈಟಿಂಗ್ ನೋಟ್ಸಾ, ಟೈಪಿಂಗಾ? ಹ್ಯಾಂಡ್ ರೈಟಿಂಗ್. ಸೊ ವೆನ್ ಯು ರೈಟ್ ಆ ಫೀಲ್ ಗೊತ್ತಾಗಿರುತ್ತೆ ನೀವು ಎಲ್ಲಿ ಬರ್ದಿದ್ದೀರಾ, ಏನು ಬರ್ದಿದ್ದೀರಾ. ಎಕ್ಸಾಮ್ ಹಾಲಲ್ಲಿ ಇಫ್ ಯು ಟ್ರೈ ಟು ರೀಕಾಲ್ ಯು ವಿಲ್ ಬಿ ಏಬಲ್ ಟು ರಿಟ್ರೀವ್ ದಟ್ ಇಮೇಜ್ ಆಫ್ ವಾಟ್ ಯು ಹ್ಯಾವ್ ರಿಟನ್. ಅದು ಬರುತ್ತೆ ಕಣ್ಣು ಮುಂದೆ ನಿಮಗೆ. ಕೇಳದ ಓದದ ಯಾವುದು ಬೇಗ ಅಂಟತ್ತೆ, ಯಾವುದು ಬೇಗ ಜ್ಞಾಪಕ ಇರುತ್ತೆ? ಸಿ ಯು ಆಲ್ರೆಡಿ ಒನ್ಸ್ ಟೋಲ್ಡ್ 3 kinds ಆಫ್ ಲರ್ನರ್ಸ್ ಇರ್ತಾರೆ. ಸೊ ಡಿಪೆಂಡ್ಸ್. ನೀವು ವಿಜುವಲ್ ಲರ್ನರ್ ಆಗಿದ್ರೆ ನೀವು ನೋಡಿನೇ ಕಲಿಬೇಕು, ನಾನು ನೋಡಿನೇ ಕಲಿಬೇಕು. ಮೈ ಹಸ್ಬೆಂಡ್ ಇಸ್ ಅ ಆಡಿಟರಿ ಲರ್ನರ್. ಸೊ ಅವರಿಗೆ ಯಾರಾದರೂ ಕೂತ್ಕೊಂಡು ಹೇಳ್ತಾ ಇದ್ರೆ ಅವ್ರು ಕೂತ್ಕೊಂಡು ಕೇಳಿಸ್ಕೊಂಡು ಅರ್ಥ ಮಾಡ್ಕೊತಾರೆ. ಸೊ ಡಿಫರ್ಸ್ ಫ್ರಮ್ ಸ್ಟೂಡೆಂಟ್ ಟು ಸ್ಟೂಡೆಂಟ್, ಪರ್ಸನ್ ಟು ಪರ್ಸನ್. ನಿಮ್ಮ ಟಿಪ್ ಆನ್ ಹೌ ಟು ನೋ ವಾಟ್ ಕೈಂಡ್ ಆಫ್ ಅ ಲರ್ನರ್ ಐ ಆಮ್, ನನಗೆ ಹೆಂಗೆ ಗೊತ್ತಾಗತ್ತೆ? ಐ ಥಿಂಕ್ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಾಕಷ್ಟು ಸಾಫ್ಟ್ವೇರ್ಸ್ ಇದೆ ಅದನ್ನು ಟೆಸ್ಟ್ ಮಾಡೋಕ್ಕೆ. ದೇರ್ ಆರ್ ಒಂದಷ್ಟು ಕ್ವೆಶನ್ ಏರ್ ಬರುತ್ತೆ. ಸೊ ವೆನ್ ಯು ಟ್ರೈ ಟು ಆನ್ಸರ್ ದೋಸ್ ಕ್ವೆಶನ್ ಏರ್ ಇಟ್ ವಿಲ್ ಗಿವ್ ಯು ವೆದರ್. ಯಾವುದೋ ಒಬ್ರು ಹೇಳಿದ್ರಪ್ಪ, ತುಂಬ ಮಾತಲ್ಲಿ ಸೌಂಡ್ಸ್ ಗುಡ್ ಅಂದರೆ ಯುವರ್ ಆಡಿಟ್ರಿ, ಲುಕ್ಸ್ ಗುಡ್ ಅಂದರೆ ಫೀಲ್ಸ್ ಗುಡ್ ಅಂದರೆ ಫಿಲ್ಮ್ ಟಚ್ ಮಾಡಿ ಕಲಿಯೋದು. ಸೊ ಇರ್ಬೋದು. ಇದು ಕಾಫಿನಾ, ಗ್ರೀನ್ ಟೀನಾ ಬ್ರೈನ್ಗೆ ಬೂಸ್ಟ್ ಆಗೋದು ಯಾವುದು, ಬೂಸ್ಟರ್ ಯಾವುದು? ಕೆಫೈನ್ ಇಸ್ ನಾಟ್ ಅಡ್ವೈಸ್ಡ್. ಗ್ರೀನ್ ಟೀ ಇಸ್ ಬೆಟರ್. ಗ್ರೀನ್ ಟೀ ಇಸ್ ಬೆಟರ್. ಓಕೆ. ಲಾಜಿಕ್ ಆರ್ ಎಮೋಷನ್, ವಿಚ್ ಮೆಮರಿ ಲಾಸ್ಟ್ಸ್ ಲಾಂಗರ್? ಎಮೋಷನಲ್. ವೈ?
See, for example, so you had a narrow escape of an accident ಅಂತ ಇಟ್ಕೊಳ್ಳಿ. Even after years, you will be able to remember that instance or some happier situation ಆಗಿರ್ಬೋದು. See, there is ನೆನಪುಗಳು something called amygdala in your brain. It is connected with emotional part of your brain. ಇವಾಗ ಯಾವುದೋ ಒಂದು ನಿಮ್ಮದು ಹಳೆ ಫೋಟೋ ಕೊಟ್ಟರೆ ನೀವೇನು ಮಾಡ್ತೀರಾ? You will try to figure out where you are. You are the best person your brain loves. So ನಿಮ್ಮ ಜೊತೆಗೆ ನೀವು ಆ ಎಮೋಷನ್ಸು ಅಷ್ಟೇ ಕನೆಕ್ಟೆಡ್ ಆಗಿರುತ್ತೆ. ಸೊ ಇಟ್ ಇಸ್ ಎಮೋಷನ್ಸ್. ಸ್ಟ್ರೆಸ್ಸನ್ನು ದೂರ ಇಡೋದಕ್ಕೆ ಟಿಪ್ಸ್ ಕೊಡಿ. ಓಕೆ, ಸ್ಟ್ರೆಸ್ಸನ್ನು ದೂರ ಇಡಬೇಕೆ ಬ್ರೀತಿಂಗ್ ಎಕ್ಸಸೈಸಸ್, ದಟ್ ಈಸ್ ದ ಅಲ್ಟಿಮೇಟ್ ಥಿಂಗ್. ಪ್ರತಿ ದಿನ ಎಸತಿ ಮಾಡಬೇಕು. ಸೊ ವೆನೆವರ್ ಬಿಫೋರ್ ಎನಿ ಲರ್ನಿಂಗ್ ಸೆಷನ್ ಅದಕ್ಕೇನು ಲಿಮಿಟೇಷನ್ ಇಲ್ಲ. ಪ್ರಾಣಾಯಾಮಸ್ ವಾಟ್ harm does it do? It doesn't do any harm. It instead ಇನ್ನೂ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಯೂಸ್ ದಟ್ ಅನುಲೋಮ್ ವಿಲೋಮ್ ಆ್ಯಂಡ್ ದೆನ್ ಭಸ್ತ್ರಿಕಾ ಪ್ರಾಣಾಯಾಮ ಬಲೂನ್ ಬ್ರೀದಿಂಗ್ ನಾನು ಮಾಡ್ತಾ ಇದ್ದೀನಲ್ಲ. ಆ್ಯಂಡ್ ದೆನ್ ದಿಸ್ ಒನ್ ವಾಟ್ ಟು ಸೇ ಬಾಕ್ಸ್ ಬ್ರೀತಿಂಗು ಹೆಲ್ಪ್ ಆಗುತ್ತೆ. ಸೊ 4 seconds ಇನ್ಹೇಲ್, 4 seconds ಹೋಲ್ಡ್, 4 seconds exhale, again hold. 4 seconds hold. So any reason why 4 seconds? see, you can increase that span also, I believe. So ಕೆಲವು ಕಡೆ I have had undergone a course under ನಿಮ್ಯಾನ್ಸ್ ಮೆಂಟಲ್ ಹೆಲ್ತ್ಗೆ ಯೋಗ. ಓಕೆ, ಸೊ ಅಲ್ಲಿ ಹೇಗೆ ಮಾಡ್ತಾರೆ ಅಂದರೆ 4-6-4-6 ಮಾಡ್ತಾರೆ. ಇಟ್ಸ್ ಅ ರೆಕ್ಟ್ಯಾಂಗ್ಯುಲರ್ ಬ್ರೀತಿಂಗ್ ಆಗುತ್ತೆ. ಸೊ ದೇರ್ ಆರ್ ವೇರಿಯೇಷನ್ಸ್. ಓಕೆ, ಸೊ ಮೇ ಬಿ ಇಟ್ ಡಿಪೆಂಡ್ಸ್ ಇಫ್ ಯು ಆರ್ ವೆರಿ ಗುಡ್ ಆಟ್ ಯುವರ್ ಬ್ರೀತಿಂಗ್. ಕೆಲವ್ರಿಗೆ ಉಸಿರು ಜಾಸ್ತಿ ತೊಗೊಳಕ್ಕಾಗಲ್ಲ, ತುಂಬ ಬೇಗನೂ ಬಿಟ್ಬಿಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಸೊ ಜಸ್ಟ್ ಟ್ರೈ ಪ್ರಾಕ್ಟೀಸಿಂಗ್ ಮಿನಿಮಮ್ ಫಾರ್ 4 seconds. ಸೊ ಇಫ್ ಯು ಆರ್ ಏಬಲ್ ಟು ಸ್ಟ್ರೆಚ್ ಮೋರ್, ಗುಡ್. 6-6-6-6 ಮಾಡಿ. ಸೊ ಈಗೆಲ್ಲ ಇಂಟರ್ನೆಟ್ ಜಮಾನ ಆಗಿರೋದ್ರಿಂದ ಹಿಪೋ ಕ್ಯಾಂಪಸ್ಸು, ಅಮಿಗ್ಡಿಲಾ ಇವೆಲ್ಲ ಜನ ರೀಲ್ಸಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ನಮ್ಮ ಕಾಲದಲ್ಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಇವೆಲ್ಲ ಅಂದರೆ ಅನ್ನಕ್ಕೂ ಬರ್ತಿರ್ಲಿಲ್ಲ. ಸೊ ವಿತ್ ದಿಸ್ ಅವೇರ್ನೆಸ್ ಆ್ಯಂಡ್ ಎಜುಕೇಷನ್ ಟುಡೇ, ಈ ಹಿಪೋ ಕ್ಯಾಂಪಸ್ಸು, ಅಮಿಗ್ಡಿಲಾಗೆ ಆ ಏರಿಯಾಸ್, ಬ್ರೈನ್ದು ಏರಿಯಾ ಸ್ಪೆಸಿಫಿಕ್ಕು ವರ್ಕೌಟ್ಸ್ ಏನಾದ್ರು ನೀವು ಸಜೆಸ್ಟ್ ಮಾಡ್ತೀರಾ? ಆಗಾಗಲೇ ಹೇಳಿದ್ದೀರಾ ಬ್ರೈನ್ ಜಿಮ್ಮು. ಸಿ ಎವ್ರಿಥಿಂಗ್ ಆನ್ ಅ ಹೋಲ್ ವಿಲ್ ಕಾಂಟ್ರಿಬ್ಯೂಟ್ ಟು ಇಟ್. ಸೊ ನೀವು ಬ್ರೈನ್ ಜಿಮ್ಮು, ರೈಟಿಂಗು, ಬ್ರೀತಿಂಗು, ಸಿ ಇಟ್ ಈಸ್ ಆಲ್ ನಮಗೆ ಕಣ್ಣಿಗೆ ಕಾಣಿಸ್ದೇ ಇರೋ ಅಂಥದ್ದು. ಸೊ ಐ ಆಮ್ ನಾಟ್ ಅ ಡಾಕ್ಟರ್ ಆ್ಯಸ್ ದಟ್ ಟು ಸಜೆಸ್ಟ್ ಆಲ್ ದೋಸ್ ಥಿಂಗ್ಸ್. ಬಟ್ ನಮಗೆ ನಾನು ಎಕ್ಸ್ಪೀರಿಯನ್ಸಲ್ಲಿ ನಾನು ಫೀಲ್ ಮಾಡಿರೋ ಅಂಥದ್ದು ಇದೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಈಗ ನಂದು ಒಂದಷ್ಟು ಹ್ಯಾಬಿಟ್ಸ್ ಇದೆ. ಇದು ಆನ್ ಅ ಸ್ಕೇಲ್ ಆಫ್ 10 ಯಾವ್ಯಾವುದೋ ಮೆಮರಿನ ತುಂಬ ಹಾಳು ಮಾಡುತ್ತೆ, ನಂಬರ್ ಕೊಡ್ತಾ ಹೋಗ್ತೀರಾ? ಓಕೆ, ಸ್ಕೇಲ್ ಆಫ್ 10. ಓಕೆ, 10 ಬೀಂಗ್ ದ ಹೈಯೆಸ್ಟ್, ಮೋಸ್ಟ್ ಡೇಂಜರಸ್ಸು. ಓಕೆ. ಸೊ ಮಲ್ಟಿ ಟಾಸ್ಕಿಂಗ್ ಕಾನ್ಸ್ಟೆಂಟ್ಲಿ 10. ನಾನು ಸಿಕ್ಕಾಪಟ್ಟೆ ಮಲ್ಟಿ ಟಾಸ್ಕ್ ಮಾಡ್ತೀನಿ. ಸೊ ಇಟ್ಸ್ ಅ ರಿಮೈಂಡರ್ ಫಾರ್ ಮೀ. ಪುವರ್ ಸ್ಲೀಪ್ 10. ವೆರಿ ಡೇಂಜರಸ್. ವೆರಿ ಡೇಂಜರಸ್. ಎಕ್ಸೆಸಿವ್ ಶುಗರ್, ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಮೇ ಬಿ 10. that's again dangerous. It kills memory. Yes. Lack of physical activity, Maybe around 7. chronic stress, 10. over reliance on smartphones, 10. ಈ ಬೆಳಗಿಂದು ತಿಂಡಿ ಸ್ಕಿಪ್ ಮಾಡೋದು, Not advised. 10. ಸೊ ಏನಾಗುತ್ತೆ, ಸಿ ಯೋರ್ ಬ್ರೈನ್ ಆಲ್ಸೋ ರಿಕ್ವೆಸ್ಟ್. ಸಿ ನಾವು ನೋಡಿದ್ದೀವಿ ಎಸ್ಪೆಷಲಿ ನನ್ನ ಸ್ಕೂಲ್ ಡೇಸಲ್ಲಿ ಅಸೆಂಬ್ಲಿಲಿ ನಿಂತಿರ್ತಾರೆ, ಎಕ್ಸಾಮ್ ದಿವಸ ತಲೆ ಸುತ್ತ ಬಂದು ಸುಯಿ ಟಾಪಕ್ ಅಂತ ಬಿದೋಗ್ಬಿಡ್ತಾರೆ. ಇಟ್ ಹ್ಯಾಪನ್ಸ್. ವೈ? ಬಿಕಾಸ್ ಸಿ ಇನ್ಸ್ಪೈರ್ಟ್ ಆಫ್ ಸೋ ಮಚ್ ಆಫ್ ಹಾರ್ಡ್ ವರ್ಕ್, ಆ ಒಂದು ದಿನ ನೀವು ತಿಂದೇನೆ ಬಂದುಬಿಟ್ರೆ ವಿಲ್ ಯು ಬಿ ಏಬಲ್ ಟು ರೈಟ್ ದ್ಯಾಟ್? ಪರ್ಫಾರ್ಮ್ ಬೆಟರ್ ಮಾಡೋಕ್ಕಾಗಲ್ಲ. ಸಿ ಆ್ಯಂಡ್ ಟು ರಿಟ್ರೀವ್ ಇನ್ಫಾರ್ಮೇಷನ್ ಫ್ರಮ್ ಯೋರ್ ಬ್ರೈನ್ ಯು ನೀಡ್ ದ್ಯಾಟ್ ಎನರ್ಜಿ. ಸೊ ಆ ಎನರ್ಜಿ ಬೇಕು ಅಂದರೆ ಎಲ್ಲಿಂದ ಬರಬೇಕು? ತಿಂದಾಗೆ ತಾನೇ ಬರೋದು. ಇವತ್ತೆಲ್ಲ ಶಾರ್ಟ್ಕಟ್ಸ್ ಹುಡ್ಕೋ ಜಮಾನ. ಬ್ರೈನ್ಗೆ ಅಥವಾ ಮೆಮರಿ ಬೂಸ್ಟಿಂಗ್ ಫುಡ್ ಅಂತ ಏನಾರು ಇದೆಯಾ? ವೆರಿ ಗುಡ್. ಆ್ಯಂಡ್ ದೆನ್ ಇದೆಲ್ಲ ನಾವು ಆಲ್ಮೋಸ್ಟ್ ಕೋವಿಡ್ ಟೈಮಲ್ಲಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ವಿ. ಶುಂಠಿ, ಟರ್ಮರಿಕ್, ಬ್ರಾಹ್ಮಿ ಇಟ್ ಇಸ್ ಸಮಥಿಂಗ್ ಲೈಕ್ ತುಳಸಿ ಥರನೇ ಬೆಳೆಸ್ಬೋದು. ಅದು ಹಾಗೆ ತಿನ್ಬೋದು. ಇಟ್ ಈಸ್ ವೆರಿ ಗುಡ್. ಆಮ್ಲಾ, ಸೊ ಇದು ನ್ಯೂರಾನ್ ರೀಜನ್ರೇಟ್ ಮಾಡೋದಕ್ಕೂ ಎಲ್ಲದಕ್ಕೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಮತ್ತು ಸೊ ಇದೆಲ್ಲ ಹಾಗಿದ್ರೆ ಬಾದಾಮಿ, ಸಿ ಅದೆಲ್ಲ ಏನಾಗುತ್ತೆ ಗೊತ್ತಾ, ಇಫ್ ಐ ಮೇಕ್ ಅ ಸ್ಟೇಟ್ಮೆಂಟ್, ಸೊ ದೇ ಆರ್ ಲೈಕ್ ಲಿಟಲ್ ಎಕ್ಸ್ಪೆನ್ಸಿವ್ ಥಿಂಗ್ಸ್
ಆ್ಯಂಡ್ ಎವ್ರಿಬಡಿ ಆಗತ್ತಾ? ವರ್ಕ್ ಆಗುತ್ತೆ. ವಾಲ್ನಟ್ ಇಟ್ಸ್ ಇನ್ ದ ಶೇಪ್ ಆಫ್ ದ ಬ್ರೇನ್ ಇಟ್ ಸೆಲ್ಫ್. ಯಾ, ಇಟ್ ಈಸ್ ಅ ಗುಡ್ ಥಿಂಗ್ ಫಾರ್ Brain ಯು. food? Good brain food. And then all these flax seeds, all those things, Omega 3. Omega 3 fatty acids, yes. ನೀರು ಕುಡಿದೇ ಇರೋದು. Very bad. 10. So even in between your study cycles, you should try to sip few little amount of water, which is very, very important. See, ಏನಾಗುತ್ತೆ ಅದರಿಂದ blood circulation, it gets faster. So when the blood circulation is good, obviously ಎಲ್ಲಿಗೆ ಹೋಗುತ್ತೆ ಬ್ಲಡ್ಡು? ಬ್ರೈನಿಗೆ ಹೋಗುತ್ತೆ. ಸೊ ಬ್ರೈನ್ ಫಂಕ್ಷನ್ನು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮತ್ತು ಏನಾದರೂ ಹೊಸದು ಕಲಿದೇನೆ ಇರೋದು, ಅವಾಯ್ಡಿಂಗ್ ಚಾಲೆಂಜಸ್, ಹೌ ಡ್ಯಾಮೇಜಿಂಗ್ ಇಸ್ ಇಟ್ ಟು ಯುವರ್ ಬ್ರೈನ್ ಆ್ಯಂಡ್ ಯುವರ್ ಮೆಮರಿ? 10. We should always try learning new ಏನು things. ಮೇಡಮ್ ನೀವು ಎಲ್ಲದಕ್ಕೂ 10 ಕೊಟ್ಟಿದ್ದೀರಾ? 10 ಒಂದೇ ಒಂದು ಕೇಳು, ಶಬಾಷ್. ಕೊನೆಯದಾಗಿ ನೆಗೆಟಿವ್ ಸೆಲ್ಫ್ ಟಾಕ್. ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ವಿ ಶುಡ್ ಹ್ಯಾವ್ ದ್ಯಾಟ್. ಒನ್ಸ್ ವಿ ಲೂಸ್ ಇಟ್, ಇಟ್ ಇಸ್ ಗಾನ್. ಸಿ, ಬ್ರೂಸ್ಲಿ ಬಗ್ಗೆ ಗೊತ್ತಿದ್ರೆ, ಇಫ್ ಯು ನೋ ದ್ಯಾಟ್, ಸೊ ಅವರು ಒಂದು ಲೆಟರ್ ಇಟ್ಕೊಂಡು ಓಡಾಡ್ತಿದ್ರಂತೆ. ಸೊ ಹೀ ಹ್ಯಾಸ್ ರಿಟನ್ ಇನ್ ದ್ಯಾಟ್ ಲೆಟರ್. ಸೊ ಮೇ ಬಿ ಅರೌಂಡ್ 1970 to 1980 ಏನೋ ಆ ಡ್ಯೂರೇಷನಲ್ಲಿ, ನಾನು ನೆಕ್ಸ್ಟ್ 10 years ಆಫ್ ದ ಇಂಡಸ್ಟ್ರಿ ನಾನು ಆಳ್ತೀನಿ, ನಾನು ಇಷ್ಟು ಗಳಿಸ್ತೀನಿ ಅಂತ ಡಿಟರ್ಮೈನ್ ಮಾಡ್ಕೊಂಡು. ಚೆಕ್ಕೇನೋ ಸೊ ಹೀ ಟ್ರೈಡ್ ದಟ್ ಹ್ಯಾಪನ್, ರೈಟ್? ನಮಗೆ ನಮ್ಮ ಮೇಲೆ ಬಿಲೀಫ್ ಬರಬೇಕು, ನಂಬಿಕೆ ಅಷ್ಟೆ. ಹೌ ಡು ವಿ ಪ್ರಾಕ್ಟಿಸ್ ಚಂಕಿಂಗ್ ಟು ಬೂಸ್ಟ್ ಮೆಮರಿ? ಜನಸಾಮಾನ್ಯರು ಓದೋದಕ್ಕೆ ಅರ್ಥ ಆಯಿತು, ನಮಗೆ ಹೆಂಗೆ? ಚಂಕಿಂಗ್ ಅಂತ ಅಂದಾಗ ಇನ್ಫಾರ್ಮೇಷನ್ ಹೇಗೆ ತೊಗೊಳ್ತದೆ? ಯಾವ ಮೀಡಿಯಾಯಿಂದ ಇನ್ಫಾರ್ಮೇಷನ್ ತೊಗೊಳ್ತದೆ? ಕುಡ್ ಬಿ ಬುಕ್ಸ್ ಅಥವಾ ಕುಡ್ ಬಿ ಪಾಡ್ಕಾಸ್ಟ್ಗಳು ಇರ್ಬೋದು. ಸೊ ಯಾವುದಾದ್ರೂ ಇರಲಿ. ಸೊ ಚಂಕಿಂಗನ್ನು ನಾವು ಜನಸಾಮಾನ್ಯರು ಹೆಂಗೆ ಉಪಯೋಗಿಸ್ಬೋದು ಫಾರ್ ಬೂಸ್ಟಿಂಗ್ ಮೆಮರಿ? ಎನಿಥಿಂಗ್ ಲಾಂಗರ್ ಟರ್ಮಲ್ಲಿ ಎಳ್ಕೊಂಡು ಹೋದಾಗ ನಿಮ್ಮ ರಿಟೆನ್ಷನ್ ಲೆವೆಲ್ ಅರ್ಥ ಮಾಡ್ಕೊಂಡ್ರಿ, ರೀಸೆನ್ಸಿ, ಪ್ರೈಮಸಿ. ಸೊ ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್ ನೀವು ಕೇಳಿಸ್ಕೊತಾ ಇದ್ದೀರಾ, ಟೇಕ್ ಅ ಸ್ಮಾಲ್ ಪಾಸ್ ಇನ್ ಬಿಟ್ವೀನ್ ಆ್ಯಂಡ್ ದೆನ್ ಕಂಟಿನ್ಯೂ ಅಷ್ಟೆ. ಒನ್ ಮೆಮರಿ ಬೇಸ್ಡ್ ಹಾಬಿ ದಟ್ ಯು ಆರ್ ಅ ಫ್ಯಾನ್ ಆಫ್? ಕ್ರಾಸ್ ವರ್ಡ್ಸಾ, ಚೆಸ್ಸಾ, ಮ್ಯೂಸಿಕ್? ಮೆಮರಿ ಸ್ಪೋರ್ಟ್ಸ್. ನಾವು ಜನಸಾಮಾನ್ಯರಿಗೂ ಒಂದು ಸ್ಯಾಂಪಲ್ ಹೇಳ್ಕೊಡ್ತೀರಾ ಹೆಂಗೆ ಆಡೋದು ಆಟ? ಸಿ, ದಟ್ ಇಸ್ ವಾಟ್. ಇವಾಗ ನಾನು ನಿಮಗೆ ನಂಬರ್ಸ್ ಹೇಳಿದ್ನಲ್ಲ, ಅದು ಕೇಳಿಸ್ಕೊಂಡು ಐ ಟ್ರೈ ಟು ಪುಟ್ ಇಟ್ ಇನ್ ಪರ್ಟಿಕ್ಯುಲರ್ ಡೆಡಿಕೇಟೆಡ್ ಪ್ಲೇಸ್, ಸೊ ದಟ್ ಅಲ್ಲಿಂದ ನಾನು ರಿಟ್ರೀವ್ ಮಾಡ್ಕೋತೀನಿ. ಸೊ ದಟ್ ವೇ ಐ ವಿಲ್ ಬಿ ಏಬಲ್ ಟು ರಿಮೆಂಬರ್ ಇಟ್. ಈ ಆಟದಲ್ಲೆಲ್ಲ ಮನೆಗೆ ಜನ ಬಂದಾಗೆಲ್ಲ ಈ ಚೈನೀಸ್ ವಿಸ್ಪರ್ಸ್ ಆಡಿದ್ದೀವಲ್ಲ, ಅದೊಂದು ಮೆಮರಿ ಗೇಮ್ ಇದೆ. ಅದು ಬೇಸಿಕ್ಲಿ ಮೆಮರಿಗಿಂತ ಫನ್ನಿಗೆ, ಒಬ್ಬರ ಬಾಯಿಂದ ಒಬ್ಬರು. ಇದು ನೋಡಿ, ಇದು ಸೈಮನ್ ಸೇಸ್ ಆಡಿಸ್ಬೋದು. ಇದು ಮೆಮರಿ ಎಷ್ಟೊಂದು ಇವಾಗ ನಮಗೆಲ್ಲ ಗೊತ್ತಿರಲಿಲ್ಲ. ನಮ್ಮ ಸ್ಕೂಲ್ ಟೈಮ್ಸಲ್ಲೆಲ್ಲ ಒಂದಷ್ಟು ಐಟಮ್ ಇಟ್ಬಿಟ್ಟು ಗ್ಯಾಪಿಸ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ಟವಲ್ ಹಾಕ್ಬಿಟ್ಟು ಆಮೇಲೆ ಅದು ಮಾಡ್ತಿದ್ವಲ್ಲ. ದಟ್ ಒನ್ ಸಿಂಪಲ್ ಗೇಮ್ ವಿಚ್ ಪೇರೆಂಟ್ಸ್ ಕ್ಯಾನ್ ಟ್ರೈ ಟು ಡೂ ಇಟ್. ಆರ್ ಈ ಸೈಮನ್ ಸೇಸ್ ಅಂತ ಹೇಳ್ತೀವಿ, ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ. ಸೊ ಅಲ್ಲಿ ಮೈಂಡು, ಐಯು, ಬಾಡಿ ಎಲ್ಲ ಕೋಆರ್ಡಿನೇಷನ್ನು ವರ್ಕ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಅಬ್ಸರ್ವೇಷನ್ ಒಂದಷ್ಟು ಹೇಳಿದ್ನಲ್ಲ, ಸೊ ಅಬ್ಸರ್ವೇಷನ್, ಆ ಬಾಕ್ಸ್ ಹಾಕಿ ಮಾಡಿದ್ದು ನಾವು ನಂಬರ್ಸು, ಸೊ ಅಂಥದ್ದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಲಾಸ್ಟ್ಲಿ ಮಿತ್ ಬಸ್ಟಿಂಗ್ ಕ್ವೆಶನ್ಸ್. ಇದು ಇಸ್ ಇಟ್ ಸೋ ಕ್ವೆಶನ್ಸ್. ಇಸ್ ಇಟ್ ಸೋ ವಿ ಓನ್ಲಿ ಯೂಸ್ 10% ಆಫ್ ಅವರ್ ಬ್ರೈನ್? ಎಸ್. ಹೌ ಟು ಇನ್ಕ್ರೀಸ್? ಟೆಕ್ನಿಕ್ಸ್, ಎಸ್. ಎಲ್ಲ ಹೋಲ್ ಆ್ಯಂಡ್ ಸೋಲ್. ಸಿ, ಒಂದರಿಂದ ಏನೂ ಮಾಡೋಕ್ಕಾಗಲ್ಲ. ಎಲ್ಲನೂ ಕಂಬೈನ್ ಮಾಡಿಕೊಂಡು, ಅರ್ಥ ಮಾಡಿಕೊಂಡು, ಬ್ರೇನಿನ ಭಾಷೆ ಏನು ಅನ್ನೋದು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿದಾಗ ಇಟ್ ವರ್ಕ್ಸ್. ಆ್ಯಂಡ್ ಒನ್ ಮೋರ್ ವರ್ಡ್ ಆಫ್ ಕಾಷನ್, ಎಲ್ಲ ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿದಾಗಲೇ ರಿಸಲ್ಟ್ ಬರೋದು. Many people will just listen to it and just put it out. You will never try to implement it in your life. ಸೊ ಈಗ ನಿಮ್ಮ ಹತ್ರ ಬರ್ತಾರಲ್ಲ ಕೋಚಿಂಗ್ ತೊಗೊಳಕ್ಕೆ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ? ಈಗ ಉದಾಹರಣೆಗೆ ಮೆಮರಿ ಯಾರಿಗೋ ವೀಕ್ ಇರುತ್ತೆ, 6 ತಿಂಗಳಲ್ಲಿ ರೆಡಿ ಆಗಿಬಿಡ್ಬೇಕು, 1 ವರ್ಷ, 1 ತಿಂಗಳು, 1 ವಾರ ಅಂತೆಲ್ಲ ಬರ್ತಾರಾ? ಸಿ, ಆಗುತ್ತಾ ಅನ್ನೋ ಡೌಟ್ ಬರುತ್ತೆ. ದಟ್ ಈಸ್ ವಾಟ್ ಐ ಸೇ. ಇಫ್ ಯು ವರ್ಕ್, ಇಟ್ ವಿಲ್ ಹ್ಯಾಪನ್. ಯು ಕ್ಯಾನ್ ಸಿ ಇಟ್ ಡೇ 1. ಇವಾಗ ನೀವೇ ಮ್ಯಾಜಿಕ್ ನೋಡಿದ್ರಿ. ಇವನ್ ಇಫ್ ಐ ಆಸ್ಕ್ ಯು ನೌ, ಯು ವಿಲ್ ಬಿ ಏಬಲ್ ಟು ರೀಕಾಲ್ ದ ಕಂಟ್ರೀಸ್, ರೈಟ್? ಅದು ಮಾಡಿ ಎಷ್ಟೊತ್ತು ಕಾನ್ವರ್ಸೇಷನ್. ಚೈನಾ, US, ಏನಾದ್ರು ಡೊನಾಲ್ಡ್, ಇದು ಡೋ,
ಮತ್ತೆ ಇದು ಮೈಸೂರು ಪಾಕು ಪಾಕಿಸ್ತಾನ ಕರೆಕ್ಟ್. ನೋಡಿ ಎಷ್ಟು ಬಾಂಗ್ಲಾದೇಶ. ಕಾನ್ವರ್ಸೇಷನ್ ಮಾಡಿದೀವಿ ಅದೆಲ್ಲ ಮಾಡಿದ್ಮೇಲೆ ಯು ಆರ್ ಏಬಲ್ ಟು ರಿಮೆಂಬರ್ ಇಟ್, ರೈಟ್? ಸಿ ಯು ಹ್ಯಾವ್ ಟು ಲಿಟ್ರಲಿ ಟ್ರೈ ರಷ್ಯಾ. ಇಟ್. ಇಫ್ ಯು ಲಿಟ್ರಲಿ ಟ್ರೈ ಇಟ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಇಟ್. ಎಕ್ಸ್ಪೀರಿಯನ್ಸ್ ಮಾಡಿದಾಗ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ ಇದು ಡೌಟಲ್ಲೇ ಇದು ವರ್ಕ್ ಆಗುತ್ತೋ ಇಲ್ವೋ, ನಾನು ಮಾಡೋಕ್ಕಾಗುತ್ತೋ ಇಲ್ವೋ ಅಂದರೆ ಇಟ್ ವಿಲ್ ಬಿ ಲೈಕ್ ದ್ಯಾಟ್. ಸೊ ನೀವು ಒಂದು ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮಗೆ. ಇನ್ನೊಂದು ಸ್ಕಿಲ್ ಕಲಿತಾ ಇದ್ದೀರಾ, ಯು ಆರ್ ಪುಟಿಂಗ್ ಯೋರ್ ಟೈಮ್ ಓವರ್ ದೇರ್, ಯು ಶುಡ್ ಮೇಕ್ useful result, you should try to get good results out of it. So I have several testimonials on my YouTube channel if you check. So ಎಷ್ಟು ಅಂದರೆ ಆವ್ರೇಜ್ ಸ್ಟೂಡೆಂಟ್ ಒಂದು 60-40 ತಗೊಳ್ತಿದ್ದಿದ್ದು ಹುಡುಗಿ ಟುಡೇ ಶಿ ಬಿಕಮ್ಸ್ ಅ ಕ್ಲಾಸ್ ಟಾಪರ್. ಇನ್ನೊಂದು ರೀಸೆಂಟ್ ಡೆವಲಪ್ಮೆಂಟು. ಸೊ ಹಿ ಟ್ರೈ ಟು ಲರ್ನ್ ಮೈ ಕ್ಲಾಸ್ ಡ್ಯೂರಿಂಗ್ ದ್ಯಾಟ್ ಲಾಸ್ಟ್ ವೆಕೇಶನ್ April May ಅಲ್ಲಿ. ಸೊ ದೇರ್ ಬಿಫೋರ್ ದ್ಯಾಟ್ ಯೂಸ್ ಟು ಕಮ್ 6th to 5th ಆ ಥರ ಬರ್ತಿದ್ದಂತೆ. ಸೊ ರೈಟ್ ನೌ is in 9th grade now. He is becoming top 1 and is not leaving his position to rest of the students. The parent ಹೇಳಿದ್ರು. And those people who used to take 1 and 2 positions earlier, they are fighting with him ಅಂತೆ. ಕೋಪ ಮಾಡ್ಕೊತಾ ಇದ್ದಾರಂತೆ, ನೀನು ಯಾಕೆ ನಿನ್ನ ಪೊಸಿಷನ್ ಬಿಟ್ಕೊಡ್ತಾ ಇಲ್ಲ ನಮಗೆ, ಏನು ಮಾಡಿದೆ ನೀನು, ಹೌ ಇಸ್ ಇಟ್ ಯು ಆರ್ ವರ್ಕಿಂಗ್ ಲೈಕ್ ದಿಸ್. ಸೊ ರೈಟ್ ನೌ ದ ಸ್ಕೂಲ್ ಹ್ಯಾಸ್ ಅ ಎಕ್ಸ್ಪೆಕ್ಟೇಷನ್ ಅವನು SLC ಟಾಪರ್ ಆಗ್ತಾನೆ ಸ್ಕೂಲ್ಗೆ ಅಂತ. ಮುಂದೆ ಬರುತ್ತೆ ಅಫ್ಕೋರ್ಸ್ ಅಬೌಟ್ ಮನಿ. ತುಂಬ ಖರ್ಚು ಮಾಡಬೇಕಾ ನಿಮ್ಮ ಹತ್ರ ಎಲ್ಲ ಕೋರ್ಸಸ್ ಎಲ್ಲ ತೊಗೋಬೇಕಾರೆ? ಎಲ್ಲಿಂದ ಎಲ್ಲಿಗೆ ಬರುತ್ತೆ ಇದೆಲ್ಲ ವೈಷ್ಣವಿ? ಬೇಸಿಕಲಿ 15 days 1.5 hour ಪಾಠ ಮಾಡ್ತೀನಿ, ಆಲ್ 15 days. ದೆನ್ ಇಟ್ ಈಸ್ ಆನ್ ಸಂಡೇಸ್, ಎವ್ರಿ ಸಂಡೇ ಫಾಲೋ ಅಪ್. ಯಾಕೆ ಫಾಲೋ ಅಪ್ ಮಾಡೋದು ನಾವು? ಮೆನಿ ಟೈಮ್ಸ್ ಮೆನಿ ಸ್ಟೂಡೆಂಟ್ಸ್ ಫಾರ್ ದ್ಯಾಟ್ ಮ್ಯಾಟರ್ 15 ದಿನ ಕಲ್ತ್ವಾ ಬಿಟ್ವಾ ಅಂತ ಬಿಟ್ಬಿಡ್ತಾರೆ. ಸೊ ಫಾಲೋ ಅಪ್ಸ್ ಮಾಡ್ತಾ ಹೋದಾಗ ಫಾಲೋ ಅಪ್ಸಲ್ಲಿ ಏನು ನನ್ನ ಸ್ಪೆಷಾಲಿಟಿ, ಐ ಟ್ರೈ ಟು ಪಿಕ್ ಟಾಪಿಕ್ಸ್ ಫ್ರಮ್ ವೇರಿಯಸ್ ಕೆರಿಯರ್ ಸ್ಟ್ರೀಮ್ಸ್. ಸೊ ಅಂಥ ಟಾಪಿಕ್ಸ್ನ ತೊಗೊಂಡು ಇವಾಗ ಅದಕ್ಕೆ ನನ್ನಲ್ಲಿ ಅಷ್ಟು ವೇರಿಯೇಷನ್ ನೋಡೋಕ್ಕಾಗ್ತಾ ಇರೋದು, ಅಷ್ಟು ಸಣ್ಣ ಮಕ್ಕಳು ಅಷ್ಟೊಂದು ಮಾಡೋಕ್ಕಾಗ್ತಾ ಇರೋದು. ಸೊ ವೆನ್ ಐ ಟ್ರೈ ಟು ಟೇಕ್ ಸಚ್ ಟಾಪಿಕ್ಸ್ ಚಿಲ್ಡ್ರನ್ ಲಿಟ್ರಲಿ ನಾನು ವರ್ಕ್ ಮಾಡಬೇಕು, ನನಗೂ ಏನು ಹಾಗೆ ಬಂದ್ಬಿಡಲ್ಲ. ಲಿಟ್ರಲಿ ವೆನ್ ಐ ಸಿ ಸಮ್ ಇನ್ಫಾರ್ಮೇಷನ್ ಐ ಶುಡ್ ಥಿಂಕ್ ವಾಟ್ ಮೆಥಡ್ ಸೂಟ್ಸ್ ದ್ಯಾಟ್ ಅಂತ. ಸೊ ವೆನ್ ಐ ಸ್ಟಾರ್ಟ್ ಡೂಯಿಂಗ್ ಇಟ್ ಅದನ್ನು ನೋಡಿ 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 ಮಕ್ಕಳಿಗೆ ಆಗಲಿ ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್, ಇದನ್ನು ಹಿಂಗೂ ಯೋಚನೆ ಮಾಡ್ಬೋದಾ, ಇದನ್ನು ಹೀಗೆ ಯೋಚನೆ ಮಾಡಿದ್ರೆ ಈಸಿ ಆಗ್ತಿತ್ತಲ್ವಾ, ಆ ಥಾಟ್ ಬರುತ್ತೆ. ಸೊ ಬೇಸಿಕಲಿ ಅದನ್ನು ನಾನು ನಿಧಾನಕ್ಕೆ ಪ್ರೋಗ್ರಾಮ್ ಮಾಡ್ತಾ ಹೋಗ್ತೀನಿ. ದೆನ್ ದೇ ಸ್ಟಾರ್ಟ್ ಡೂಯಿಂಗ್ ಬೈ ದೆಮ್ಸೆಲ್ಫ್. ಸೊ ಬೇಸಿಕಲಿ 23 ದಿನದ ಪಾಠ ಮಾಡ್ತೀನಿ. ಸೊ ಐ ಚಾರ್ಜ್ 5100. ಸೊ ರಫ್ಲಿ ಯು ವಿಲ್ ನಾಟ್ ಈವನ್ ಪೇ 200 rupees per session. ಸೊ ಇದೆಲ್ಲರಿಗೂ ಒಂದೇನಾ? ಎಲ್ರಿಗೂ ಒಂದೇ, ದೊಡ್ಡವ್ರಿಗೆ? ನೋ ಎವ್ರಿಬಡಿ ಒಂದೇ ಕೋರ್ಸು. ದೇ ಶುಡ್ ಲರ್ನ್ ಆ್ಯಂಡ್ ಐ ವಿಲ್ ಟೀಚ್ ದ ಟೆಕ್ನಿಕ್ಸ್. ದೇ ವಿಲ್ ಇಂಪ್ಲಿಮೆಂಟ್ ಇನ್ ದೇರ್ ಓನ್ ವೇ. ಆ್ಯಂಡ್ ದೆನ್ ಇಟ್ ಇಸ್ ನಾಟ್ ಜಸ್ಟ್ ದ ಎಂಡ್ ಆಫ್ 23 classes. ಸೊ ಐ ಹ್ಯಾವ್ ಬೀನ್ ಕಂಡಕ್ಟಿಂಗ್ ದಿಸ್ ಫಾಲೋ ಅಪ್ ಕ್ಲಾಸಸ್ ಫ್ರಮ್ ಪಾಸ್ಟ್ 3 years. ಸೊ ಆ ಫಾಲೋ ಅಪ್ಸ್ ಅನ್ನೋದಕ್ಕೆ ಎಂಡೇ ಇಲ್ಲ. ಸಮಥಿಂಗ್ ಲೈಕ್ ನನಗೆ ಗಾಡ್ ಎಲ್ಲಿವರೆಗೂ ಶಕ್ತಿ ಕೊಟ್ಟಿರ್ತಾರೋ ದೇವರು ಅಲ್ಲಿವರೆಗೂ ಮಾಡ್ತಾ ಹೋಗ್ತೀನಿ. ಸೊ ಇಟ್ ಈಸ್ ಅ ಕೋರ್ಸ್ ಫಾರ್ ಯುವರ್ ಲೈಫ್ ಟೈಮ್ ಅಂತ ಅಂದ್ಕೊಂಡ್ರೂ ತೊಂದರೆ ಇಲ್ಲ. ಸೊ ಇಲ್ಲಿವರೆಗೂ ಯು ಟ್ರೈನ್ 10,000+ ಸ್ಟೂಡೆಂಟ್ಸ್ ಅಲ್ಲ? ಇಂಡಿಯಾ, USA, UK, Qatar, UAE, Dubai, Australia, Oman and Singapore. Canada also. Canada. Yeah. ವಾವ್. ಸೊ ಇದೇ ನಾವು ಯಾವಾಗಲೂ ಕೋರ್ಸ್ ಇರುತ್ತಾ ಅಥವಾ ನಿಮ್ಮದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವೇ ಇದ್ದು ಹೇಳ್ಕೊಡ್ತೀರಾ? Yes. Whole and soul. It's not a recorded course. No. Live classes. On Zoom platform, it's a live class. ಸರಿ. And then, ಅದು ಒಂದು ಟೈಮ್ ಸೂಟಬಲ್ ಟೈಮ್ ಫಾರ್ ಆಲ್ ದ ಕಂಟ್ರೀಸ್ ಅನ್ನೋ ಥರ ಒಂದು ಟೈಮ್ ಇಟ್ಕೊಂಡಿದ್ದೀನಿ. ಬೇರೆ ಕಂಟ್ರಿಗೆ ಬೇರೆ ಟೈಮು? ಇಲ್ಲ, ಅದು ಎಲ್ಲ ಜನರಲ್ ಆಗಿ ಈ ಎಲ್ಲ ಕಂಟ್ರೀಸ್ಗೂ ಮ್ಯಾಚ್ ಆಗೋವಂಥ ಟೈಮ್ ಸ್ಲಾಟಲ್ಲೇ ಪಾಠ ಮಾಡ್ತೀನಿ. ಉದಾಹರಣೆಗೆ USA, UK. ಸೊ ಇವನ್ ದೇ ಆರ್ ಗುಡ್ ಎನಫ್ ಟು ಗೋ ವಿತ್ ದಟ್ 7 to 8:30 PM. ದಟ್ ಇಸ್ ವಾಟ್ ಐ ಡು. ಸಾಯಂಕಾಲ ಅವ್ರಿಗೆ ಬೆಳಗ್ಗೆ ಅವಾಗ. ಸೊ ಜನರಲಿ ದೇ ಟೇಕ್ ಅಪ್ ಡ್ಯೂರಿಂಗ್ ದೇರ್ ಹಾಲಿಡೇಸ್. So how often the courses are available? ಸೊ ಐ ಟ್ರೈ ಟು ಡಿಸ್ಕ್ಲೋಸ್ ನಾನು ಡೇಟ್ ಪಬ್ಲಿಷ್ ಮಾಡ್ತೀನಿ. ಸೊ ಆ ಡೇಟಲ್ಲಿ ಮೇ ಬಿ 15 days ಕೋರ್ಸ್ ಆಗಿರೋದ್ರಿಂದ 1 monthಗೆ 1 ಬ್ಯಾಚ್ ಅಂತಾನೆ ಅನ್ಕೋಬೋದು. ಮತ್ತೆ ಒಂದು ಬ್ಯಾಚಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ? ಇಟ್ ಡಿಪೆಂಡ್ಸ್ ಫ್ರಮ್ ಬ್ಯಾಚ್ ಟು ಬ್ಯಾಚ್, ಸೀಸನ್ ಟು ಸೀಸನ್. ಸೊ ಹಾಲಿಡೇಸ್ ಇಟ್ ಈಸ್ ಮೋರ್.
ಸೊ ಎಕ್ಸಾಮ್ ಟೈಮ್ ಇಟ್ ಈಸ್ ವೆರಿ ಲೆಸ್. ಸೊ ನನಗೆ 20 ಜನ ಇದ್ದಿದ್ದ ಟೈಮ್ಸು ಇದೆ, 40 ಜನ ಇದ್ದಿದ್ದ ಟೈಮ್ಸು ಇದೆ, 100 ಜನ 150 ಜನ ಇದ್ದಿದ್ದ ಟೈಮ್ಸು ಇದೆ. ಸೊ ಇಟ್ ಡಿಫರ್ಸ್ ಫ್ರಮ್ ಬ್ಯಾಚ್ 20 to 150 is your ಬ್ಯಾಚ್ ಸೈಜ್. ನಿಮ್ದು ಯೂಶಲಿ ಪೀಕ್ ಸೀಸನ್ ಯಾವುದು? ಹಾಲಿಡೇಸ್ ಅವಾಗ ಅಂದರೆ ಅವಾಗ ಜಾಸ್ತಿ ಜನ ಆ್ಯಂಡ್ ಜಸ್ಟ್ ಬಿಫೋರ್ ಎಕ್ಸಾಮ್ಸ್ ಅಂತಾನು ಅನ್ಕೋಬೋದು. ಜನರಲಿ ಸಿ ಐ ಆಮ್ ಅ ಪರ್ಸನ್ ಆಫ್ ದ್ಯಾಟ್ ಸಾರ್ಟ್. ಸುಮ್ಮನೆ ಏನೋ ಸೇರ್ಕೊಂಬಿಡಿ, ಕಲ್ತ್ಕೊಂಬಿಡಿ, ವರ್ಕ್ ಆಗಿಬಿಡುತ್ತೆ. ನೋ. If you ask many parents who have trained from me, I'll tell you, if they try to call me in the month of February, we will not conduct any class in the month of February. ಅದೇ ಕೇಳೋಳಿದೆ ಯಾವ ಟೈಮ್ ಕರೆಕ್ಟಾಗಿ ಸೇರ್ಕೋಬೇಕು. ಸಿ ಫೆಬ್ರವರಿಲಿ ಕಲ್ತ್ಬಿಟ್ಟು ಮಾರ್ಚಲ್ಲಿ ಏನು ರೀಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಅವರು? So it requires time. You have to understand, you have to apply. So whenever they have the deadline of their exams, we tell them not to take up the course. Literally one year, literally almost ಇದೇ ಥರ some thing happened and so many people started calling us. They literally waited till the exams are done. 1.5, 2 months, 3 months wait ಮಾಡಿದ್ರು. We told them it will not work when your exams are round the corner. ಬೇಡ ತಗೋಬೇಡಿ. ಸೊ ಮಕ್ಕಳು ಅದು ಮಾಡಲ್ಲ, ಇದು ಮಾಡಲ್ಲ, ಆ್ಯಂಡ್ ದೇ ಪೇರೆಂಟ್ಸ್ ಫೀಲ್ ದಟ್ ಇದು ಯಾಕೆ ಹಿಂಗಾಗ್ತಾ ಇದೆ, ನಮಗೆ ಏನು ಕಲಿಯೋಕ್ಕಾಗ್ತಿಲ್ಲ. ಸಿ ಯು ಶುಡ್ ಹ್ಯಾವ್ ಸಮ್ ಟೈಮ್. ಸಿ ಇವಾಗ ಮಾಡೋದು ಕಲ್ತ ತಕ್ಷಣ ಯು ಶುಡ್ ಟ್ರೈ ಟು ಇಂಪ್ಲಿಮೆಂಟ್. ನಾನು ಎವ್ರಿ ಡೇ ಒಂದಿಷ್ಟು ಅಸೈನ್ಮೆಂಟ್ ಥರ ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಟಾಪಿಕ್ ಹೇಳ್ಕೊಟ್ಟೆ. ಸೊ ಅದೇ ಥರ ಸಿಮಿಲರ್ ಟಾಪಿಕ್ ಏನೋ ಒಂದು ಇನ್ವೆನ್ಷನ್ನು, ಇನ್ವೆಂಟರ್ ನೇಮ್ ಹೇಳ್ಕೊಟ್ಟೆ, ಆಯಿತಾ, ಹೆಂಗೆ ಗ್ಯಾಪ್ ಕಟ್ಕೊಳ್ಳೋದು. ಅದೇ ಥರ ಸಿಮಿಲರ್ ಬೇರೆದು ಕೊಡ್ತೀನಿ. ಅದೇ ಥರ ಸಿಮಿಲರ್ ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಹುಡುಕ್ಲೆ. ಲೆಟ್ ದೆಮ್ ಟ್ರೈ ಟು ಅಪ್ಲೈ ಇಟ್. ಇವಾಗ ನಾನು 1942 ಹೇಳ್ಕೊಟ್ಟಿರ್ತೀನಿ, ಬುಕ್ಕಲ್ಲಿ 1942 ಇರಬೇಕು ಅಂತಿಲ್ಲ. 1937 ಇರ್ಬೋದು, 1747 ಇರ್ಬೋದು, ಏನು ಬೇಕಾದ್ರೂ ಇರ್ಬೋದಲ್ಲ. ಹಿಂಗೆ ಅದನ್ನು ಅಳವಡಿಸ್ಕೊಳ್ಳೋದು. ದಟ್ ಈಸ್ ವಾಟ್ ದೇ ಹ್ಯಾವ್ ಟು ಲರ್ನ್. ಸೊ ಆನ್ ಅನ್ ಆ್ಯಾವ್ರೇಜ್ 10ರಿಂದ 12 ಕೋರ್ಸಸ್ ವರ್ಷಕ್ಕೆಲ್ಲ ಇರುತ್ತೆ. ಯಾವ ವಯಸ್ಕರು ಬೇಕಾದ್ರೆ ಬರ್ಬೋದು. ಜಾಸ್ತಿ ಪೇರೆಂಟ್ಸಿಗೆ ಸಜೆಸ್ಟ್ ಮಾಡ್ತೀರಾ, ಸ್ಟೂಡೆಂಟ್ಸ್? Parent, mother should learn. If the mother learns, she can educate the whole family. ಸೊ ಮೆನಿ ಅ ಟೈಮ್ಸ್ ಸಿಬ್ಲಿಂಗ್ಸ್ ಇಬ್ಬರು ಮಕ್ಳು ಇರ್ತಾರೆ. ಸೊ ಜನರಲಿ ನಾ ಹೇಳೋದೇ ಅಷ್ಟೇ, ಬೀಟ್ ವಾಟ್ ಎವರ್ ಏಜ್, ಒಂದು 10ನೇ ಕ್ಲಾಸ್ ಮಗು ಇಟ್ ಈಸ್ ಗುಡ್ ಎನಫ್ ಟು ಗ್ರಾಸ್ ಬೈ ಇಟ್ ಸೆಲ್ಫ್. ಬಟ್ ನಾವು ಹೇಳೋದೇನೋ, ಪೇರೆಂಟು ಕೂತ್ಕೊಳ್ಳಿ, ನೀವು ಕಲೀರಿ. ಇಟ್ಸ್ ಅ ಫ್ಯಾಮಿಲಿ ಕೋರ್ಸ್. ಎವ್ರಿಬಡಿ ರಿಕ್ವೈರ್ಸ್ ಮೆಮ್ರಿ. ಹೂ ಡಸಂಟ್ ವಾಂಟ್ ಮೆಮ್ರಿ? ಎಲ್ರಿಗೂ ಬೇಕಲ್ವಾ? ಸೊ ಮದರ್ ಎಜುಕೇಟ್ ಆದರು ಅಂದರೆ ದ ಹೋಲ್ ಫ್ಯಾಮಿಲಿ ಗೆಟ್ಸ್ ಎಜುಕೇಟೆಡ್. ಸೊ ಈಗ ನಿಮ್ಮಲ್ಲಿ ಏನೇನು ಕೋರ್ಸ್ ಇದೆ? ಒಂದು ರಿಟೇನ್ ಟು ಎಕ್ಸೆಲ್, ದಟ್ಸ್ ಇಟ್. ಅದನ್ನು ಬಿಟ್ಟು ಮೆಮ್ರಿ ಸ್ಪೋರ್ಟ್ಸ್ ಐ ವಾಸ್ ಡೂಯಿಂಗ್. ಸೊ ಇಟ್ ಈಸ್ ಲೈಕ್ ತುಂಬ ಲೈಕ್ ಮೈಂಡೆಡ್ ಪೀಪಲ್ ಅದನ್ನು ಇಷ್ಟಪಟ್ಟು ಬರೋರಿಗೆ ಮಾತ್ರ ಅದನ್ನು ಹೇಳ್ಕೊಡ್ತೀನಿ. ಸೊ ಐ ವಿಲ್ ಆಲ್ವೇಸ್ ಟೆಲ್ ದೆಮ್ ಇನ್ ಓಪನ್. ಅದು ತಕ್ಷಣ ಮ್ಯಾಜಿಕ್ ಥರ ಆಗಲ್ಲ. ಹಾರ್ಡ್ ವರ್ಕ್ ಇಸ್ ರಿಕ್ವೈರ್ಡ್. ಇವಾಗ ನೀವು ಫಿಸಿಕಲ್ ಸ್ಪೋರ್ಟ್ ಅಂದರೆ ಕ್ರಿಕೆಟ್ ಅಂದಾಗ ಎಷ್ಟು ಮಾಡಬೇಕು ಪ್ರಾಕ್ಟೀಸ್, ಎನಿ ಸ್ಪೋರ್ಟ್ ಫಾರ್ ದ್ಯಾಟ್ ಮ್ಯಾಟರ್. ಸಿನ್ಸ್ ಯು ಆರ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್, ಯು ಮೈಟ್ ಬಿ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್. ಸೊ ಫಾರ್ ದ್ಯಾಟ್ ರೀಸನ್ ಇದಕ್ಕೂ ಪ್ರಾಕ್ಟೀಸ್ ಬೇಕೇ ಬೇಕು. ಸುಮ್ಮನೆ ನಾಳೆ ಹೋಗಿ ನಾನು ಐ ಕ್ಯಾನ್ ಸಿ ಮೈ ಸೆಲ್ಫ್ ಆನ್ ಸ್ಟೇಜ್, ನೋ ಇಟ್ ವಿಲ್ ನಾಟ್ ಹ್ಯಾಪನ್. ಸೊ ಪ್ರಾಕ್ಟೀಸ್ ಮುಖಾಂತರ ಟೈಮ್, ಅದಕ್ಕೆ ತುಂಬ ಟೈಮ್ ಬೇಕು. ಮಿನಿಮಮ್ ಟು ಸಿ ಯೋರ್ ಸೆಲ್ಫ್ ಆಸ್ ಔಟ್ಸ್ಟ್ಯಾಂಡಿಂಗ್ 1 year ಅಟ್ಲೀಸ್ಟ್ ಬೇಕು ನಿಮ್ಗೆ. ಯಾವ ಏಜಲ್ಲಿರೋರು ಬೇಕಾದ್ರೂ ಮೆಮರಿ ಸ್ಪೋರ್ಟ್ಸಿಗೆ ಟ್ರೈ ಮಾಡೋಕ್ಕೆ ಆಸೆ ಪಡ್ಬೋದಾ? ಎಸ್. ಆ್ಯಂಡ್ ಹ್ಯಾಪಿಯೆಸ್ಟ್ ಪಾರ್ಟ್ ಇಸ್ ದಟ್ ಅದು 4 ಕ್ಯಾಟಗರಿ. ಸೀನಿಯರ್ ಸಿಟಿಸನ್ಸಲ್ಲಂತೂ ತುಂಬ ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಎಷ್ಟು ಸೀನಿಯರ್ ಸಿಟಿಸನ್ಸ್ ಬಂದು ಮಾಡ್ತಾರೆ ಗೊತ್ತಾ? ಯಾರೋ ಒಬ್ಬರು ಬಹರೇನಿಂದ ಬರ್ತಾರೆ, ಪ್ರತಿ ವರ್ಷ ಕಾಂಪಿಟೇಷನ್ಗೆ ಬರ್ತಾರೆ. ಸೊ ಈಸ್ ಅ ಸೀನಿಯರ್ ಸಿಟಿಸನ್. ಅವ್ರು ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಏನು ಅಂದರೆ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಈ ಬ್ರೈನ್ ಥಿಂಗ್ ಆರ್ ಕೀಪಿಂಗ್ ಯುವರ್ ಮೆಮರಿ ಇಂಟ್ಯಾಕ್ಟ್ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಇದ್ದಿದ್ರೆ ಅವ್ರು ಪ್ರತಿ ವರ್ಷ ಅಲ್ಲಿಂದ ಟ್ರಾವೆಲ್ ಮಾಡ್ತಿದ್ರ? ಇಲ್ಲ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೇ ಆಲ್ಸೋ ಟು ಸ್ಟೇ ಅವೇ ಫ್ರಮ್ ಆಲ್ಝೈಮರ್ಸ್ ಆ್ಯಂಡ್ ಡಿಮೆನ್ಷಿಯಾ ಅಲ್ವಾ? ಮೆಮರಿ ಸ್ಪೋರ್ಟ್ಗೆ ಅದನ್ನು ಒಂದು ಸ್ಪೋರ್ಟ್ ಥರ ತೊಗೊಂಡು ಬೇಸಿಕಲಿ ಏನೋ ಒಂದು ಹೊಸದು ಕಲಿಬೇಕು. ನಮ್ಮನ್ನು ನಾವು ಚಾಲೆಂಜ್ ಮಾಡ್ಕೋಬೇಕು. ಅದರಲ್ಲಿ ಹೇಗಿರುತ್ತೆ ಅಂದರೆ ಡೆಡ್ಲೈನ್ಸು ನಮಗೆ ನಾವೇ ಪುಷ್ ಮಾಡ್ಕೊಂಡು ಇವತ್ತು ನಾನು 10 ವರ್ಡ್ ಗ್ಯಾಪ್ ಕಟ್ಕೊಳಕ್ಕಾಯ್ತಾ, ನಾಳೆ 12 ವರ್ಡ್ ಟ್ರೈ ಮಾಡಬೇಕು, ನಾಳೆ 14 ವರ್ಡ್, ನಾಳೆ 16. ಸೊ ಅಲ್ಟಿಮೇಟ್ಲಿ ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ, ಐ ವಾಸ್ ಏಬಲ್ ಟು ರಿಮೆಂಬರ್ only not even 20 words in 5 minutes. Today, when I start memorizing, I can remember up to 80 words. ಸೊ ಡಿಜಿಟ್ಸು ಹಾಗೇನೆ. ಸೊ ಇಟ್ ಕಮ್ಸ್ ವಿತ್ ದ ಪ್ರಾಕ್ಟೀಸ್. ಸೊ ಬೇಸಿಕಲಿ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗ್ಬೇಕಾದ್ರೆ ಐ ಯೂಸ್ ಟು ಪ್ರಾಕ್ಟೀಸ್ 4 hours a day. ಮೆಮರಿ
ಮೆಮರಿ. ಪ್ರಾಕ್ಟೀಸ್ ಅಂದರೆ ಇದೇ ಥರ ಅಸೋಸಿಯೇಟ್ ಮಾಡಿಕೊಂಡು ಇಲ್ಲ ಅದು ಸ್ಪೋರ್ಟ್ಸಲ್ಲಿ ಬೇರೆ ಥರ ಬರುತ್ತೆ ನಿಮಗೆ. ಯು ಶುಡ್ ಟ್ರೈ ಟು ಅದೇ 1 hour ಮೆಮೊರೈಸೇಷನ್ ಬರುತ್ತೆ, 1.5 hour ರೀಕಾಲ್ ಬರುತ್ತೆ. ಸೊ 1 hour ಬರೀ ನಂಬರ್ಸ್ ಮೆಮೊರೈಸ್ ಮಾಡ್ಬೇಕು ನೀವು. ಮಾಡ್ಕೊಂಡು ಆಮೇಲೆ ರೀಕಾಲ್. 1 hour ಬರೀ ಮಲ್ಟಿಪಲ್ ಡೆಕ್ ಆಫ್ ಕಾರ್ಡ್ಸ್ ಕೊಡ್ತಾರೆ, 1 ಡೆಕ್ ಅಲ್ಲ. ನಿನ್ನ ಮ್ಯಾಕ್ಸಿಮಮ್ ಎಷ್ಟು ಡೆಕ್ ಆಗುತ್ತೋ ಅಷ್ಟು ಡೆಕ್ಕು ಮೆಮರೈಸ್ ಮಾಡಬೇಕು. ಸಿ ಮಂಗೋಲಿಯನ್ ಸ್ಟ್ಯಾಂಡ್ ಫಸ್ಟ್ ಇನ್ ದಿಸ್. ಸೊ ಅವರು ಹೆಂಗೆ, ಏನಕ್ಕೆ, ಯಾಕೆ? ಅವರು ಚೈಲ್ಡ್ಹುಡ್ಡಿಂದಲೇ ಮೆಮರಿ ಒಳಗೆ ಇಳಿಸ್ಬಿಡ್ತಾರೆ. ಆ್ಯಂಡ್ ದೆನ್ ಅವ್ರು ಹೆಂಗೆ ಬರ್ತಾರೆ ಅಂದರೆ ಒಂದು ಬೆಟಾಲಿಯನ್ ಕರ್ಕೊಂಬರ್ತಾರೆ. ಒಬ್ಬ ಕೋಚ್, ಇಡೀ ಕಂಟ್ರಿಗೆ ಒಬ್ಬನೇ ಕೋಚು. ಒಂದು 10 ಮೆಂಬರ್ಸ್ ಟೀಮ್ ಬರ್ತಾರೆ. ಫುಲ್ ಸ್ವೀಪ್ ಅಂತ ಹೇಳ್ತೀವಲ್ಲ, ಎಲ್ಲ ಡಿಸಿಪ್ಲಿನ್ಸಲ್ಲೂ ಅವರೇ ಎಲ್ಲ ಹೊಡ್ಕೊಂಡು ಹೊಡೋಗ್ತಾರೆ. ಅವ್ರು ವ್ಯಾಕ್ಯೂಮ್ ಟ್ರೈನಿಂಗ್ ಅಂತ ಮಾಡ್ತಾರೆ. ಸೊ ನಾನು ಮಾಡ್ತೀನಿ, ನಂಗೆ ಹೆಸರು ಗೊತ್ತಿರಲಿಲ್ಲ. ಅವ್ರ ಹೆಸರು ಕೇಳಿಸ್ಕೊಂಡು ಆಮೇಲೆ ಗೊತ್ತಾಯ್ತು ನಾನು ಮಾಡ್ತೀನಿ. ಇಟ್ಸ್ ಸಮಥಿಂಗ್ ಲೈಕ್ ಮಾಕ್. ಸೊ ಲಿಟ್ರಲಿ ಆ ಕಾಂಪಿಟೇಷನಲ್ಲಿ ಹೆಂಗಿರುತ್ತೋ ಅದೇ ರೀತಿ ವರ್ಕ್ ಮಾಡಿಸೋದು. ಮನೆ ಮಠ ಎಲ್ಲ ಬಿಟ್ಟು ಬಂದುಬಿಡ್ಬೇಕು ಮಕ್ಕಳು. ಸೊ ಅವ್ರ ಜೊತೆ ಇರಬೇಕು. ಲಿಟ್ರಲಿ ಅವ್ರಿಗೆ ಸಣ್ಣ ಮಕ್ಕಳಿಂದ ಟ್ರೈನ್ ಮಾಡ್ತಾರೆ. ಅವರಿಗೆ ಸ್ಕೂಲ್ ಅನ್ನೋ ಪ್ರೆಷರ್ ಇಲ್ಲ. ದೇ ಆರ್ ಟೋಟಲಿ ಇನ್ ಟು ಇಟ್. ಬಟ್ ನಮ್ಮ ಮಕ್ಕಳು ಹೇಗಿದ್ದಾರೆ, ನಮ್ಮ ಇಂಡಿಯನ್ ಜೀನ್ಸ್ ಹೇಗಿದೆ ಅಂದರೆ, ಫಾರ್ ದ್ಯಾಟ್ ಮ್ಯಾಟರ್ ನಮ್ಮದು ಸ್ಕೂಲ್ ಅಕಾಡೆಮಿಕ್ಸು ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ದೆನ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಹೋಗ್ತಾರೆ. ಅಲಾಂಗ್ ವಿತ್ ದ್ಯಾಟ್ ಈ ಸ್ಪೋರ್ಟು ಮಾಡ್ತಾರೆ. ಅಷ್ಟು ಒಳ್ಳೆ ಜೀನ್ಸು ನಮ್ಮ ಇಂಡಿಯನ್ ಬ್ಲಡ್ಡಲ್ಲಿದೆ. ವಾವ್, ದಟ್ ಈಸ್ ವಾಟ್ ಐ ಅಂಡರ್ಸ್ಟುಡ್. ಸೊ ವೆನ್ ಐ ಸೇ ದಟ್, ಅನ್ವಿತಾ ಅಂತ ಹೇಳಿದೆ ರೀಸೆಂಟಾಗಿ, ಅವಳು ಇದು ಟೆಕ್ನಿಕ್ಸ್ನ ಇಟ್ಕೊಂಡು ಅವಳು ಜೂನಿಯರ್ ಮ್ಯೂಸಿಕ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಿದ್ದಾಳೆ. ಆ್ಯಂಡ್ ದೆನ್ ಭರತನಾಟ್ಯಮ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಿದ್ದಾಳೆ. ಸೊ ಆಲ್ ದೋಸ್ ರಾಗಾಸ್ ಆ್ಯಂಡ್ ಸ್ಟಫ್ ಏನೇನೋ ಸಖತ್ ಇನ್ಫಾರ್ಮೇಷನ್ ಇರುತ್ತಲ್ಲ. ಸೊ ಎವ್ರಿಥಿಂಗ್ ದೇ ಆರ್ ಟ್ರೈಂಗ್ ಟು ಡೂ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಐ ಮೀನ್ ಎಲ್ಲ ಇಂಡಿಯನ್ ಪೇರೆಂಟ್ಸು ಮಕ್ಕಳಿಗೆಲ್ಲ ಹಿಂಗೆ. ನಾನು ಚಿಕ್ಕವಳಿದ್ದಾಗ ನಮ್ಮ ತಾಯಿ ನನ್ನ ಸಂಗೀತಕ್ಕೆ ಹಾಕಿದ್ರು, ಭರತನಾಟ್ಯಕ್ಕೆ ಹಾಕಿದ್ರು, ಜೊತೆಗೆ ಓದೋದು. ಸೊ ಐ ಥಿಂಕ್ ವಿ ಆರ್ ಆಲ್ ಬಾರ್ನ್ ವಿತ್ ಈ ಥರ 4 ಕಡೆ ಕಾಲಿಡೋದು, ಯಾವುದೋ 1-2 ಕೊನೆಗೆ ಕಚ್ಕೊಳ್ಳುತ್ತೆ ಅನ್ನೋದು ಗುಡ್. ಥ್ಯಾಂಕ್ ಯು ಫಾರ್ ಎಜುಕೇಟಿಂಗ್ ಅಸ್ ಆನ್ ಆಲ್ ಯೋರ್ ಕೋರ್ಸಸ್, ಹೇಗೆ ತೊಗೋಬೇಕು ಏನು. ಸೊ ಬೇಸಿಕ್ ಇದೆ, ಅಡ್ವಾನ್ಸ್ ಕೋರ್ಸ್ ಇದೆ. ಮಿತ್ ಬಸ್ಟಿಂಗ್ ಕ್ವೆಶನ್ಸಲ್ಲಿ ಇನ್ನೊಂದಿದೆ. ಹೆಣ್ಮಕ್ಳು ರಿಮೆಂಬರ್ ಎಮೋಷನ್ಸ್ ಬೆಟರ್ ದೆನ್ ಮೆನ್, ಇದು ನಿಜಾನಾ? I have no idea, but both are emotional. Every human has that emotional point in him. ಸೊ ಅದಕ್ಕೆ ಹೆಣ್ಮಕ್ಳು ಗಂಡು ಮಕ್ಳು ಅಂತ ಏನು ಬರಲ್ಲ. Mm. ಓಕೆ. ಡ್ರಿಂಕಿಂಗ್ ಕಾಫಿ ಬೂಸ್ಟ್ ಮೆಮರಿ, ಇಸ್ ಇಟ್ ಸೊ? No. ಬರೀ ಕ್ಯಾಫೀನ್ ಕೊಟ್ಟು ಅದನ್ನು ಅಲರ್ಟ್ ಆಗಿಡತ್ತೆ ಹೊರತು ಮೆಮರಿ. ಅದೇನು ಮಾಡ್ತಾಯಿದೆ, ಅಲರ್ಟ್ ಮಾಡಿದಾಗ ನಿಮ್ಮ ಆಟೋಮೆಟಿಕ್ ಸ್ಲೀಪ್ ಸೈಕಲ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಈಗ ಮುಂದೆ ಫೋಟೋಗ್ರಾಫಿಕ್ ಮೆಮರಿ ಬಗ್ಗೆ ಮಾತಾಡಿದ್ವಿ ಅವಾಗಲೇ. ಲೈಕ್ ಸೂಟ್ಸ್, the main protagonist. So does it actually exist? Is it so? See, it is all how you train it. So if you have heard the name Stephen Wilshire, so he's called the human camera. So ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಬರ್ಡ್ ಐ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಹೆಲಿಕಾಪ್ಟರ್ ರೈಡ್ ತೊಗೊಳ್ತಾರೆ. ಸೊ ಹೆಲಿಕಾಪ್ಟರ್ ರೈಡ್ ತೊಗೊಂಡು ಹೀ ಈಸ್ ವೆರಿ ಅಬ್ಸರ್ವೆಂಟ್. ಅದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಈಸ್ ವೆರಿ ಅಬ್ಸರ್ವೆಂಟ್. ಸೊ ಅದನ್ನಷ್ಟು ಕ್ಯಾಪ್ಚರ್ ಮಾಡ್ಕೊಂಬರ್ತಾರೆ ಅವ್ರ ಬ್ರೈನ್ ಒಳಗೆ. ದೆನ್ ಹೀ ಟ್ರೈಸ್ ಟು ಮೇಕ್ ಎನ್ ಆರ್ಟ್ ಔಟ್ ಆಫ್ ಇಟ್. ಎಷ್ಟು ಡೀಟೇಲಿಂಗ್ ಇರುತ್ತೆ ಅಂದರೆ, ಒಂದು ಬರ್ಡ್ ಐಯಲ್ಲಿ ಹೇಗೆ ಕಾಣುತ್ತೋ. ಸೊ ಮೇ ಬಿ ಇಫ್ ಯು ಜಸ್ಟ್ ಚೆಕ್ ಆನ್ ಗೂಗಲ್, ಅವರು ಲಂಡನ್ ಸಿಟಿದೆಲ್ಲ ಸ್ಕೆಚಸ್ ಮಾಡಿದ್ದಾರೆ. ಆ ಲೆವೆಲ್ಗೆ ಪ್ರಿಸಿಷನ್ನು ಅಕ್ಯುರೆಸಿ ಬರುತ್ತೆ. ಸೊ ಇಟ್ ಕಮ್ಸ್, ಹೀ ಈಸ್ ಅಬ್ಸರ್ವೆಂಟ್ ಆ್ಯಂಡ್ ಹೀ ಈಸ್ ಆರ್ಟಿಸ್ಟಿಕ್ ಆಲ್ಸೋ. ಸೊ ಅದೊಂದು ಹೇಳಿ, ಡಿಸ್ಲೆಕ್ಸಿಕ್ಕು, ಆಟಿಸ್ಟಿಕ್ಕು ಅವರೆಲ್ಲರಿಗೂ ಏನಾದ್ರು ಸ್ಪೆಷಲ್ ಎಬಿಲಿಟಿ ಇರುತ್ತೆ. ಒಂದು ಹಿಡನ್ ಎಬಿಲಿಟಿ ಇರುತ್ತೆ, ವಿಚ್ ವಿ ಹ್ಯಾವ್ ಟು ಡಿಸ್ಕವರ್ ಇಟ್ ಅಷ್ಟೇ. ಸೊ ವೆನ್ ದೇ ಆರ್ ಏಬಲ್ ಟು ಡೂ ಇಟ್, ಇಟ್ ಹ್ಯಾಪನ್ಸ್. ಓನ್ಲಿ ಥಿಂಗ್ ಇಸ್ ವಾಟ್, ಅಲ್ಲಿ ಏನೂ ಮಾಡ್ತಿಲ್ಲ, ಅವ್ರ ಅಬ್ಸರ್ವೇಷನ್ ಅಷ್ಟೇ. ಹಿ ಈಸ್ ದಟ್ ಅಬ್ಸರ್ವೆಂಟ್. ಸೊ ವಿ ಶುಡ್ ನೋಡ್ತಾ ಇದ್ದಾಗ ಐ ಥಿಂಕ್ ದೇರ್ 3 ಥಿಂಗ್ಸ್ ಹಿಯರ್. ಈಸ್ ಅನ್ ಆರ್ಕಿಟೆಕ್ಚರಲ್ ಆರ್ಟಿಸ್ಟ್ ಅಲ್ಲ. ಸೊ ಹಿ ಕ್ರಿಯೇಟ್ಸ್ ಡ್ರಾಯಿಂಗ್ಸ್ ಆಫ್ ಆಲ್ ಆಫ್ ದಿಸ್. ವಾಟ್ ಈಸ್ ದಿಸ್ ಎಡಿಟಿಕ್ ಮೆಮರಿ? ಅಂದರೆ ಹಿ ಕ್ಯಾನ್ ಮೆಮರೈಸ್ ಡೀಟೇಲ್ಸ್ ಆಫ್ ದ ಸಿಟಿ ಆಫ್ಟರ್ ಅ ಬ್ರೀಫ್ ಏರಿಯಲ್ ವ್ಯೂ. ಮತ್ತೆ ಅದನ್ನ ರೀಪ್ರೊಡ್ಯೂಸ್ ಮಾಡ್ತಾರೆ ಆನ್ ಪೇಪರ್. ಅದನ್ನೇ ನೀವು ಹೇಳಿದ್ದು. ಫಾರ್ ಎಕ್ಸಾಂಪಲ್ ಬೆಳೆಸ್ಕೋಬೋದು ಎಲ್ಲರೂ. ಹೌ ಯು ಟ್ರೈನ್ ನೀವು ಹಂಗೆ. ಇವನ್ ಶರ್ಲಾಕ್ ಹೋಮ್ಸಲ್ಲಿ ದ ಡಿಟೆಕ್ಟಿವ್, ಹಿ ಟ್ರೈಸ್ ಟು ರಿಮೆಂಬರ್ ಎವ್ರಿ ಪೀಸ್ ಆಫ್ ಇನ್ಫಾರ್ಮೇಷನ್ ಇನ್ ದ್ಯಾಟ್ ವಿಸಿನಿಟಿ. ಸೊ ಹೇಗೆ ಟೆಕ್ನಿಕ್ಸ್ ಮುಖಾಂತರ, ಈವನ್ ಹಿ ಡಸ್ ದ್ಯಾಟ್. ವಾಟ್ ಇಸ್ ದ ಲೇಟೆಸ್ಟ್ ಟೆಕ್ನಿಕ್ ಈಗ
ಇವತ್ತಿಂದು 2025 See, ಕಾಲಘಟ್ಟದಲ್ಲಿ. all these are not at all latest. It is very age old science. ಇದು ಯಾವುದು ಹೊಸದಂತಲ್ಲ, ಸಾವಿರಾರು ವರ್ಷದಿಂದ ಇದೆಲ್ಲ ಬಂದಿರೋವಂಥದ್ದು. ಸೊ ವಾಟ್ ಹಿಸ್ಟ್ರಿಯಲ್ಲಿ ನಮಗೆ ಕಾಣಬೇಕು ಅಂದರೆ ಇದೆಲ್ಲ ಗ್ರೀಕು ರೋಮನ್ಸು ಜಾಸ್ತಿ ಯೂಸ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ನಮ್ಮ ಇಂಡಿಯನ್ ಸಿಸ್ಟಮಲ್ಲೇ ತುಂಬ ಯೂಸ್ ಮಾಡಿರ್ತಾರೆ. ಬಟ್ ಆ ಸ್ಕ್ರಿಪ್ಟ್ಸ್ ನನಗೆ ಸಿಕ್ಕಿಲ್ಲ, ನಾನು ಓದಿಲ್ಲ ಅದ್ರ ಬಗ್ಗೆ. ಬಟ್ ಡೆಫಿನೆಟ್ಲಿ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ನಮ್ಮ ಇಂಡಿಯನ್ಸು. ಸೊ ಆಬ್ವಿಯಸ್ಲಿ ಈ ಋಷಿ ಮುನಿಗಳ ಕಾಲದಲ್ಲೇ ಇದೆಲ್ಲ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಸೊ ಹಳೆ ಕಾಲದಲ್ಲಿ ಅವ್ರಿಗೆ ಮೆಮೊರಿ ಜಾಸ್ತಿ ಇತ್ತು, ನಮಗೆ ಕಮ್ಮಿ ಇದೆಯಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಯಾಕೆ ಹಳೆ ಕಾಲದವ್ರಿಗೆ ಮೆಮೊರಿ ಜಾಸ್ತಿ ಇತ್ತು? ಓಕೆ. ಸೊ ಲಿಟ್ರಲಿ ಆನ್ಸೆಸ್ಟರ್ಸ್ ಆರ್ ನಮ್ಮ ವಾಟ್ ಟು ಸೇ ಪ್ರಿಮಿಟಿವ್ ಪೀಪಲ್ ಅಂತ ಅಂದ್ಕೊಂಡಾಗ, ಸೊ ದೇ ಡಿಂಟ್ ಹ್ಯಾವ್ ಎನಿ ವಾಟ್ ಟು ಸೇ ಡಿವೈಸ್ ಟು ಸ್ಟೋರ್ ಎನಿ ಇನ್ಫಾರ್ಮೇಷನ್. ಸೊ ಪ್ರತಿಯೊಂದು ಸ್ಟೋರ್ ಮಾಡ್ಕೋಬೇಕಿತ್ತು, ಇನ್ನೊಂದು ಬರೋ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕಿತ್ತು. ಫಾರ್ ಎಕ್ಸಾಂಪಲ್ ಪೋಸ್ಟಲ್ ಸ್ಟ್ಯಾಂಪ್ ಮಾಡೋದು, ಪಾಟರಿ ಮಾಡೋದಿರ್ಬೋದು, ಇಲ್ಲ ಟೂಲ್ಸ್ ಮಾಡೋದಿರ್ಬೋದು. ಪ್ರತಿಯೊಂದು ಅವ್ರು ಜ್ಞಾಪಕ ಇಟ್ಕೊಂಡು ಅವ್ರು ನೆಕ್ಸ್ಟ್ ಜನ್ರೇಷನ್ಗೆ ಅವ್ರು ಟ್ರಾನ್ಸ್ಫರ್ ಮಾಡಬೇಕಿತ್ತು. ಯೂಸ್ ಇಟ್ ಆರ್ ಲೂಸ್ ಇಟ್ ಇದು. ಅಷ್ಟೇ. ನಾವೆಲ್ಲ ಫುಲ್ ಡೇಂಜರಸ್ ಜನ್ರೇಷನ್ ಹಂಗಿದ್ರೆ. ಎಲ್ಲ ಕ್ಲೌಡ್ ಸ್ಟೋರ್ ಮಾಡ್ತಾ ಇದೆ. ಸ್ಟೋರ್ ಇರಲಿ, ಯೋಚನೆನೂ ಇವತ್ತು ಎ ಮಾಡ್ತಾ ಇದೆ. ಎಲ್ಲನೂ ಅಲ್ಲಿರೋದ್ರಿಂದ ಹಿಂಗಾದರೆ ಹಿಂಗೆ. ವಿ ಶುಡ್ ಸ್ಟಾರ್ಟ್ ಯೂಸಿಂಗ್ ಇಟ್. ಪ್ರತಿಯೊಂದಕ್ಕೂ ನಾವು ಅದ್ರ ಮೊರೆ ಹೋಗ್ಬಿಟ್ರೆ ವಾಟ್ ಬಿಗ್ ಡೀಲ್. ಸಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮ್ಗೆ ಜ್ಞಾಪಕ ಇದೆಯಾ? ಬಂಡ್ಗೇಡ್ ಅಂತಾರಲ್ಲ. ಸಿ ಅದೇನೆ, ಅದು ಎಷ್ಟು ಇಂಪಾರ್ಟೆಂಟು. ಎಲ್ಲೋದ್ರೂ ಕೇಳ್ತಾರೆ, ಎಲ್ಲೋದ್ರೂ ಬರಿಬೇಕಲ್ವ ನಾವು. ಬಟ್ ಅದನ್ನೇ ಇನ್ನೂ ಹೆಚ್ಚು ಅಂದರೆ ನಿಮ್ಮ ಕಾರ್ಡ್ CVV ನಂಬರ್ಗೆ ಜ್ಞಾಪಕ ಇದೆಯಾ ನಿಮಗೆ? ಅದಿದೆ. ಮೆನಿ ಪೀಪಲ್ ಅದನ್ನೂ ಕೂಡ ಎಲ್ಲ ಫೋನಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಸೇಯಿಂಗ್ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಬಟ್ ನಿಮ್ಮ ಗಾಡಿ ನಂಬರೇ ನಿಮಗೆ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ. ಟ್ರೂ ದ್ಯಾಟ್. ಸೊ ವೆನ್ ಯು ಸ್ಟಾರ್ಟ್ ಅಪ್ಲೈಯಿಂಗ್ ಯು ವಿಲ್ ಬಿ ಏಬಲ್ ಟು ಗೆಟ್ ಇಟ್ ಬೆಟರ್. ಏನಂದಷ್ಟು ಡೌಟ್ಸ್ ಇದೆ. ಫೋಟೋಗ್ರಫಿಕ್ ಮೆಮರಿ ಬಗ್ಗೆ ಮಾತಾಡಿದ್ವಿ. ಯಾವಾಗಲೂ ಮೆಮರಿ ಲಾಸ್ ಏನಿದೆ, ಇದು ಏಜ್ ಜೊತೆಗೆ ರಿಲೇಟೆಡಾ? ನಾಟ್ ನೆಸೆಸರಿಲಿ. ದಟ್ ಈಸ್ ವಾಟ್, ಇಫ್ ಯು ಡೋಂಟ್ ಯೂಸ್ ಇಟ್ ಯು ವಿಲ್ ಬಿ ಲೂಸಿಂಗ್ ಇಟ್ ವೆರಿ ಅರ್ಲಿಯರ್ ಇಟ್ ಸೆಲ್ಫ್. ಏಜ್ ಆಗಲೇಬೇಕು ಅಂತಿಲ್ಲ. ಸೊ ನೀವು ದೇರ್ ಆರ್ ಮೆನಿ ಪೀಪಲ್ 80-90 ಆದರೂ ದೇ ವಿಲ್ ಹ್ಯಾವ್ ಗುಡ್ ಮೆಮರಿ, ರೈಟ್? ಹೌ ದೇ ಹ್ಯಾವ್ ಬೀನ್ ಸೊ ವಾಟ್ ಟು ಸೇ, ಅವ್ರನ್ನ ಅವ್ರು ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಇಫ್ ಯು ಡೋಂಟ್ ಕೀಪ್ ಯೋರ್ ಸೆಲ್ಫ್ ಆ್ಯಕ್ಟಿವ್, ಲರ್ನ್ ಸಮ್ ನ್ಯೂ ಥಿಂಗ್ಸ್, ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಟು ಲೂಸ್ ಇಟ್. ಸೊ ಏಜ್ ಅನ್ನೋದೇನೂ ಬರಲ್ಲ ಅಲ್ಲಿ. ಅರ್ಲಿ 40ಸ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಫರ್ಗೆಟ್ಫುಲ್ನೆಸ್. ಸೊ ಫರ್ಗೆಟ್ಫುಲ್ನೆಸ್ ಬರ್ತಿರೋ ಹಂಗೆ ನೋಡ್ಕೋಬೇಕಂದ್ರೆ ಒಂದು ಲರ್ನ್ ನ್ಯೂ ಥಿಂಗ್ಸು, ಮತ್ತು ಎರಡನೇದು ಯೂಸ್ ಯುವರ್ ಬ್ರೈನ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಫಾರ್ ಕ್ವೆಶ್ಚನಿಂಗು, ಕ್ಯಾಲ್ಕುಲೇಷನ್ನು, ಥಿಂಕಿಂಗು, ರೀಡ್ ಥಿಂಗ್ಸ್. ರೀಡು. ಅದೇ ಡಿಜಿಟಲ್ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೊಳ್ಳಿ. ಈಗ ಅದಾಗಲೇ ಹೇಳಿದ್ರಿ, ಲೆಫ್ಟ್ ಬ್ರೈನ್ ಪೀಪಲ್ ಆರ್ ಲಾಜಿಕಲ್ಲು, ರೈಟ್ ಬ್ರೈನ್ ಆರ್ ಕ್ರಿಯೇಟಿವ್. ಇದು ನನಗೆ ಹೆಂಗೆ ಗೊತ್ತಾಗತ್ತೆ ನಾನು ಯಾರಂತ? ಅದಕ್ಕೂ ಒಂದಷ್ಟು ಕ್ವೆಶನ್ಸ್ ಬರುತ್ತೆ. ಸೊ ವೆನ್ ಯು ಟ್ರೈ ಟು ಚೆಕ್ಔಟ್ ದೋಸ್ ಕ್ವೆಶನ್ಸ್, ಒಂದಷ್ಟು ಏನು ಮೇ ಬಿ ಇಲ್ಯೂಷನ್ ಕೈಂಡ್ ಆಫ್ ಟೆಸ್ಟ್ ಎಲ್ಲ ಬರುತ್ತೆ. ಮೇ ಬಿ ಒಂದು ಡಾನ್ಸರ್ ತಿರುಗ್ತಾ ಇದ್ದಾಳೆ, ಓಕೆ. ಸೊ ಇಫ್ ಯು ಜಸ್ಟ್ ಚೆಕ್ಔಟ್ ಅದು ಕೆಲವ್ರಿಗೆ ಅದು ಕ್ಲಾಕ್ ವೈಸ್ ತಿರುಗ್ತಿದೆ ಅಂತ ಕಾಣಿಸುತ್ತೆ, ಕೆಲವ್ರಿಗೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕಾಣುತ್ತೆ. ನಾನು ನೋಡಿದ್ದೀನಿ, ಕೆಲವೊಂದು ಇಮೇಜ್ ಇರುತ್ತೆ, ಫಸ್ಟು ಹುಲಿ ನೋಡಿದ್ರ, ಹಾರ್ಸ್ ನೋಡಿದ್ರ. ಸೊ ಆ ರೀತಿ. ಇನ್ನು ಕೆಲವು ನಿಮಗೆ ಹಿಂಗೆ ಕ್ಲಾಪ್ ಮಾಡಿದ್ರೆ ನೀವು ಲೆಫ್ಟ್ ಹ್ಯಾಂಡ್ ಮೇಲಿದೆಯಾ, ರೈಟ್ ಹ್ಯಾಂಡ್ ಮೇಲಿದೆಯಾ? ಸೊ ಸಮಥಿಂಗ್ ಆಫ್ ದಟ್ ಸಾರ್ಟ್. ಲೆಫ್ಟಾ? ಸೊ ಮೈ ರೈಟ್ ಬ್ರೈನ್ ಇಸ್ ವರ್ಕಿಂಗ್ ವೆಲ್. 100%. ಯು ಆರ್ ಅ ಲೆಫ್ಟ್ ಬ್ರೈನ್ ಪರ್ಸನ್. ನಾನು ರೈಟು. ರೈಟ್ ವರ್ಕ್ ಆಗ್ತಾ ಇದೆ, ಸೊ ಲೆಫ್ಟ್ ಬ್ರೈನ್ ಪರ್ಸನ್. ಓ, ನೀವು ರೈಟಾ? ಇದೇನಿದು, ನಾನು ಐ ಆಮ್ ನೋನ್ ಟು ಬಿ ಕ್ರಿಯೇಟಿವ್ ಅಲ್ಲ, ಅಂದ್ರೆ RJs ಮತ್ತೆ ಅದು ಒಂದೇ ಕ್ರೈಟೀರಿಯಾ ಅಲ್ಲ. ಇದು ಒಂದು ಸ್ಮಾಲ್ ಎಕ್ಸಸೈಸ್. ದೇರ್ ಆರ್ ಮೆನಿ ಆಫ್ ಇಟ್. ನೀವು ಇವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ನೀವು ಫಸ್ಟ್ ಯಾವ ಕಾಲ್ ಚೂಸ್ ಮಾಡ್ತೀರಾ? ಸೊ ದೇರ್ ಆರ್ ಮೆನಿ ಸಚ್ ಥಿಂಗ್ಸ್, ಯು ಕ್ಯಾನ್ ಜಸ್ಟ್ ಗೂಗಲ್ ಇಟ್. ಅವೆಲ್ಲ ಖುಷಿ ಆಗೋಯ್ತು ನನಗೆ. ಚಪ್ಪಾಳೆ ಹೊಡಿತಾನೆ ಇದೀನಿ ಈಗ. ಲೆಫ್ಟ್ ಬ್ರೈನ್. ಸೊ ಇಲ್ಲ, ಸಿ ಒನ್ ಕ್ರೈಟೀರಿಯಾ ಕ್ಯಾನ್ ನಾಟ್ ಡಿಸೈಡ್ ಯು.
ಒನ್ ಸ್ಮಾಲ್ ಟೆಸ್ಟ್ ಕೆನಾಟ್ ಡಿಸೈಡ್ ಯು. ಓ ಸೊ ದೇರ್ ಆರ್ ಪ್ಲೆಂಟಿ, ಒಂದು 5-10 ಕ್ವೆಶನ್ ತೊಗೊಂಡು ಅನಲೈಸ್ ಮಾಡಿದಾಗ ದೇರ್ ಆರ್ ಮೆನಿ ವೆಬ್ಸೈಟ್ ಆ್ಯಕ್ಚುಲಿ ಯುನೋ. ಸೊ ಅವರು ಇದೇ ಥರ ಟೆಸ್ಟ್ ಮಾಡ್ತಾರೆ, ಕ್ವೆಶನ್ಸ್ ಟೆಸ್ಟ್ ಮಾಡಿ ಇಫ್ ಯು ಜಸ್ಟ್ ಚೆಕ್ ವೆದರ್ ಐ ಆಮ್ ರೈಟ್ ಆರ್ ಲೆಫ್ಟ್ ಅಂದರೆ ಅದೇ ಕ್ವೆಶನ್ಸ್ ಕೊಡುತ್ತೆ. ಸೊ ಇಫ್ ಯು ಟ್ರೈ ಟು ಆನ್ಸರ್ ಇಟ್ ವಿಲ್ ಗಿವ್ ಯು ದ ಆನ್ಸರ್ ವೆದರ್ ಯು ಆರ್ ಅ ಲೆಫ್ಟ್ ಬ್ರೈನ್ ಆರ್ ಅ ರೈಟ್ ಬ್ರೈನ್. 2 ಸೆಕೆಂಡ್ ಹ್ಯಾಪಿನೆಸ್ ಹಂಗೆ ಟುಯ್ ಆಗೋಯ್ತು ಈಗ. ಇಲ್ಲ ನೀವು ಚೆಕ್ ಮಾಡಿ, ನೀವು ರೈಟ್ ಬ್ರೈನ್ ಪರ್ಸನೇ ಆಗಿರ್ತೀರಾ. ಹಂಗೆ ಅಂತೀರಾ? ಓಕೆ. ಮೆಡಿಟೇಷನ್ ಕ್ಯಾನ್ ಆ್ಯಕ್ಚುಲಿ ಗ್ರೋ ಯುವರ್ ಮೆಮರಿ ಕೆಪಾಸಿಟಿ. ಎಸ್. How? ಸೊ ಬೇಸಿಕಲಿ ಒಂದು ಸ್ಟಡಿ, ಓಕೆ, ಮೆಡಿಟೇಷನ್ ಮೀನ್ಸ್ ಇಟ್ ಈಸ್ ಆಲ್ ರಿಲೇಟೆಡ್ ವಿತ್ ಯೋಗ ಆ್ಯಂಡ್ ಮೆಡಿಟೇಷನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಅದು ಮಾಡಿದಾಗ ಐ ಹ್ಯಾವ್ ಸೀನ್ ಅ ರಿಸರ್ಚ್ ಪೇಪರ್ ಆನ್ ನಿಮ್ಯಾನ್ಸ್. ದ ಸೈಜ್ ಆಫ್ ಹಿಪೋಕ್ಯಾಂಪಸ್ ಈಸ್ ಬೀನ್ ಇನ್ಕ್ರೀಸಿಂಗ್ ಇನ್ older people. That is what they have done. That ನಾನು ಸೈಂಟಿಫಿಕ್ ಪೇಪರ್ ಓದಿದ್ದೀನಿ. ಸೊ ಇಫ್ ಇಟ್ ಈಸ್ ಹ್ಯಾಪನಿಂಗ್ ಆನ್ ಅ ಓಲ್ಡರ್ ಪೀಪಲ್, ವೈ ನಾಟ್ ವಿ? ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಇದು ಧ್ಯಾನ ಮಾಡಬೇಕು. ಧ್ಯಾನ. ಇಷ್ಟು ಪುಟ್ಟ ತಲೆ, ಇಷ್ಟು ದೊಡ್ಡ ಪ್ರಪಂಚ. ಇಟ್ ವಾಸ್ ರಿಯಲಿ ಅಮೇಝಿಂಗ್ ಹೋಸ್ಟಿಂಗ್ ಯು ಥ್ರೂ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಕ್ಯೂರಿಯಾಸಿಟಿ. ನೀವೇನು ಮೆಮರಿನ ಅರ್ಥ ಮಾಡ್ಕೊಂಡಿದ್ದೀರಾ, ಪ್ರಪಂಚಕ್ಕೆ ನೀವು ತಿಳ್ಕೊಳ್ಳೋದಷ್ಟೇ ಅಲ್ಲದೆ ಒಂದು ಒಂದು ಸೇತುವೆಯಾಗಿ ನಿಂತಿದ್ದೀರಾ. ನಾವೆಲ್ಲರೂ ಅದನ್ನು ದಾಟ್ಕೊಂಡು ಆ ಕಡೆ ದಡಕ್ಕೆ ಹೋಗ್ಬೋದು ಈಸಿಯಾಗಿ. ಆ್ಯಂಡ್ ಮೋರ್ ಪವರ್ ಟು ಯು ವೈಷ್ಣವಿ ಥ್ಯಾಂಕ್ ಯು. ಆ್ಯಂಡ್ ಬೋಧಿ ವಿದ್ಯಾ. ಆ್ಯಂಡ್ ಮುಂದಿನ ಕನಸುಗಳೇನು? ಸೊ ಒಂದಷ್ಟು ಚೈಲ್ಡ್ ಮೇಜರಾಗಿ ಫಸ್ಟು ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಐ ವಾಂಟ್ ಎವ್ರಿಬಡಿ ಟು ಬಿಕಮ್ ಅ ಕೇಪಬಲ್ ಲರ್ನರ್. ಸೊ ಐ ವುಡ್ ಲೈಕ್ ಟು ಹೆಲ್ಪ್ ಔಟ್ ರೀಚ್ ಮೈ ವರ್ಡ್ ಆಫ್ ಮೆಮ್ರಿ ಟು ನೂಕ್ ಅಂಡ್ ಕಾರ್ನರ್ ಆಫ್ ದ ಕಂಟ್ರಿ, ಅದು ಮೇಜರಾಗಿ. ಆ್ಯಂಡ್ ಕ್ರಿಯೇಟ್ ಚೈಲ್ಡ್ ಪ್ರಾಡಜೀಸ್ ಆ್ಯಂಡ್ ನ್ಯೂ ಬೆಂಚ್ ಮಾರ್ಕ್ಸ್ ಇನ್ ದ ಫೀಲ್ಡ್ ಆಫ್ ಮೆಮರಿ ಸ್ಪೋರ್ಟ್ಸ್. ಅಮೇಝಿಂಗ್. ಸೊ ಇಷ್ಟೆಲ್ಲ ಮಾತಾಡೋದಲ್ಲ, ಆಲ್ಮೋಸ್ಟ್ ನಿಮ್ಮ ಇಡೀ ಕೋರ್ಸ್ ಇಲ್ಲೇ ಮುಗ್ದೋಯ್ತಾ? ಇಲ್ಲ, ಇನ್ನೂ ಇದೆ, ಸುಮಾರಿದೆ. ಸ್ಯಾಂಪಲ್ ಇದು. ಅಮೇಝಿಂಗ್ ವೈಷ್ಣವಿ, ಮೋರ್ ಪವರ್ ಟು ಯು. ಸೊ ಪುಸ್ತಕ ಆಯಿತು, ನೀವು ಹೇಳಿ. ನೆನಪಿನ ಶಕ್ತಿನೇ ಒಂಥರ ದೇವ್ರ ಪವರ್ ಇದ್ದಂಗೆ. ದೇವ್ರನ್ನ ನಂಬ್ತೀರಾ? ಎಸ್. ಯಾವ ದೇವರು? ಎಲ್ಲ ದೇವರು. ಕೃಷ್ಣ. ಕೃಷ್ಣ. ನನ್ನ ಮಗನ ಹೆಸರು ಕೃಷ್ಣ ಅಂತಲೇ ಇಟ್ಟಿದ್ದೀನಿ. ಯಾ. ಬರುವಂಥ ಪ್ರತಿ ಗೆಸ್ಟ್ಗೂ ಒಂದು ಪುಸ್ತಕ ಕೊಡ್ತೀನಿ. ಓಕೆ. ಐ ಗೆಸ್ ಇವತ್ತು ನಿಮಗೆ ಕೊಡ್ತಾ ಇರೋ ಪುಸ್ತಕ ಮಲೆಗಳಲ್ಲಿ ಮದುಮಗಳು, ಕುವೆಂಪುರವರು ಬರೆದಿರೋದು. ಫೇಮಸ್ ಬುಕ್ ಅದು. ಇದನ್ನು ಜಸ್ಟ್ ನಾನು ಸ್ಕೂಲ್ ಡೇಸಲ್ಲಿ ಕವಿ ಕರ್ತೃ ಪರಿಚಯದಲ್ಲಿ ಅವರು ಬರೆದಿರೋ ಬುಕ್ಸ್ ಹೆಸರು ಕೇಳಿರ್ತೀವಲ್ಲ, ಅದರಲ್ಲಿ ಕೇಳಿರೋ ಅಂಥದ್ದು. ಇವತ್ತು ಆ ಬುಕ್ಕು ನನ್ನ ಕೈಗೆ ಸೇರ್ತಾ ಇದೆ. ಸೊ ಡಿಯರ್ ವೈಷ್ಣವಿ, ಮೇ ದ ಪವರ್ ಯು ಹ್ಯಾವ್ ಎಂಪವರ್ ದ ವರ್ಲ್ಡ್. ಲವ್ಲಿ ಕ್ಯಾಚಿಂಗ್ ಅಪ್. ದ ವರ್ಲ್ಡ್ ವಿಲ್ ರಿಮೆಂಬರ್ ಯು ಆನ್ ಹೌ ಟು ರಿಮೆಂಬರ್. ವೆರಿ ನೈಸ್, ವೆರಿ ನೈಸ್. Wish you the ಡೆಫಿನೆಟ್ಲಿ best. ನಿಮ್ಮ ಶೋಗೆ ಬರಬೇಕು ಅಂದರೆ ತಲೆಯಲ್ಲಿ ವಿಷಯ ಇದ್ದರೆ ಮಾತ್ರ ಬರೋಕ್ಕಾಗೋದು, ಇಲ್ದಿದ್ರೆ ಬರೋಕ್ಕಾಗಲ್ಲ. ಇಲ್ಲ, ಇಟ್ಸ್ ಅ ಬ್ಯೂಟಿಫುಲ್ That is how, platform. that is art actually, how you retrieve the others knowledge, you know. That's really a good art actually. ಥ್ಯಾಂಕ್ ಯು ಸೋ ಮಚ್. ಅದೇನೋ ಹೇಳ್ತಾರಲ್ಲ, ಪ್ರಪಂಚ ಎಲ್ಲ ಲೆಕ್ಕಗಳನ್ನು ಇಲ್ಲೇ ಚುಕ್ತಾ ಮಾಡಿಸ್ಕೊಳತ್ತೆ ಅಂತ ನಾನು ತಮಾಷೆಗೆ ಹೇಳ್ತಾ ಇರ್ತೀನಿ. ಆರ್ ಜೆ ಆಗಿ ಬರೀ ನಾನೇ ಮಾತಾಡ್ತಾ ಇದ್ದೆ, ಜನ ಕೇಳಿಸ್ಕೊಳ್ತಾ ಇದ್ರು. ಈಗ ಇಲ್ಲಿ ನಾನೇ ಕೇಳಿಸ್ಕೋತೀನಿ, ನೀವು ಮಾತಾಡ್ತೀರಾ, ನಿಮ್ಮನ್ನು ಮಾತಾಡಿಸ್ತೀನಿ. ಹಾಗಾಗಿ ಐ ಥಿಂಕ್ ಇಟ್ಸ್ ಗುಡ್. ಆಲ್ಸೋ ದೇರ್ ಇಸ್ ಸಮಥಿಂಗ್ ಅಲ್ಲ, ನೀವು ಮಾತಾಡ್ತಾ ಇದ್ರೆ ನಿಮಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಆಚೆಗೆ ಹೋಗುತ್ತೆ. ನೀವು ಕೇಳಿಸ್ಕೊಳ್ತಾ ಇದ್ರೆ ನಿಮಗೆ ಇನ್ನೂ ಗೊತ್ತಿಲ್ಲದಿರೋ ಅಷ್ಟು ವಿಚಾರಗಳು ಜಾಸ್ತಿ ಬರುತ್ತೆ. ಸೊ ಇನ್ಕಮಿಂಗ್ ಈಸ್ ಆಲ್ವೇಸ್ ಬೆಟರ್ ದೆನ್ ಔಟ್ ಗೋಯಿಂಗ್. Yes. ಸೊ ದೇ ಯು ಗೋ. ಚೆನ್ನಾಗಿ ನಿದ್ದೆ ಮಾಡಬೇಕಂತ ನಮಗೆ ಹೇಳ್ಕೊಟ್ಟ ನಿಮಗೆ ನಿದ್ದೆ ಮಾಡ್ಲಿಕ್ಕೆ ಒಂದು ಪಿಲ್ಲೋ ಕೊಟ್ಟು ಕಳಿಸ್ತಾ ಇದ್ದೀನಿ ಫ್ರಮ್ ರೀಪೋಸ್. Thank you so much. Yes, there you go. Yes, this is ನಮ್ಮ ಒಂದು ಹ್ಯಾಪಿ ಬಾಲ್ Okay. for you to always continue to stay happy so that you empower the world with the empire of memory and how to retain it further. There you go. Lastly, ಮ್ಯೂಸಿಕ್ ಪಿಲ್ಲೋ ಎಲ್ಲ ಆದಮೇಲೆ ಈಗ ಟೈಮ್ ಫಾರ್ ಯು ಟು ನಾಮಿನೇಟ್ 3 ಗೆಸ್ಟ್ಸ್. ಯಾರನ್ನ ನಾವು ಜಸ್ಟ್ ಕ್ಯೂರಿಯಸಲ್ಲಿ ಕರೆಸ್ಬೇಕು ಸೊ ದಟ್ ಅವರಲ್ಲಿರೋ ವಿಚಾರಗಳನ್ನು ಎಳೆಯೋ ಪ್ರಪಂಚಕ್ಕೆ ಬಿತ್ತರಿಸೋ ಸೇತುವೆಯಾಗಿ. ಬಾಲಕೃಷ್ಣ ಗುರೂಜಿ. ಓಕೆ. He was ಅವರ the ಪರಿಚಯ? first person, maybe
ಇದು ಫಸ್ಟು ಇದು ಹೀಗೂ ಉಂಟೆ ಅನ್ನೋದ್ರಲ್ಲಿ ಫಸ್ಟ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಗೆಟ್ ದಿಸ್ ಆಲ್ ದೋಸ್ ರಿವೈರಿಂಗ್ ಯೋರ್ ಮ್ಯಾನಿಫೆಸ್ಟೇಷನ್. He is the first person who introduced so many things. He has a rich experience of 40 years. ವಾವ್, ಶೋರ್. ದಾದಾ ಅಂತ ಹೇಳ್ಬೋದು. He is the person. Raj Shamani. Raj Shamani coming here on Just Curious India, is it? Yes. Surely, why not? Mr. We Raj should dream Shamani. big, alva. Yeah, of course. I think you should dream without giving that labels ansate. Small, big, big, large. Your dreams are your dreams. ಹಾಗಾಗಿ ಸೊ ಬೇರೆಯವ್ರನ್ನ ಇಂಟರ್ವ್ಯೂ ಮಾಡೋವ್ರನ್ನ ನೀವೇ ಅವ್ರನ್ನ ಇಂಟರ್ವ್ಯೂ ಮಾಡ್ತೀರಲ್ಲ, ದಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್ ಫಾರ್ ಯೋರ್ ಲೈಫ್ ಆ್ಯಸ್ ವೆಲ್. ಆ್ಯಂಡ್ ಕನ್ನಡದ ವೀಕ್ಷಕರಾಗಿ ಯುನೋ ಮೇ ಬಿ ಇಂಗ್ಲೀಷ್ ಪಾಡ್ಕಾಸ್ಟಲ್ಲೂ ಪರವಾಗಿಲ್ಲ ನಮಗೆ. ಸೊ ಇಟ್ ವುಡ್ ಬಿ ವೆರಿ ಗುಡ್ ಟು ಅಂಡರ್ಸ್ಟ್ಯಾಂಡ್ ಹಿಮ್. ಓಕೆ, ಸೊ ವರ್ಸಟ್ಯಾಲಿಟಿ ಅನ್ನೋದು ಅವ್ರ ವಿಡಿಯೋಸ್ ನೋಡಿದಾಗ ದ ವೇ ಹಿ ಥಿಂಕ್ಸ್ ಆರ್ ವೇ ಹಿ ಬ್ರಿಂಗ್ಸ್ ಇಟ್ ಔಟ್. ಸೊ ಈವನ್ ನೆನ್ನೆ ಕೂಡ ಹಿ ಜಸ್ಟ್ ರೋಟ್ ಅ ನೋಟ್ ಅಬೌಟ್ ನ್ಯೂರಾನ್ಸ್ ಆನ್ ಆರ್ ಬ್ರೈನ್. ಸೊ ಅದನ್ನು ನಾವು ಯೂಸ್ ಮಾಡ್ತಿಲ್ಲ. ವಿ ಆರ್ ಜಸ್ಟ್ ಯೂಸಿಂಗ್ ಇಟ್ ಟು ಸ್ಕ್ರಾಲ್. ವಿ ಹ್ಯಾವ್ 86 ಬಿಲಿಯನ್ ನ್ಯೂರಾನ್ಸ್. ವಿ ಆರ್ ಜಸ್ಟ್ ಯೂಸಿಂಗ್ ಇಟ್ ಟು ಸ್ಕ್ರಾಲ್ ಆರ್ ಫೋನ್ಸ್ ಅಂತ ಬರೆದಿದ್ರು ನೆನ್ನೆ ಪೋಸ್ಟಲ್ಲಿ ಅವ್ರು ಹಾಕಿದ್ರು. ಸೊ ಈಗಲ್ಲಿ ವೇಟಿಂಗ್ ಟು ಸಿ ಹಿಮ್. ಯಾ, ಶ್ಯೂರ್ಲಿ. ಸೊ ಐ ಗೆಸ್ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್. ಪ್ರತಿಯೊಂದು ಎಪಿಸೋಡ್ ಆದಮೇಲೂ ಇವ್ರು ಹೇಗೆ ಹೇಳಿದ್ರು, ಪ್ರತಿದಿನ ಏನು ನಡೆದಿರುತ್ತೆ ಅದನ್ನೆಲ್ಲ ನೀವು ನಿದ್ದೆನಲ್ಲೇ ಕನ್ಸಾಲಿಡೇಟ್ ಮಾಡೋದಂತ. ಮೈ ಕ್ವೆಶನ್ ಟು ಯು ಇಸ್, ಪ್ರತಿ ಜಸ್ಟ್ ಕ್ಯೂರಿಯಸ್ನ ಎಪಿಸೋಡ್ಸನ್ನು ನೋಡಿದಾಗ ನೀವು ಹೇಗೆ ಅದನ್ನು ಕನ್ಸಾಲಿಡೇಟ್ ಮಾಡ್ತಾಯಿದ್ದೀರಾ? ಟೇಕ್ ಅವೇ ಪಾಯಿಂಟ್ಸ್ ಏನು? ಯಾವುದು ಶಾಕ್ ಮಾಡ್ತು ನಿಮ್ಮನ್ನು, ಯಾವುದು ಸರ್ಪ್ರೈಸ್ ಮಾಡ್ತು? ಆಲ್ ಆಫ್ ಇಟ್ ವುಡ್ ಬಿ ವೆರಿ ಹ್ಯಾಪಿ ಇಫ್ ಯು ಆರ್ ಟೇಕಿಂಗ್ ಅವೇ ಸಮಥಿಂಗ್. ಆ್ಯಂಡ್ ಎವ್ರಿ ವೀಕ್ 3 to 4 ಎಪಿಸೋಡ್ಸ್ ಬರ್ತಾ ಇರುತ್ತೆ ಆನ್ ಜಸ್ಟ್ ಕ್ಯೂರಿಯಸ್ ಕನ್ನಡ, ಹಾಗೆ ಜಸ್ಟ್ ಕ್ಯೂರಿಯಸ್ ಇಂಡಿಯಾ. ಸೊ ಹಿಯರ್ ವಿ ಆರ್ ಟು ಫೀಡ್ ಯು ಕನ್ಸಿಸ್ಟೆಂಟ್ಲಿ in all the topics across various walks of life. So I hope you are enjoying the journey ನನ್ನ ಜೊತೆಗೇನೆ as much as I am. ಕೊನೆಯದಾಗಿ ನಿಮಗೆ ಕೊಡುವಂಥ ಒಂದು ಕೆಲಸ, ಮುಂದೆ ಈ ಒಂದು ಕುರ್ಚಿನಲ್ಲಿ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ? ಡೂ ಲೆಟ್ ಅಸ್ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಆ್ಯಸ್ ವಿ ಸ್ಪೀಕ್, ಅಫ್ಕೋರ್ಸ್ ಆ್ಯಸ್ ಅ ಮೀಡಿಯಾ ಹೌಸ್, ರ್ಯಾಪಿಡ್ ಸ್ಟುಡಿಯೋ ಹೇಗೆ ನಿಮಗೆ ಜಸ್ಟ್ ಕ್ಯೂರಿಯಸ್ ಕನ್ನಡ ಮತ್ತು ಜಸ್ಟ್ ಕ್ಯೂರಿಯಸ್ ಇಂಡಿಯಾನ ಕೊಡ್ತಾ ಇದೆಯೋ, ನನಗೆ ಗೊತ್ತಿರಲಿಲ್ಲ ಈ ಡೈರೆಕ್ಷನಲ್ಲಿ ನಾನು ಹೆಜ್ಜೆ ಇಡ್ತೀನ ಅಂತ. ಹಾಗೆ ಹುಟ್ಟಿದ್ದು ಒಂದು ಉದ್ಯಮಿಯಾಗಿ ನಾನು ಇಡ್ತಾ ಇರುವಂಥ ಒಂದು ಮುಂದಿನ ಹೆಜ್ಜೆ, ಇಟ್ಟಿರುವಂಥ ಮುಂದಿನ ಹೆಜ್ಜೆ ಅಪಾರ್ಟ್ ಫ್ರಮ್ ಮೀಡಿಯಾ ಕ್ಷೇತ್ರ ಇಸ್ ರಾಧಾ ಬೈ ರ್ಯಾಪಿಡ್ ರಶ್ಮಿ. ಅದು ಒಂದು ಎಥ್ನಿಕ್ ಸ್ಟುಡಿಯೋ. ವಿವ್ ಸ್ಟಾರ್ಟೆಡ್ ವಿತ್ ಸಾರೀಸ್, ವಿಲ್ ಡೆಫಿನೆಟ್ಲಿ ಗ್ರೋ ವಿತ್ ದ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಓಪನಿಂಗ್ ಸಪೋರ್ಟ್. ಐ ವಾಸ್ ಸೋ ಒಂದು ಪುಟ್ಟ ಮಗು ಥರ. ನಂಗೆ ಡಾಕ್ಟ್ರೇಟ್ ಬಂದಾಗಲೂ ಅಷ್ಟು ಖುಷಿಯಾಗಿರಲಿಲ್ಲೇನೋ. ಆ ಫಸ್ಟ್ ಆರ್ಡರ್ ಬಂತು ಅಂತ ಮೇಲ್ ಬಂದಾಗ ವಿ ಲಿಟ್ರಲಿ ಜಂಪ್ಡ್ ಔಟ್ ಆಫ್ ಅ ಸೀಟ್. ಅಂದರೆ ಇದರಿಂದ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ, ನಾವು ಒಂದು ಹಂತಕ್ಕೆ ತಲುಪಿದ ಮೇಲೆ ವಿ ಆರ್ ವೆರಿ ಕಂಫರ್ಟಬಲ್, ಬೆಳೆದುಬಿಟ್ಟಿದ್ದೀವಿ ಬಿಡು ಅನ್ನೋ ಒಂದು ಮನೋಭಾವ ಕೆಲವು ಸತಿ ನಮ್ಮನ್ನೇ ಒಂದು ಕಡೆ ಕೂಡಿಸ್ಬಿಡುತ್ತೆ. ಅದೊಂದು ಕಡೆ ಈಗೋನ ಬೆಳೆಸ್ಬೋದು ಅಥವಾ ಕಾಂಪ್ಲೆಸೆನ್ಸಿನ ಬೆಳೆಸ್ಬಿಡುತ್ತೆ. ಬಟ್ ನಾವು ಯಾವುದೇ ಕ್ಷೇತ್ರದಲ್ಲಿ ಏನೇ ಆದ್ರೂ ಮತ್ತೆ ನಮ್ಮನ್ನು ನಾವು ಝೀರೋ ಕರ್ಕೊಂಡು ಹೋಗೋಕ್ಕೆ ಒಂದು ಹೊಸ ಕ್ಷೇತ್ರ ಬೇಕು. ಮತ್ತೆ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರ್ಯಾಚ್, ಮತ್ತದೇ ಹುರುಪು, ಮತ್ತದೇ ಎಫರ್ಟು, ಹಾರ್ಡ್ ವರ್ಕಿಂಗ್ ನೇಚರು, ಇದೆಲ್ಲವನ್ನು ನನ್ನಲ್ಲಿ ನಾನು ಕಂಡುಕೊಂಡಿದ್ದು ಇಸ್ ಥ್ರೂ ರಾಧಾ. ಸೊ ಈ ಎಕ್ಸಾಂಪಲ್ ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂತಂದರೆ, ನಾವು ಯಾವತ್ತೂ ಇಷ್ಟಕ್ಕೆ ನಾವು ಸೀಮಿತ ಅಂತ ನಮ್ಮನ್ನು ನಾವು ಕಟ್ಟಾಕೋಬೇಕಾಗಿಲ್ಲ. ಹಾಗಂತ ನಮ್ಮಂಥವ್ರು ಈ ಥರ ಏನೋ ಮಾಡಿದ ತಕ್ಷಣ ಕಾಂಪಿಟೇಷನ್ಗೆ ಬೇರೆಯವರು ನಾವು ಮಾಡಬೇಕಂತ ಪರ್ಸ್ಕೋಬೇಕಾಗೂ ಇಲ್ಲ. ಇಟ್ ಈಸ್ ಅಬೌಟ್ ನಿಮ್ಮ ಜರ್ನಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆಸೆಗಳೇನು, ನಿಮ್ಮ ಕನಸುಗಳೇನು, ನಿಮ್ಮ ತಾಕತ್ತೇನು, ಎಷ್ಟನ್ನು ಮೈಮೇಲೆ ಎಳ್ಕೊಳ್ಳೋದಕ್ಕೆ ರೆಡಿ ಇದ್ದೀರಿ. ಮನಸ್ಸಿದ್ರೆ ಮಾರ್ಗ, ಅದು ಬೇರೆದು. ಸೊ ಈ ಥರ ಸುತ್ತಮುತ್ತ ನಡೀತಾ ಇರೋ ವಿಚಾರಗಳನ್ನೆಲ್ಲ ನೋಡಿ ನಿಮ್ಮನ್ನು ನೀವೇ ಹೊಸ ಹೊಸ ಆಯಾಮದಲ್ಲಿ ಕೀಪ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಕೀಪ್ ದ್ಯಾಟ್ ಫೈರ್ ಇನ್ ಯು ಅಲೈವ್. ಆ್ಯಂಡ್ ಅಫ್ಕೋರ್ಸ್ ವಿತ್ ದಿಸ್ ಒನ್, ನಿಮ್ಮ ರ್ಯಾಪಿಡ್ ರಶ್ಮಿ ಸೈನಿಂಗ್ ಔಟ್ ಆ್ಯಸ್ ಅ ಪಾಡ್ಕಾಸ್ಟರ್ ವಿತ್ ದ ಬ್ರಿಲಿಯಂಟ್ ಕಾನ್ವರ್ಸೇಷನ್ ವಿತ್ ವೈಷ್ಣವಿ, who's a number 1 memory coach for India and number 4 globally. Thank you for the privilege. Thank you for the honor. Thanks for being here for Just Curious Kannada. Hope to see you again for Just Curious India. Same here. Thank you so much. It was pleasure working with you. You just try to dig into my brain actually. So it was a very good experience. So as a whole, helbeku andre you hosted literally like a host. ಅಷ್ಟೇ. Thank you so much. Until next time, take care.
ಆ್ಯಂಡ್ ಚಿಯರ್ಸ್. ಥ್ಯಾಂಕ್ ಯು ಗೈಸ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲುಕ್ ಫಾರ್ವರ್ಡ್ ಟು ದ ನ್ಯೂ ಒನ್ಸ್. ಲೈಕ್, ಶೇರ್, ಕಾಮೆಂಟ್ ಅವೆಲ್ಲ ಮಾಡ್ತೀರಾ ಬಿಡಿ. ಬಾಯ್.